ಗ್ಯಾಂಗ್ರೀನ್ ಆಗಿ ಕಾಲು ತೆಗೆದಿದ್ದಾರೆ. ಕಾಲಿಲ್ಲ, ಗ್ಯಾಂಗ್ರೀನ್. ಟಿಟಿ ಹೋದಾಗ ಇಲ್ಲಿ ಗ್ಲುಕೋಸ್ ಕೊಟ್ಟಲ್ಲ, ಈ ಕಡೆಗೆ ಪಾರ್ಸಕ್ಕೆ ತಣ್ಣ ಆಯಿತು. ಇಲ್ಲಿ ಒಂದು 4 ಜನ ಸಣ್ಣ ಡಾಕ್ಟ್ರುಗಳು ಬಂದು ತೆಗಿಬೇಕಾಗತ್ತೆ ಅಂತ ಅಂದರು. ನನ್ನ ಮಗ ಪಕ್ಕದಲ್ಲೇ ಇದ್ದ. ಆವಾಗ ಅವನು ಅಲ್ಲಿ ಇದ್ಕೊಂಡು ತೆಗೆದುಬಿಡಿ ಅಂದ್ಬಿಟ್ಟ ದೊಡ್ಡದಾಗಿ. ಗಾಡಿ ಕೆಲಸ ಮಾಡಿ ಭಾರಿ ಕಷ್ಟ ಬಿದ್ದು ನಾನು 3 ಕಾಸು 6 ಕಾಸು ಕೂಡ ಮಡಗಿ ಕೊಡ್ತಾ ಇದ್ದೆ. ಅವರು ಕೊಡ್ತಾ ಇವ್ರು ಕೊಡ್ತಾ ಇದ್ದೆ. ಒಬ್ಬರು ಚಿಕನ್ ತೊಗೊಂಡು ಕೊಟ್ಟು ಇನ್ನೊಬ್ರಿಗೆ ಏನಾಗುತ್ತೆ ಪಕ್ಕದ ಇದ್ರಲ್ಲ ಎಲ್ಲ ಮಾಡ್ತಾ ಇದ್ದೆ. ಇವತ್ತು ನನ್ನ ಮರ್ತು ಬಿಟ್ಟವ್ರೆ. ಇಷ್ಟೊಂದು ಪ್ರೀತಿ ಕೊಟ್ಟು ಚೆನ್ನೇಗೌಡ ಅಂತ. ಯಾವ ಊರು? ನಮ್ದು ಮಂಡ್ಯ. ಬೇಕಾದಷ್ಟು ಕೋಟಿ ಸಿನಿಮಾ ಟಾಕೀಸವೆ. ನೀವೇ ಲವ್ ಮ್ಯಾರೇಜ್? 28 ವರ್ಷದಿಂದ ನನ್ನ ಮಕ್ಕಳು ಅಷ್ಟೇ, ನಾನು ದೂರ ಮಾಡಿದ್ದೆ ಕೊಡ್ತಿದ್ದೀನಿ. ಮಕ್ಳಿಗೊಂದು ಅರ್ಥ ಮಾಡ್ಕೊಳ್ಳಿ. ನಾನು ಅವ್ರಿಗೆ ಊಟ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ಜಾಗ ಕೊಡ್ತೀನಿ. ನಿಮ್ಮನ್ನ ಸಾಕಿ ಸಲುವಿದಾರಲ್ಲ ಆ ನೋವು ನೋಡಿ, ಅಪ್ಪನ ನೋವು. ಸ್ವಲ್ಪ ಜಮೀನು ಬಗ್ಗೆ ಸ್ವಲ್ಪ ಕೆಲಸ. ಬೇಜಾರಾಗಿ ಬಂದ್ಬಿಟ್ರು ಮನೆ ಮಕ್ಳು ಬಂದಿದ್ದು ಜಮೀನು ಬಗ್ಗೆ ಕೇಳಲಿಕ್ಕ. ಅವತ್ತು ಮಗ ಬಂದಾಗ ಸಾಯಿಸ್ಬಿಡ್ತಿದ್ರು, ಮಾಡ್ತಿದ್ರು, ನನ್ನ ಸಾಯಿಸಕ್ಕೆ ಪ್ಲಾನ್ ಮಾಡಿದ್ರು ಅಂತೆಲ್ಲ ಬೇಜಾರು ಮಾಡ್ಕೊಂಡು ಆಲ್ಮೋಸ್ಟ್ ಇವಾಗ ಊಟ ಮಾಡ್ತಾರೆ, ಊಟ ಮಾಡ್ತಾರೆ, ಟಾಯ್ಲೆಟ್ ಎಲ್ಲ ಅಲ್ಲೇ ಮಾಡ್ಕೋತಾರೆ, ಅಲ್ಲೇ ಇವ್ರೇನು ಮಾಡ್ಕೋತಾರೆ. ಈಗ ಬಲವಂತವಾಗಿ ಕಳಿಸ್ತೀವಿ ಅಂದ್ಕೊಳ್ಳಿ, ಮತ್ತೆ ರೋಡಿಗೆ ಬಿಡ್ತಾರೆ. ಅದೆಲ್ಲ ಯಾಕಂದ್ರೆ ಅವ್ರು ಏನು ಹೇಳ್ತಾರೆ, ಅಯ್ಯೋ ಇಷ್ಟು ದಿನ ನಂಗೆ ದುಡ್ಡು ಕೊಡಲಿಲ್ಲ, ಮಾಡಲಿಲ್ಲ, ಎಲ್ಲೋ ಬಿದ್ದಿದೆ, ಈಗ ಯಾಕೆ ಬಂದ? ಇವರಿಬ್ರು ಏನೋ ಮಾಡ್ಬಿಡ್ತಾರೆ ಅಂತ ಹೊಡೆದು ಬಿಟ್ರಾ? ಅದಕ್ಕೆ ಇಲ್ಲಿ ಕಳ್ಸಿದ್ರಾ? ನಿಮ್ಮ ಮನೆಗೆ ಹೋಗಲ್ವಾ ನೀವು? ಮನೆಗೆ ಹೋಗಲ್ಲ ಸರ್. ಯಾಕೆ ಹೋಗಲ್ಲ? ಹೋಗಲ್ಲ ಅಂದ್ರೆ ತಿರ್ಗಾ ಇದೇ ಥರ ರಾಗ ಮತ್ತೆ ಕಳಿಸ್ತಾರೆ. ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಅವರು ಕೂಡ ಜಡ್ಜ್. ನಿಮ್ಮ ಮಾವ ಏನು ಕೆಲಸ ಮಾಡ್ತಾರೆ? ಅವರು ಕೂಡ ಜಡ್ಜ್. ಅವರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಬ್ಳೆ ಆದ್ರೆ ಸೆಕ್ಯೂರಿಟಿ ಕೇಳ್ತಾ ಇದ್ದೆ. ಅವರು ಕೂಡ ಫೋನ್ ಮಾಡಿದ್ರೆ ಸಾಕು ಸೆಕ್ಯೂರಿಟಿ ಬರೋದು ನನಗೆ. ಯಾರು ಕರ್ಕೊಂಬಂದಿದ್ದು? ಆಶ್ರಮಕ್ಕೆ ನಿಮ್ಮ ಅಮ್ಮ ಕರ್ಕೊಂಬಂದ್ಬಿಟ್ರ? ಅವ್ರ ಅಮ್ಮ ಚಿಕ್ಕಮ್ಮ ತಾಯಿಲ್ಲ ಸತ್ತೋಗಿದ್ದಾರೆ ಅಂತ ಕರ್ಕೊಂಬಂದ್ಬಿಡ್ತಾರೆ. ಅಮ್ಮನ ಹತ್ರ ಹೋಗಲ್ವಾ ನೀವು? ಯಾರನ್ನ ನೋಡ್ಬೇಕು? ಮೊಮ್ಮಗಳು. ಫ್ಲೋರ್ ಇನ್ಚಾರ್ಜ್ ಕೆಲಸ ಮಾಡ್ತಾ ಇದ್ಲು ಗಾರ್ಮೆಂಟ್ಸ್ ಅಲ್ಲಿ. ಮಗಳಿಗೆ ಮದುವೆ ಮಾಡಿದಾಳೆ, 1-8 ಲಕ್ಷ ಸಾಲ ಮಾಡಿ ಮದುವೆ ಮಾಡಿದಾಳೆ. ಕೆಲವರ ಹಣೆ ಬರಹ ಬರೆದನೆ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ 1 ವಾರ ಕೂತಿರ್ತಾಳೆ. 9 ವರ್ಷದ ಹೆಣ್ಮಗು ಇದೆ ಅಂತಾಳೆ. ಅವ್ರ ಅಪ್ಪಂಗೆ ಫೋನ್ ಮಾಡಿದ್ವಿ ಸ್ಟಾರ್ಟಿಂಗ್ ಎಲ್ಲ. ಅವನೊಬ್ಬ ಕೈ ಕಾಲು ಮುರ್ಕೊಂಡು ಕುಂತೀನಿ ಅಪ್ಪ. ಈ ಅಮ್ಮನ್ನ ಕೈ ಎತ್ತಿ ನೂಲ್ಸ್ಬಿಟ್ಟು ಆಲ್ರೆಡಿ ಮುರಿದು ವಾಡ್ದು ಬಿಸಾಕ್ಬಿಟ್ಟಿದ್ದು ಒಳಗಡೆ. ತೀರೋಗಿದ್ದ ಕಾರಣಕ್ಕೆ ಹಿಂಗಾಗಿದ್ದ. ಕರ್ಕೊಂಡು ಹೋಗಿದ್ದ ಮೇಡಮ್. ಅಟ್ಟಾಡ್ಸ್ಕೊಂಡು ಹೊಡಿಲಿಲ್ಲ ಸದ್ಯ, ಪುಣ್ಯ. ಕಲ್ ತಗೊಂಡು ಹೊಡೆದ್ಬಿಡು ಅವ್ರು ಬೇರೆಯವ್ರಾಗಿದ್ರೆ. ಸ್ವಂತ ಮೊಮ್ಮಗಳೇ ಕರ್ಕೊಂಡ್ ಬರ್ತಾಳೆ. ನನಗೆ ಅವಳು ಮೊಮ್ಮಗಳು ಅಂತ ಗೊತ್ತಿರಲ್ಲ. ಕೆಲವರ ಹಣೆ ಬರಹ ಹೆಂಡತಿ ಫೋಟೋ ಸಮೇತ ಬರ್ತಾರೆ, ಯಾಕಂದ್ರೆ ಫೋಟೋ ಇಟ್ಕೊಳ್ಳೋಕ್ಕೂ ಜಾಗ ಕೊಡಲ್ಲ. ಊಟ ಮಾಡ್ತಾ ಇದ್ದೆ, ಅನ್ನ ತಟ್ಟೆ ಕಿತ್ಕೊಂಡು ಈಚೆ ತಳ್ಳಿಬಿಟ್ಟ. ಕನಿಕರವಿಲ್ಲದ ನೀವು ಅಳಿಯನ್ ಏನೋ ಮಾಡ್ಬೇಕು ಅನ್ಕೊಂಡಿದ್ದೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಮಾಡಬೇಕು ಅಂತ. ಮಧುವಾನಿ, ದವಂಗ, ಪಟ್ನಾ 3 ರಾಜ್ಯಕ್ಕೆ ಮುಖ್ಯಮಂತ್ರಿ ಹೆಂಡತಿ ಇದ್ದಾರೆ. ಮಗಳಿದ್ದಾರೆ, ಒಬ್ರು SLC ಓದ್ತಾ ಇದ್ದಾರೆ. 10 ಜನ ಗಂಡಿನ ಚೌಡಯ್ಯನವರು ಅಂತ ಕೇಳಿದೀರ? ಅವರ ಸ್ಟೂಡೆಂಟ್. ಏನು ಓದಿದ್ದೀರಾ? ಡಿಗ್ರಿ. ಫೋನ್ ಯಾವಾಗ್ಲೂ ಹಿಡ್ಕೊಂಡಿರ್ತಾಳೆ, ಏನು ಗೊತ್ತಾಗಲ್ಲ ಪಾಪ. ಭೂಲೋಕದವರು ಕಾಪಾಡಕ್ ಬಂದಿರೋಳು ನಾನು ಇಲ್ಲಿ. ವಿಮಾನಗಳು ಕೋಟಿ ಇದೆ ಸರ್. I am requesting you for you and understanding to you and very much to you. ಏನಿದೇವ್ರು ಎಲ್ಲಾನ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಜೊತೆಲಿ ಇಟ್ಕೊಂಡಿದ್ದೀನಿ. ಅದು ಫಿಲಮ್ಲೆಲ್ಲ ನೋಡಿರ್ತೀರಿ, ಅದೆಲ್ಲ ನನ್ನ ಬೆಡ್ರೂಮ್ಸ್. ಈಗ ಎಷ್ಟು ಮಗು ಇದೆ ಹೊಟ್ಟೆಯಲ್ಲಿ? 492. ನಮಸ್ಕಾರ, ಹರೇ ಕೃಷ್ಣ. ಎಲ್ಲ ವೀಕ್ಷಕರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಈ ದಿನ ನಾವು ಒಂದು ವಿಶೇಷವಾದ ಒಂದು ಪವಿತ್ರವಾದ ಜಾಗದಲ್ಲಿದ್ದೀವಿ. ಇದು ಅಮ್ಮನ ಮಡಿಲು ಆಶ್ರಮ, ಅಮ್ಮನ ಮಡಿಲು ಟ್ರಸ್ಟ್ ಅಂತ. ಇಲ್ಲಿರುವವರ ಪ್ರತಿಯೊಬ್ಬರ ಕಥೆಯನ್ನು ನಿಮಗೆ ತಿಳಿಸಬೇಕು ಅನ್ನೋದು ನನ್ನ ಆಸೆ. ಆ ಅಮ್ಮನ ಮಡಿಲು ಆಶ್ರಮವನ್ನು ಮುನ್ನಡೆಸ್ತಿರ್ತಕ್ಕಂತಹ ಶಶಿಕಲಮ್ಮ ಅವರ ಕಥೆಯನ್ನು ಕೂಡ ಕೇಳೋಣ. ಜೊತೆಗೆ ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಯಾರು ಆಶ್ರಯ ಪಡ್ಕೊಂಡಿದ್ದಾರೆ, ಯಾರು ಸ್ವಲ್ಪ ಕಷ್ಟದಲ್ಲಿ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ, ಅವ್ರ ಕಥೆ ಏನು, ಅವರು ಈ ಹಿಂದೆ ಹೇಗಿದ್ದರು ನೋಡಿ. ಅವರು ಪ್ರತಿ ದಿನವೂ ಕೂಡ ಲೈವ್ ಹೋಗುತ್ತಾರೆ. ಅವರನ್ನು ಹಾಗೆ ಮಾತಾಡಿಸ್ಬೇಕಾದ್ರೆ ಹೇಳ್ತಾಯಿದ್ರು,
ಲೈವ್ ಯಾಕೆ ಹೋಗ್ತೀರಿ, ಸುಮ್ಮನೆ ನೀವು ಸೇವೆ ಮಾಡಲಿಕ್ಕಾಗಲ್ವಾ ಅನ್ನೋದು ಕಮೆಂಟಲ್ಲಿ ಅವರಿಗೆ ಜನಗಳು ಕೇಳ್ತಾರೆ. ಅವ್ರನ್ನ ಹೀಗೆ ಮಾತಾಡಿಸ್ಬೇಕಾದ್ರೆ ಅವ್ರು ಹೇಳಿದ್ದು, ಲೈವ್ ಹೋಗೋ ಉದ್ದೇಶ ನಾವೇನೋ ದೊಡ್ಡ ಸೇವೆ ಮಾಡ್ತಿದ್ದೀವಿ ಅಂತ ತೋರಿಸ್ಲಿಕ್ಕಲ್ಲ, ಇಲ್ಲಿ ಬಂದಿರತಕ್ಕಂತಹ ಯಾರೋ ಕಷ್ಟದಲ್ಲಿ ನಿರ್ಗತಿಕರು ಅಥವಾ ಯಾರೋ ಕಷ್ಟದಲ್ಲಿ ಬಂದಿದ್ದಾರಲ್ಲ, ಲೈವಲ್ಲಿ ಯಾರೋ ನೋಡ್ತಾರೆ, ಅವ್ರ ಸಂಬಂಧಿಕರು ಯಾರೋ ನೋಡ್ತಾರೆ, ಅಯ್ಯೋ ಇವ್ರು ಇಲ್ಲಿದ್ದಾರಲ್ಲ ಅಂತ ಅವ್ರಿಗೆ ಮಾಹಿತಿ ಕೊಡ್ತಾರೆ, ಅವರು ಬಂದು ಕರ್ಕೊಂಡು ಹೋಗ್ಬೋದು ಅನ್ನೋ ಒಂದು ಯೋಚನೆಯಲ್ಲಿ ನಾವು ಲೈವ್ ಮಾಡ್ತೀವಿ ಅಂತ. ಹಾಗಾಗಿ ಆ ಶಶಿಕಲಮ್ಮ ಅವ್ರ ಕಡೆಯಿಂದನೇ ಅವರ ಪ್ರತಿಯೊಬ್ಬರ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ. ಅವರ ಆಶ್ರಮದೊಳಗಡೆ ಹೋಗೋಣ, ಅಲ್ಲಿರೋವರ ಪ್ರತಿಯೊಂದು ಕಥೆಯನ್ನು ಕೂಡ ತಿಳ್ಕೊಳ್ತಾ ಬರೋಣ. ಮತ್ತು ಇವರು ಶಶಿಕಲಮ್ಮ ಈ ಅಮ್ಮನ ಮಡಿಲು ಆಶ್ರಮವನ್ನು ಮುನ್ನಡೆಸ್ತಾ ಇರತಕ್ಕಂತಹ ಮಹಾನುಭಾವರು. ಅವರು ನೀವು ತುಂಬ ಸಿನಿಮಾಗಳಲ್ಲೂ ನೋಡಿರ್ತೀರಿ, ಪುನೀತ್ ರಾಜ್ಕುಮಾರ್ ಸರಿಂದ, ದರ್ಶನ್ ಸರಿಂದ, ಸುದೀಪ್ ಸರಿಂದ ಮತ್ತು ಯಶ್ ಸರಿಂದ ಎಲ್ಲರ ಜೊತೆಯೂ ಕೂಡ ನಟನೆ ಮಾಡಿದ್ದಾರೆ ಮತ್ತು ಬಹಳ ದೊಡ್ಡ ಜೀವನಾನುಭವ ಇದೆ. ಅವ್ರ ಕಥೆಯನ್ನು ನೀವು ಮುಂದೆ ಕೇಳಬೇಕು ನೀವು, ಅವ್ರ ಕತೆ ಅದ್ಭುತವಾಗಿದೆ. ಈಗ ಬಹಳ ಮುಖ್ಯವಾಗಿ ಇಲ್ಲಿರುವವರ ಪ್ರತಿಯೊಬ್ಬರ ಕಥೆಯನ್ನು ಅವರು ಬಿಡಿಸಿ ಹೇಳ್ತಾರೆ. ಅಮ್ಮ ನಮಸ್ಕಾರ. ನಮಸ್ತೆ. ನೀವು ಆಶ್ರಮದ ರೂವಾರಿಗಳಾಗಿ ಇಲ್ಲಿ ಎಷ್ಟೋ ಜನಕ್ಕೆ ಊಟ ಹಾಕ್ತಾ ಇದ್ದೀರಿ, ನಾವು ಅದನ್ನು ಕಣ್ಣಾರೆ ನೋಡಿದ್ದೀವಿ. ಬಹುಶಃ ಜನರಿಗೆ ಇವ್ರ ಬಗ್ಗೆ ಒಂದು ಅಭಿಮಾನ ಇದೆ, ಪ್ರೀತಿ ಇದೆ, ಎಷ್ಟು ದೊಡ್ಡ ಸೇವೆ ಮಾಡ್ತಿದ್ದಾರೆ ಅಂತ. ಮತ್ತು ಇಲ್ಲಿರುವವರ ಪ್ರತಿಯೊಂದು ಕತೆ ಕೂಡ ನಿಮಗೆ ಇಷ್ಟೇನ ಬದುಕು, ಹೇಗಿದ್ದವರು ಹೇಗೆ ಬಂದುಬಿಟ್ಟಿದ್ದಾರೆ ಅದು ತಿಳ್ಕೊಳ್ಬೇಕು. ಅಮ್ಮ ದಯವಿಟ್ಟು ಎಲ್ಲರ ಕಥೆಯನ್ನು ದಯವಿಟ್ಟು ತಿಳಿಸಿ. ನಿಮ್ಮ ಮಾತಿನ ಮೂಲಕ, ನಿಮ್ಮ ಮೂಲಕನೇ ಅದನ್ನು ಕೇಳ್ಕೊಳ್ಬೇಕು ಅನ್ನೋ ಆಸೆ, ದಯವಿಟ್ಟು ತಿಳಿಸಿ. ನಮಸ್ಕಾರ, ನಾನು ಶಶಿಕಲಾ, ಕಲಾವಿದೆ, ಒಂದು ಪುಟ್ಟ ಕಲಾವಿದೆ, ನಿಮ್ಮ ಮನೆ ಮಗಳು. ನಮಸ್ತೆ. ರಾಜಕಂಠ. ಆರಾಮಾಗಿ ಮಾತಾಡಿ, ಯಾಕೆ ನನ್ನ ಹೆಸರು ಊರು ಬೆಡ್ಶೀಟ್ ಇಟ್ಟು ಮಾಡು, ಬಿಡಿ ಜೊತೆ ಇಟ್ಟು ಮಾಡು. 4 ಜನ ಮಕ್ಕಳು, ಅದನ್ನೇ ಹೋಗ್ಬಿಟ್ಟ, 2 ಹೆಣ್ಮಗ ಹುಡ್ತು, ಕಾಲು ಒಂಥರ ಹ್ಯಾಂಡಿಕ್ಯಾಪ್ ಮಗು ಆಯ್ತು. ಇಲ್ಲಿ ಮಗು ಮೇಲೆ ಬರುತ್ತೆ, ಬೇಕು ಹೋದಂಗೆ ಮಾಡಿದೆ, ಅದನ್ನ ರೆಡಿ ಮಾಡಿದೆ. ಗ್ಯಾಂಗ್ರೀನ್ ಆಗಿ ಕಾಲು ತೆಗ್ದಿದ್ದಾರೆ, ಕಾಲಿಲ್ಲ ಗ್ಯಾಂಗ್ರೀನ್ ಆಗಿ ಕಾಲು ತೆಗ್ದಿದ್ದಾರೆ. ಮತ್ತೆ ಇವ್ರನ್ನ ಮೊನ್ನೆ ಹಾಸ್ಪಿಟ್ಲಿಗೂ ಸೇರಿಸಿದ್ವಿ. ಆರಾಮಾಗಿತ್ತು. ಇಲ್ಲಿಗೆ ಬಂದು ಎಷ್ಟು ದಿನ ಆಯಿತು? ಇಲ್ಲಿಗೆ ಒಂದು 1.5 ವರ್ಷ ಆಯಿತು. 1.5 ವರ್ಷ. ಇದೆಲ್ಲ ನೀವು ಮಾಡಿಸಿದ್ದ? ಯಾವುದು ಇಲ್ಲ, ಅದು ಆಲ್ರೆಡಿ ಆಗಿ ಬಂದಿದ್ದು. ಅಲ್ಲಿ ರಾಮಯ್ಯ ಹಾಸ್ಪಿಟ್ಲ್ ಕೊರೋನಾ ಟೆಸ್ಟಿಂಗ್ ಹೋದಾಗ ಇಲ್ಲಿ ಗ್ಲುಕೋಸ್ ಕೊಟ್ಟಲ್ಲ, ಈ ಕಡೆಗೆ ಪಾರ್ಸಕ್ಕೆ ತಣ್ಣಗಾಗೋಯ್ತು, ಇಲ್ಲಿ ಮರ ಆಗೋಯ್ತು. ಅಯ್ಯೋ, ಚೆನ್ನಾಗೇ ಹೋದೆ ಇಲ್ಲಿಂದ ಹೋಗಕ್ಕೆ. ಮತ್ತೆ ಅಲ್ಲಿ ಹೋಗಿ ಸೇರ್ಕೊಂಡ್ಮೇಲೆ ಇದಾಗಿ ಶುಗರ್ ಇತ್ತಲ್ಲ, ಅಂದರೆ ಆಸ್ಪತ್ರೆಯವ್ರು ಎಡವಟ್ಟ ಆಯ್ತಾ? ಅದು ಆಸ್ಪತ್ರೆ ಇದೆ, ಗ್ಲುಕೋಸ್ ಕೊಟ್ಟರಲ್ಲ, ಅದು ಹಂಗೆ ಇದಾಗಿ ಇಲ್ಲಿ ಕೊಟ್ಟಾಗಿ ಇಲ್ಲಿ ನೋವು ಬಂದ್ಬಿಡ್ತು ಜಾಸ್ತಿ. ಒಂದು 4 ಜನ ಸರ್ಜರಿ ಡಾಕ್ಟ್ರುಗಳು ಬಂದು ತೆಗಿಬೇಕಾಗತ್ತೆ ಅಂತ ಅಂದರು. ನನ್ನ ಮಗ ಪಕ್ಕದಲ್ಲೇ ಇದ್ದ, ಸೇಮ್ ಬಿಟ್ಟು ನಿಮ್ಮ ಥರ ನೋಡ್ದಂಗೆ ಆಗುತ್ತೆ. ನನ್ನ ಮಗ, ನನ್ನ ಚಿಕ್ಕ ಮಗ, ಆವಾಗ ಅವನು ಅಲ್ಲಿ ಇದ್ಕೊಂಡು ತೆಗೆದುಬಿಡಿ ಅಂದ್ಬಿಟ್ಟು ದೊಡ್ಡದಾಗಿ ತೆಗೆದುಬಿಟ್ರು. ಸೈಡಿಗೆ ಮಾಡಿಬಿಟ್ರು ಅಷ್ಟೇ. 2 ನಿಮಿಷ 2 ಇಂಜೆಕ್ಷನ್ ಕೊಟ್ಟರು, ತೆಗೆದು ಮಾಡಿಬಿಟ್ರು ಅಷ್ಟೇ. ಆಮೇಲೆ ನನ್ನ ಉದ್ಯೋಗ ಬಂದು ತಿರುಮಲ ಬಾರ್ಸಿಕ್ ಬ್ಲಾಕ್ ಬಾರಿ, ನಾನು ಸೆಕ್ಯೂರಿಟಿ, ಬಾರಲ್ ಸೆಕ್ಯೂರಿಟಿ. ಬಾರಿ ಸೆಕ್ಯೂರಿಟಿ. ನಾನು ಇದೇ ಕೊಡಿದ್ರು ಹೇಳ್ತಿದ್ರು, ಮನೆಗೆ 2 ಮನೆಗೂ 2 ಮಕ್ಳಿಗೂ ಏನು ಕೊಡಬೇಕು ಕೊಡ್ತಾಯಿದ್ದೆ. 2 ಮನೆ ಅಂದರೆ? 2 ಮನೆ ಅಂದರೆ ದೊಡ್ಡವನೊಬ್ಬ ಚಿಕ್ಕವನೊಬ್ಬ, 2 ಮಕ್ಕಳು. 2 ಮಕ್ಕಳು, ಗಂಡು ಮಕ್ಕಳು, 1 ಹೆಣ್ಣು ಮಗ ಮದುವೆ ಮಾಡಿದೆ. ಸ್ವಂತ ಅಕ್ಕನ ಮಗನ ಕೊಟ್ಟು, ಮಗನಿಗೆ ನಾನು ಕೊಟ್ಟು ಮದುವೆ ಮಾಡಿದೆ ಅಳಿಯ. ಅವನಿವತ್ತು ವಿಜಯನಗರದಲ್ಲಿ ಇವರು ಸೋಮಣ್ಣವ್ರ ಜೊತೆಯಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡಿದೆ. ಫ್ಯಾಕ್ಟ್ರಿಯಲ್ಲಿ ನೋಡ್ಕೊತ ಇನ್ಚಾರ್ಜ್ ಕೊಟ್ಟವ್ರೆ, ಮಾಡ್ಕೊತವನೆ ಮೋಹನ್ ಕುಮಾರ್ ಅಂತ, 2ನೇ ಕ್ಲಾಸು. ನಗರದಲ್ಲಿ ಮಕ್ಕಳು ನೋಡೋಕೆ ಬರ್ತಾರ? ಇಲ್ಲ, ಬರಲ್ಲ, ಮಕ್ಕಳು ಬರಲ್ಲ ಅಂತಂದರೆ ಸೊಸೈದರು ಬಿಟ್ಕೊಡಲ್ಲ. ಓಹೋ, ಮಕ್ಕಳಿಗೆ ಆಸೆ ಇದೆ? ಮಕ್ಕಳಿಗೆ ಆಸೆ ಇದೆ, ಒಬ್ಬನಿಗೆ ಮಾತ್ರ ಆಸೆ, ದೊಡ್ಡವನಿಗೆ. ಇನ್ನೊಬ್ಬನಿಗೆ ಇದೆ ಗೊತ್ತಿಲ್ಲ. ಅವನ್ನ ಇಂಜಿನಿಯರ್ ಮಾಡಿ ಇದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಮಾಡಿದ್ದೆ. ಅವನ್ನ ಗಾಡಿ ಕೆಲಸ ಮಾಡಿ ಭಾರಿ ಕಷ್ಟ ಬಿದ್ದು ನಾನು 3 ಕಾಸು 6 ಕಾಸು ಕೊಡಾಕ್ ಮಡಗಿ ಕೊಡ್ತಾ ಇದ್ದೆ. ಅವರು ಕೊಡ್ತಾ ಇವ್ರು ಕೊಡ್ತಾ ಇದ್ದೆ. ಒಬ್ಬರು ಚಿಕನ್ ತೊಗೊಂಡು ಕೊಟ್ಟು ಇನ್ನೊಬ್ಬನಿಗೆ ಏನಾಗುತ್ತೆ ಪಕ್ಕದ ಇದ್ರಲ್ಲ, ಎಲ್ಲ ಮಾಡ್ತಾ ಇದ್ದೆ. ಇವತ್ತು ನನ್ನ ಮರ್ತು ಬಿಟ್ಟವ್ರೆ. ಅವರ ಹೆಂಡತಿ ಮಕ್ಕಳಿಗೆ ವಿಷಯ ಅಂತೂ ತಿಳಿಸಿದೀವಿ. ನಾನು ಫೋನಲ್ಲಿ ಟಚಲ್ಲಿ ಇದ್ದೀನಿ, ಯಾವುದೇ ಕಾರಣಕ್ಕೂ ಅವ್ರು ಬರಲ್ಲ ಅಂತಾರೆ. ನಾವೇನು ಮಾಡೋ ಪರಿಸ್ಥಿತಿ ಇಲ್ಲ. ಒಬ್ರು ಅಕ್ಕ ಇದ್ದಾರೆ, ಅಕ್ಕನೂ ಅವ್ರ ಮನೆಯಲ್ಲಿ ಇದ್ದಾರೆ. ಅವರು ನಾನೇ ಈ ಪರಿಸ್ಥಿತಿ ಅಮ್ಮ, ಅವನ್ನೆಲ್ಲಿ ಕರ್ಕೊಂಡೋಗಿ ನಾವು ಇಟ್ಕೊಳಕ್ಕಾಗತ್ತೆ, ನಂದೇ ಇನ್ನೊಬ್ರು ಮನೇಲಿ ಇದ್ದೀನಿ, ಅಡಿನ ಮನೇಲಿ ನಾನೆಲ್ಲಿ ಹೋಗ್ಲಿ, ನಾನೇ ಮಗಳ ಮನೆಗೆ, ನನಗೆ ಜಾಗ ಇಲ್ಲ ಇನ್ನೊಬ್ಬನೆಲ್ಲಿ ಕರ್ಕೊಂಡೋಗಿ. ಹೆಂಗೋ ಅಲ್ಲಿ ಚೆನ್ನಾಗಿದ್ದಾನೆ, ಲೈವ್ ನೋಡ್ತಾರೆ, ವಿಡಿಯೋ ನೋಡ್ತಾರೆ, ಚೆನ್ನಾಗಿದ್ದಾನೆ, ಇರಲಿ ಬಿಟ್ಬಿಡಿ ಅಷ್ಟೇ. ಬಟ್ ಏನಂದರೆ ನನಗೆ ಅವ್ರ ಮನೆ ಕುಟುಂಬದವ್ರು ಗೊತ್ತಾದರೆ ನನಗೆ ಅನುಕೂಲ ಆಗುತ್ತೆ ಕೊನೆಗಾಲದಲ್ಲಿ ಅವ್ರ ಕೈಲಿ ಮಾಡಿಸೋಕ್ಕೆ. ಇಷ್ಟೇ ದಯವಿಟ್ಟು ತಿಳ್ಕೊಳ್ಳಿ. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಅವ್ರ ಕುಟುಂಬನ ಕೇಳೋದು. ಕೊನೆಗಾಲದಲ್ಲಿ ನೀವೆಲ್ಲೋ ಬೀದಿ ಹೆಣವಾಗಬಾರ್ದು,
ನೀವು ಸಾಕಿ ಬೆಳೆಸಿರೋ ಮಕ್ಕಳೇ ನಿಮಗೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅದೊಂದು ಮುಕ್ತಿ. ಅವಾಗ್ಲೇ ಅದು ಮುಕ್ತಿ ಸಿಗದ ಜೀವಕ್ಕೆ, ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅದಕ್ಕೆ ಅದೊಂದು ಧೈರ್ಯಕ್ಕೆ ನಾನು ನಂಬರ್ ತಗೊಂಡಿರ್ತೀನಿ. ಎಲ್ಲರಿಗಿಂತ ಫಸ್ಟು ಕಾಲಿದ್ರೆ ಕೈ ಇದ್ರೆ ಫಸ್ಟ್ ತೊಗೊಳ ಕೊಡಿ ಅಂತ ಕೊಡ್ತಾರೆ. ನಾನು ಒಳಗೆ ಕುಂತ್ಕೊಂಡ್ರು ಕೊಡ್ತಾರೆ, ಇಲ್ಲಿ ಕುಂತ್ಕೊಂಡ್ರು ಕೊಡ್ತಾರೆ. ನಾನು ಆಚೆ ಕರೀತಾರೆ ಕೈ ಇದು ಸ್ವಾಧೀನ ಇಲ್ಲ ಸರ್. ನಾನು ಅಮ್ಮನಿಗೆ ಹೇಳಿದ್ದೀನಿ ಇದು ಸ್ವಾಧೀನ ಇಲ್ಲ, ಇದು ಒಂದು ಒರಿಸ್ಸಾ ಇದನ್ನ ಈ ಕೈಯಲ್ಲಿ ಮಾತ್ರ ಹಿಡ್ಕೋಬೇಕು. ಈ ಕೈಯಲ್ಲಿ ನೋಡಿ ಹಿಂಗೆ ಹಿಡ್ಕೋಬೇಕು, ಹಿಂಗೆ ಹಿಡ್ಕೋಬೇಕು. ಇದರಲ್ಲಿ ಕೈ ಬಿಚ್ಚಬೇಕು. ಎಲ್ಲ ನೋಡ್ತಾರೆ ಅಮ್ಮ ಅಂತ ಇದನ್ನೇ ಮಾಡಬೇಕು. ತಿರ್ಗಾ ಇದನ್ನು ಈ ಕೈಲಿ ಹಿಂಗೆ ಮಾಡಬೇಕು. ಇಷ್ಟೇ ಶಕ್ತಿ ಇದೆ ಇದರಲ್ಲಿ. ಈ ಶಕ್ತಿಯಿಂದ ಬದುಕೊಂಡಿದ್ದೀನಿ, ಓಡಾಡ್ತಾ ಇದ್ದೀನಿ. ಅಮ್ಮ ನನಗೆ ಬೇಕಾದಷ್ಟು ಪಡವೆ. ಮೊನ್ನೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ನಾನು ಎಲ್ಲಿ ಬಿಟ್ಟು ಹೋಗ್ಬಿಡ್ತೀನೋ ಅಂತ ಅಳ್ತಾ ಇದ್ದಾರೆ. ಅಳ್ತಾ ಇದ್ದೀನಿ ನನಗೆ. ಆ ಡಾಕ್ಟ್ರಿಗೆ ಹೇಳ್ತಿದ್ದಾರೆ ಫಸ್ಟ್ ನಾನು ಕಳಿಸ್ಬಿಡಿ, ಅಮ್ಮ ಬಿಟ್ಟು ಹೋಗ್ಬಿಡ್ತಾರೆ ನನ್ನ, ಆಮೇಲೆ ನಾನು ಯಾರು ನೋಡ್ಕೊಂತಾರೆ. ಬಿಲ್ ಕಟ್ತಾರೋ ಇಲ್ವೋ, ಇವ್ರು ಕಟ್ತಾರೆ. ಯಾರು ಏನು ಮೋಸ ಮಾಡ್ಬಿಡ್ತಾರವ ನನ್ನ. ನಾನು ಹೆಂಗೋ ಹೊಟ್ಟೆ ತುಂಬ ಊಟ ಕೊಡ್ತಾರಲ್ಲ, ಏನು ಕೊಟ್ಟರು ನಾನು ಊಟ ಮಾಡ್ತೀನಿ. ಏನು ಮಾಡಲಿ ಸರ್, ನನಗೆ ಮಕ್ಕಳು ಹಂಗೆ ಮಾಡ್ಬಿಟ್ರು. ಎಜುಕೇಷನ್ ಮಾಡಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮಾಡಿದೆ ಚಿಕ್ಕವ್ರನ್ನ. ಮೋಹನ್ ಇವ್ನ ಹೆಸರು ಸುನೀಲ್ ಕುಮಾರ್ ಅಂತೇಳಿ. ಮನೆ 8 ತಂದಿದ್ದು ನಾನು. ಪೊಲೀಸ್ ಇನ್ಸ್ಪೆಕ್ಟರ್ ಮಗಳನ್ನ, ಪೊಲೀಸ್ ಇನ್ಸ್ಪೆಕ್ಟರ್ ಮಗನಿಗೆ ನಾನು ಮಗನಿಗೆ ಚಿಕ್ಕ ಮಗನಿಗೆ ಅವನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಓದಿಸ್ಬೇಕಂದ್ರೆ ಎಷ್ಟು ಕಷ್ಟ ಬಿದ್ದಿರಬೇಕು ಅನ್ನೋದು ಆ ದೇವ್ರಿಗೆ ಗೊತ್ತು. ಕಡೆಗೆ ಮಾಡಿ ಆಗಿದ್ದು. ಇವತ್ತು ನಾನು ನೋಡಕ್ಕೆ ಬರಲ್ಲ. ಅವನಿಗೂ ಒಂದು ಹೆಣ್ಮಗ ಇದೆ, ದೊಡ್ಡವನಿಗೂ ಒಂದು ಹೆಣ್ಮಗ ಇದೆ. ಅವನು ದೊಡ್ಡವನು ಲವ್ ಮ್ಯಾರೇಜ್ ಆದ, ಅದು ಆಚಾರ್ಯ ಹುಡುಗಿ. ನಾನು ರಿಯಲ್ ಆಗಿ ಹೇಳ್ತೀನಿ, ನಾನು ಸಡ್ವೀಲ್ ಗೌಡ ಅಲ್ಲ ನಾನು. ನಿಮ್ಗೆ ಅದು ಇಷ್ಟ ಇರಲಿಲ್ಲ, ಮ್ಯಾರೇಜ್ ಇಷ್ಟ ಇರಲಿಲ್ಲ? ನನಗೆ ಇಷ್ಟ ಇರಲಿಲ್ಲ. ಆಮೇಲೆ ಬಂದು ಹುಡುಗಿ ಕಡೆ ಹುಡುಗರು ಬಂದು ಅವಳಿಗೆ ಬ್ರೇನ್ ವಾಶ್ ಮಾಡಿ ಕರ್ಕೊಂಡೋಗಿ ಸ್ಟೇಷನೆಲ್ಲ ಕರ್ಕೊಂಡೋಗಿ, ವಿಜಯನಗರ ಸ್ಟೇಷನಲ್ಲಿ ಅಲ್ಲಿ ಕರ್ಕೊಂಡೋಗಿ ಏನೋ ಮಾಡಿಬಿಟ್ರು. ಫ್ರೆಂಡೆಲ್ಲ ಸೇರ್ಕೊಂಡು ಮದುವೆ ಮಾಡಿಬಿಟ್ರು. ಅದು ಹೋಗಿ ಬಿಡದಿಯಲ್ಲಿ ನನ್ನ ಜಮೀನಿದೆ, ನನ್ನ ಜಾಗದಲ್ಲಿ ಮನೆ ಕಟ್ಸಿದೆ. ನನ್ನ ಬಾಮೈದ ನನ್ನ ಅತ್ತೆಯ ಮಗ, ಸ್ವಂತ ಮಗ ಮನೆ ಕಟ್ಸೋರು. ಕಟ್ಕೋ ಅಂತ ಕೊಟ್ಬಿಟ್ಟೆ. ಇವತ್ತು ಆ ಜಾಗ ನನ್ನ ಹೆಸರಲ್ಲೇ ಇದೆ. ಅದರ ಪಕ್ಕದಲ್ಲಿ ಒಂದು ಸೈಟ್ ಇದೆ, ಅದು ನನ್ನ ಹೆಸರಲ್ಲೇ ಇದೆ. ಅದನ್ನೇನಾದರೂ ಮಾಡಬೇಕು, ನನ್ನ ಹೆಸರಲ್ಲೇ ಇದೆ. ನಾನು ಅದನ್ನು ಏನಾದರೂ ಮಾಡಬೇಕು ಅಂತ ಇದ್ರಿ ಮನಸ್ಸಲ್ಲಿ. ಅದನ್ನು ಓಪನ್ ಹೇಳ್ಬೇಡ ಸರ್. ಜಾಗ ಇಲ್ಲಿಂದ ಹಿಡಿದು ಇಷ್ಟೇ ದೊಡ್ಡದಾಗಿದೆ. ಈ ರೋಡ್ಗೂ ಆ ರೋಡ್ ಜೈಟ್ ಆಗುತ್ತೆ. ಅಮ್ಮ ದೊಡ್ಡ ಮನಸ್ಸು ಮಾಡಿದ್ರೆ ನನ್ನ ಅಮ್ಮ, ನನ್ನ ತಾಯಿ, ಅದನ್ನು ಕಟ್ಕೊಂಡು ನಾನು ಜೀವನ ಮಾಡೋಲ್ಲಿ ಇರ್ತೀನಿ. ಕಟ್ಕೊಂಡು ಜೀವನ ಮಾಡ್ತೀನಿ ಅಂದರೆ ಅಮ್ಮ ನಡೆಸ್ಬೇಕು, ಅದನ್ನು ಆಶ್ರಮ ನಡೆಸಬೇಕು. ಆ ಜಾಗ ನನ್ನ ಹೆಸರಿದೆ. ನನಗೆ ಮಾತ್ರ ಸತ್ಯವಾಗ್ಲೂ ಹೇಳ್ತೀನಿ ಈ ವಿಡಿಯೋ ಮುಖಾಂತರ, ಅವರಿಗೆ ಮಕ್ಕಳಿದ್ದಾರೆ, ಅವ್ರ ಕುಟುಂಬ ಇದೆ, ನೋವಲ್ಲಿ ಏನು ಬೇಕಾದರೂ ಮಾತಾಡ್ಬೋದು. ಅವ್ರದ್ದೇ ಆದಂಥ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ದಯವಿಟ್ಟು ಇದೊಂದು ಅರ್ಥ ಮಾಡ್ಕೊಳ್ಳಿ. ಯಾವುದಕ್ಕೂ ನಾನು ಕಟ್ಟಿ ಬೀಳಲ್ಲ, ನನಗಿದು ಅವಶ್ಯಕತೆ ಇಲ್ಲ. ಹೆಂಡತಿ ಇದ್ದಾರೆ, ಸಂಸಾರ ಮಾಡಿದ್ದಾರೆ ಅಷ್ಟು ವರ್ಷ, ಅವ್ರಿಗೆ ಮಕ್ಕಳಿದ್ದಾರೆ, ಅವ್ರದೇ ಆದಂಥ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಸೊಸೆದಿದ್ದಾರೆ, ಅದು ಅವರಿಗೆ ಸೇರಬೇಕು. ಯಾರು ಬರಲ್ಲ, ಏನು ಮಾಡಲಿ? ಸಮಯ, ಸಂದರ್ಭ, ಪರಿಸ್ಥಿತಿ ಇದ್ದೀನಿ ಇಲ್ಲಿ. ಏನಕ್ಕೆ ಇವತ್ತು ಯಾವುದಾದ್ರು ಒಂದು ಹೇಳಲೇಬೇಕು ಅಂತ ಕಾಯ್ತಾ ಇದ್ದೆ. ಸಿಗ್ತಾ ಇಲ್ಲ ನನಗೆ. ಇವತ್ತು ನನಗೆ ಅವಕಾಶ ಕೊಟ್ಟವ್ರೆ. ನನ್ನ ಆಸ್ತಿ ಕೊಡಬೇಕು ಅನ್ನೋದು ನಿಮ್ಮ ಧರ್ಮ, ಹೌದು, ಒಳ್ಳೆತನ. ಆದರೆ ಅವರು ಅದನ್ನು ಇಸ್ಕೊಳ್ಳದೆ ಇರೋದೇ ಧರ್ಮ. ನಿಮ್ಮ ಹೆಂಡತಿ ಮಕ್ಕಳಿದಾರಲ್ವಾ, ನನಗೆ ಗೊತ್ತು. ಆಸೆ ಬೀಳುವವರೇ ಎಲ್ಲ ಅವರು. ಆಯಿತು, ನಾನು ಹೇಳೋದು ಮಕ್ಕಳು ಮನೆಯೋ ಯಾರ ಮನೆಯೋ ಗುಡ್ಲೋ ಅರಮನೆಯೋ, ಇವತ್ತು 3 ಹೊತ್ತು ಊಟ ಸಿಗೋ ಜಾಗ ಸಿಕ್ಕಿದೆ, ತೃಪ್ತಿಯಿಂದ ಇರಿ. ನಾಳೆ ಏನಾಗುತ್ತೋ ಬೇಡ. ಅಯ್ಯೋ ಆ ವಾಸ್ತಿ ಸಿಗಲಿ, ನಾನು ಅಲ್ಲಿ ಚೆನ್ನಾಗಿರ್ತೀನಿ, ಗೊತ್ತಿಲ್ಲ. ಸಿಗುತ್ತೋ ಸಿಗಲ್ವೋ, ಅಲ್ಲಿ ಮನೆ ಕಟ್ಟಲ್ವೋ ಗೊತ್ತಿಲ್ಲ. ಸದಾ ಅವ್ರಿಗೆ ಕೃತಜ್ಞತೆಯಿಂದ ನೋಡಿ. ನಿಮ್ಮಂತೆ 4 ಜನ ಇದ್ದಾರೆ, ಖುಷಿಯಾಗಿರಿ. ಮಕ್ಕಳ ಬಗ್ಗೆ ಶಾಪ ಹಾಕೋಕೆ ಹೋಗ್ಬೇಡಿ. ಅವ್ರು ಚೆನ್ನಾಗಿರಲಿ. ಒಳ್ಳೇದಾಗಲಿ ನಿಮಗೆ. ಹೇಳಿ ಸರ್, ಇನ್ನೇನು ಮಾಡಬೇಕು ಹೇಳಿ. ಒಳ್ಳೇದಾಗುತ್ತೆ, ಒಳ್ಳೇದಾಗುತ್ತೆ. ಸರಿ, ಅಮ್ಮನಿಗೆ ಹೇಳ್ಬಿಟ್ಟು ಅಮ್ಮನಿಗೆ ಕೇಳ್ತೀನಿ. ಅಮ್ಮ ಓಕೆ ಅಂದರೆ ನನ್ನ ಮೊಮ್ಮಕ್ಕಳು ನೋಡ್ಬೇಕು ಅಂತ ಆಸೆ ಇದೆ. ಸರ್, ನಾವು ಕರ್ಸಿದೀವಿ, ಮಗನಿಗೆ ಹೇಳಿದೀವಿ. ಅವ್ರಿಗೆ ಇನ್ನೂ ಗೊತ್ತಿಲ್ಲ ಕೆಲವು ವಿಷಯಗಳು. ಅವ್ರ ಅಕ್ಕನ ಹತ್ರ ನಾವು ಟಚಲ್ಲಿ ಇರ್ತೀವಿ. ಮಗನಿಗೆ ಫೋನ್ ಮಾಡಿದ್ರೆ ನನ್ನ ನಂಬರೇ ಬ್ಲ್ಯಾಕ್ ಲಿಸ್ಟಲ್ಲಿ ಬಿಸಾಕ್ತಾರೆ. ಯಾಕಂದ್ರೆ ಅವ್ರ ಹಿನ್ನೆಲೆ ಏನೇನಿದೆಯೋ ಅವ್ರದ್ದು ನನಗೆ ಗೊತ್ತಿಲ್ಲ ಸರ್. ನನಗೆ ಇಲ್ಲಿ ಬಂದ್ಮೇಲೆ ಶೇಖರ್ ಅವ್ರು ಒಳ್ಳೆಯವರು. ಅಲ್ಲೇನು ನನ್ನ ಅವರ ಮಧ್ಯೆ ಏನೇ ಇರಲಿ ನನಗೆ ಗೊತ್ತಿಲ್ಲ ಸರ್. ಇವ್ರು ಹೇಳಿದಾರಲ್ಲ, ಆದಷ್ಟು ನಾವು ಪ್ರಯತ್ನ ಪಡ್ತೀವಿ. ನಿಮ್ಮ ಕೆಲವು ಆಸೆ ನೋಡಿ ಈಡೇರ್ಸೋಕೆ ಆಗದೆ ಇರ್ಬೋದು. ಯಾಕಂದ್ರೆ ನಿಮ್ಮ ಮಕ್ಳು ಕೇಳಿದ್ರೆ ತಾನೇ ಅವರು ಏನೋ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಈಗ ಕೈಕಾಲು ಚೆನ್ನಾಗಿದ್ರೆ ಹೆಂಗೋ ದುಡ್ಕೊಂಡು ತಿಂತಾರೆ, ಎಲ್ಲೋ ಹೋಗ್ತಾರೆ. ಏನು ಆಗದೆ ನಡೆಯೋ ಒಂದು ಹೆಜ್ಜೆ ಇಡಕ್ಕಾಗಲ್ಲ, ಇಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ಲ. ನನ್ನ ಊಟದ ಬಗ್ಗೆ, ನನ್ನ ಬಟ್ಟೆ ಬಗ್ಗೆ, ನನ್ನ ಇದ್ರ ಬಗ್ಗೆ ಏನೂ ಇಲ್ಲ. ಭಾರಿ ಚೆನ್ನಾಗಿ ನೋಡ್ಕೊತಾರೆ. ಅದ್ರ ಬಗ್ಗೆ ನಾನು ಸುಳ್ಳು ಹೇಳಲ್ಲ, ಖಂಡಿತವಾಗ್ಲು ಹೇಳ್ತೀನಿ. ನನ್ನ ದೇವರು ಆಣೆಗೂ, ಚಾಮುಂಡೇಶ್ವರಿ ಆಣೆ, ನನ್ನ ತಾಯಿ ಚೌಡೇಶ್ವರಿ ಆಣೆ, ಆ ರೇಂಜಲ್ಲಿ ನೋಡ್ಕೊತಾವ್ರೆ.
ನನ್ನ ಚೆನ್ನಾಗಿ ಊಟ ಕೊಡಿ ಎಲ್ಲರಿಗೂ ಅಷ್ಟೇ. ಒಳ್ಳೇದಾಗಲಿ, ನಿಮ್ಮ ಹಾರೈಕೆ ಅವ್ರಿಗಿರಲಿ. ಒಳ್ಳೇದಾಗಲಿ. ಇವರು 600 ಎಕರೆ ಅಂತ ಕರಿತೀವಿ. ತೆಗೀರಿ ಇದು. ಬೇಕಾದಷ್ಟು ಕೋಟಿ ಸಿನಿಮಾ ಟಾಕೀಸವೆ. ಒಟ್ಟು ಎಷ್ಟು ಜನ ಇದ್ದಾರೆ? 50, 60, 70, 80 ಒಂದೊಂದು ಸಲ ಒಂದೊಂದು ಥರ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ 80 ಜನ 90 ಜನ ಎಲ್ಲ ಇದ್ರು ಸ್ಟಾರ್ಟಿಂಗಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರವ್ರ ಕುಟುಂಬಗಳು ಸೇರಿದ್ರು, ಕೆಲವರು ತೀರ್ಕೊಂಡ್ರು, ಮಕ್ಕಳು ತುಂಬ ಜನ ಇದ್ರು, ಮಕ್ಕಳುಗಳು ತುಂಬ ಜನ ಇದ್ರು. ಆಮೇಲೆ ನಾವು ಮಕ್ಕಳನ್ನ ಇವ್ರ ಜೊತೆಗೆ ಇಟ್ಕೊಳ್ಳಿಲ್ಲ, ಅವ್ರ ಕುಟುಂಬಗಳನ್ನ ಅವ್ರಿಗೆ ಕಳಿಸಿದ್ವಿ. ಈಗ ಏನಿದ್ರು 18 ಮೇಲೆ 18 ವರ್ಷ ಕೆಳಗಿದ್ರೆ ನಾವು ಕರ್ಕೊಳ್ಳಲ್ಲ, 18 ವರ್ಷ ಮೇಲಿದ್ರೆ ಮಾತ್ರ ನಾವು ಕರ್ಕೊಳ್ತೀವಿ. ಹೌದು, ಅದು ಕಾನೂನು ಚೌಕಟ್ಟಲ್ಲಿದೆ. ಈಗ ಸದ್ಯದಲ್ಲಿ ಎಷ್ಟು ಜನ ಇದ್ದಾರೆ? ಈಗ 50 ಜನ ಇದ್ದಾರೆ. 50 ಜನ. ಇವ್ರ ಕತೆ ಏನು? ಅವರೇ ಹೇಳ್ಬಿಡ್ತಾರೆ. ನಿಮ್ಮ ಹೆಸರೇನು? ಚೆನ್ನೇಗೌಡ ಅಂತ. ಯಾವ ಊರು? ನಮ್ದು ಮಂಡ್ಯ. ಬೇಕಾದಷ್ಟು ಕೋಟಿ ಸಿನಿಮಾ ಟಾಕೀಸವೆ, ಭತ್ತದ ಮಿಲ್ಗಳು, ಆಮೇಲೆ ಆಲೆ ಮನೆಗಳು ಬೇಕಾದಷ್ಟು. ಇಲ್ಲಿಗೆ ಯಾಕೆ ಬಂದ್ರಿ? ಇಲ್ಲಿ ನಾನು ಇಲ್ಲೇ ಬೆಂಗಳೂರಲ್ಲೇ ಬೆಳೆದದ್ದು. ಮದ್ವೆ ಆಗೈತಾ? ಮದುವೆ ಆಗಿಲ್ಲ. ಯಾಕಾಗ್ಲಿಲ್ಲ? ಮದುವೆ ಇನ್ನೊಂದು 5 ವರ್ಷ ಹಂಗೆ. 5 ವರ್ಷ ಆಮೇಲೆ ಆಯ್ತು ಇನ್ನೊಂದು ವರ್ಷ ಹಂಗೆ. ಹುಡುಗಿ ಎಲ್ಲಿದು? ಅಲ್ಲಿ ಹಳ್ಳಿ ಜನ, ಶಿವಹಳ್ಳಿ ಆ ಸುತ್ತ ಹಳ್ಳಿ ಜನ ಕೊಡ್ತಾರೆ. ಏನ್ ಹೆಣ್ಮಕ್ಳು ನಾವು ಇವಾಗ ನಿಂತ್ಕೊಂಡ್ಬಿಡ್ತೀವಿ ಕೊಡಕ್ಕೆ. ಸುತ್ತಹಳ್ಳಿ ಅವರ ಮಂಡ್ಯ ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ, ನಿನ್ಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾರೆ. ಎಷ್ಟೋ ಕೋಟಿ ಅವ್ರೆ ನಮ್ಮ ಮಂಡ್ಯದಳ್ಳಿಲಿ. ಇವ್ರ ಮನೆ ಅಡ್ರೆಸ್ ನಮ್ಗೆ ಇವತ್ತು ಗೊತ್ತಾಗಿಲ್ಲ. ಇದು ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್. ಸಿನಿಮಾ ಟಾಕೀಸ್ಗಳವೆ, ಭತ್ತದ ಮಿಲ್ಗಳು. ನಮ್ದು ಮಂಡ್ಯ ಸಕ್ಕರೆ ಕಾರ್ಖಾನೆ, ಬೇಕಾದಷ್ಟು ಕೋಟಿ ಸಕ್ಕರೆ ಕಾರ್ಖಾನೆ. ನಮ್ಮಣ್ಣ ಸೊಸೈಟಿಲಿದ್ದ ಬೇಕಾದಷ್ಟು ಕೋಟಿ, ಒಂದು 10-20 ಊರಿಗೆ ಅಕ್ಕಿ ನಂಗೆ ಕೊಡ್ತಾನೆ. ಆಮೇಲೆ ಇಲ್ಲಿ ಸಿ ಕುಮಾರ್ ಅಂತ ನಮ್ಮ ದೊಡ್ಡಪ್ಪನ ಮಗ, ರೈತರ ಸಾಗಣ, ಅಲ್ಲಿ ಅಕ್ಕಿ ರಾಗಿ ಭತ್ತ ಬೇಕಾದಷ್ಟು ಕೋಟಿ ಗುಡ್ಡೆ. ಸರಿ, ನಿಮ್ಮ ಊರಿಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊ ಬರ್ತೀನಿ. ಏನೋ ಅವ್ರ ಮಂಡ್ಯದಲ್ಲೇ ನಮಗೇನು ಗೊತ್ತಿಲ್ಲ. ನಾವಂತೂ ಇದ್ರ ವಿಡಿಯೋ ಆಯ್ತು 1 ವರ್ಷ ಬೇಕಾದಷ್ಟು ಕೋಟಿ ವಿಡಿಯೋ ಸಿಕ್ಕಾಪಟ್ಟೆ ಇವ್ರದ್ದು ವೈರಲ್ ಆಗುತ್ತೆ. ಇವ್ರನ್ನ ತುಂಬಾ ಜನ ಅಭಿಮಾನಿಗಳು. ಹೌದಾ? ಯಾಕಂದ್ರೆ ಬೆಳಗ್ಗೆ ರಾತ್ರಿವರೆಗೂ ಸಕ್ಕರೆ ಫ್ಯಾಕ್ಟ್ರಿ, ಗೋಡನ್ ಫ್ಯಾಕ್ಟ್ರಿ ನಾವೆಲ್ಲೂ ಹೋಗೋದೇ ಬೇಡವಲ್ಲ. ಸಕ್ಕರೆ ಗೋಡನ್. ಆರೋಗ್ಯವಾಗಿದ್ದೀರಾ? ಇಲ್ಲೆಲ್ಲ ಊಟ ಓಡೋಗ್ಬಿಡ್ತೀರಾ? 3 ಹೊತ್ತು ಊಟ ಕೊಡ್ತಾರೆ? ಏನೇನ್ ಕೊಡ್ತೇವೆ? ಏನೇನು ಕೊಡ್ತಾರೆ? ಊಟ ಎಲ್ಲ ಫುಲ್ ಕೊಡ್ತಾರೆ. ಹೌದಾ? ಇಲ್ಲಿನ ಊಟದ ಬಗ್ಗೆ ಖುಷಿ ಇದೆಯಾ? ಅದೇ. ಬಟ್ ಏನಂದ್ರೆ ಅವರೆಲ್ಲ ಅಲ್ಲೇ ಮಾಡ್ಕೊತಾರೆ. ಬಾತ್ರೂಮ್ ಇದ್ರು ಬಾತ್ರೂಮ್ 4 ಪ್ಯಾಂಟ್ ಹಾಕೋತಾರೆ, 13 ಸ್ವೆಟರ್ಗಳು ಹಾಕೊಂಡಿರ್ತಾರೆ, ಒಂದ್ರ ಮೇಲೆ ಒಂದು. ಮತ್ತೆ ಬೆಡ್ಶೀಟ್ಗಳು ಎಲ್ಲರದ್ದು ಎತ್ಕೊಂಡ್ಬಿಡ್ತಾರೆ. ಊಟಕ್ಕೆ ಬರ್ತಾರಲ್ಲ ಆಚೆ. ಏನ್ ಇವ್ರ ಹೆಸರೇನು? ಏನ್ ನಿಮ್ಮ ಹೆಸರು? ಚೆನ್ನೇಗೌಡ ಅಂತ. ಚೆನ್ನೇಗೌಡ, ಚೆನ್ನಪ್ಪ, ಚೆನ್ನೈ. ಸರಿ, ಒಳ್ಳೇದಾಗ್ಲಿ. ಅಣ್ಣ, ನೀವು ಯಾವ ಸ್ಟೇಷನ್ ಇಂದ ಬಂದ್ರಿ? ಇರಿ ಅಣ್ಣ, ಇರಿ 1 ನಿಮಿಷ ಇರಿ. ಗೊರಗುಂಟೆಪಾಳ್ಯ RMC ಪೊಲೀಸ್ ಸ್ಟೇಷನ್. ಏನಕ್ಕೆ ಏನ್ ಮಾಡಿದ್ರಿ ನೀವು? ಯಾಕೆ ಇಲ್ಲಿಗೆ ಬಂದ್ರಿ? ಈ ತರ ಇಲ್ಲಿ ನಿದ್ದೆ ಮಾಡ್ತಾ ಇದ್ದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ, ಇಲ್ಲಿ ಕುಡಿದ್ಬಿಟ್ಟು ಬಂದು ವಾಸನೆ ಮಲ್ಕೊಬಿಟ್ಟ. ಸ್ವಲ್ಪ ಎದ್ದು ಆ ಕಡೆ ಹೋಗಪ್ಪ ಅಂದ್ರೆ ಮಗ ನೋಡಿದ. ಅದಕ್ಕೆ ಮುಂಚೆ ಒಬ್ಬನು ಒಂದು ಸ್ವಲ್ಪ ಕೆಟ್ಟ ಕೆಲಸ ಮಾಡ್ದ. ಇವರಿಬ್ರು ಏನೋ ಮಾಡ್ಬಿಡ್ತಾರೆ ಅಂತ ನಾವು ಹೊಡೆದ್ಬಿಟ್ರಾ? ಅದಕ್ಕೆ ಇಲ್ಲಿ ಕಳ್ಸಿದ್ರ? ಅಷ್ಟೇ ಅಲ್ವಾ? ಬೇರೆ ಏನೂ ಇಲ್ಲ. ನಿಮ್ಮ ಹೆಸರು? ಮುರುಗೇಶ್. ಇನ್ನೊಂದು ಹೆಸರು ಮುನಿಸ್ವಾಮಿ. ಮುರುಗೇಶ್ ಅಂತನಾ? ಮುರುಗೇಶ್ ಕಂಪನಿ ಎಲ್ಲ ಮುನಿಸ್ವಾಮಿ ಅಂತ ದೇವ್ರ. ಇಲ್ಲಿ ಬಂದು ಎಷ್ಟು ದಿನ ಆಯ್ತು? ಇಲ್ಲಿ ಆಯ್ತು 3 ತಿಂಗಳಾಯ್ತು. 3 ತಿಂಗಳಾಯ್ತಾ? 1 ವರ್ಷ ಆಯ್ತು. 1 ವರ್ಷ ಆಯ್ತಾ? 3 ತಿಂಗಳು ಅಂತೀರಿ? ಆಯ್ತು. ಹೇಳ್ತಾ ಇರ್ತಾರೆ. ಇಲ್ಲಿ ಊಟ ಎಲ್ಲ 3 ಹೊತ್ತು ಕೊಡ್ತಾರೆ. ಹೌದಾ? ಏನೇನು ಕೆಲಸ ಮಾಡ್ತೀರಿ ಇಲ್ಲಿ? ಇಲ್ಲೇ ಎಲ್ಲದ ಕೆಲಸ ಮಾಡ್ತೀವಿ. ಹೌದಾ? ನಿಮ್ಮ ಮನೆಗೆ ಹೋಗಲ್ವಾ ನೀವು? ಮನೆಗೆ ಹೋಗಲ್ಲ ಸರ್. ಯಾಕೆ ಹೋಗಲ್ಲ? ಹೋಗಲ್ಲ ಅಂದರೆ ತಿರ್ಗಾ ಇದೇ ಥರ ರಾಗ ಅಷ್ಟೇ. ಮತ್ತೆ ಕಳಿಸ್ತಾರ? ಏನಾದ್ರೆ ಸ್ವಲ್ಪ ಹೆಚ್ಚಿಗೆ ಆರೋಗ್ಯ ಸರಿ ಇದೆ. ಅಮ್ಮ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರ? ಎಲ್ಲಿ ಹೋಗಲ್ಲ. ನಾನು ಬಸ್ ಸ್ಟ್ಯಾಂಡಲ್ಲಿ ಬರ್ಣಪುರದಲ್ಲಿ ಎಲ್ಲ 5 ವರ್ಷ 10 ವರ್ಷ ಅಲ್ಲಿ ಇದ್ದೀನಿ. ಇಲ್ಲಿ ಖುಷಿಯಾಗಿದ್ದೀರಾ? ಒಳ್ಳೇದಾಗಲಿ. ಕೊಡಿಗೆಹಳ್ಳಿ ಸ್ಟೇಷನು ಕೃಷ್ಣ ಅಂತ. ಅವ್ರ ಹೆಸರು ಕೂಡ ಅವ್ರಿಗೆ ಹೇಳಕ್ ಬರಲ್ಲ. ಇವತ್ತವರೆಗೂ ಅವ್ರು ಒಂದು ಮಾತು ಪದ ಬಳಸಿಲ್ಲ. ಬರ್ಬೇಕಾದ್ರೆ ತುಂಬಾ ಇದಾಗಿದ್ರು. ಆಂಬ್ಯುಲೆನ್ಸ್ ಅಲ್ಲೇ ಬಂದ್ರು. ಆಲ್ಮೋಸ್ಟ್ ಇವಾಗ ಊಟ ಮಾಡ್ತಾರೆ, ಊಟ ಮಾಡ್ತಾರೆ, ಟಾಯ್ಲೆಟ್ ಎಲ್ಲ ಅಲ್ಲೇ ಮಾಡ್ಕೋತಾರೆ, ಅಲ್ಲೇ ಯೂರಿನ್ ಮಾಡ್ಕೋತಾರೆ, ಎಲ್ಲ ಅಲ್ಲೇ. ಊಟ ಮಾತ್ರ ಕೊಡ್ತೀವಿ ನಾವು, ಊಟ ಮಾಡ್ತಾರೆ. ಅದು ನಾವು ತುಂಬಾ ಕೇಳಿ ಹೆಸರು ಮಾತ್ರ ಕೃಷ್ಣ ಅಂತ ಗೊತ್ತಾಯ್ತು.
ಅಷ್ಟೇ. ನಮ್ಗೆ ಅದೊಂದೇ ಪದ ಸಿಕ್ಕಿದ್ದು. ಅವ್ರ ಕಡೆ ಸ್ಟೇಷನ್ ಲೆಟ್ರಲ್ಲಿ ಇಲ್ಲ, ಸ್ಟೇಷನ್ ಲೆಟ್ರಲ್ಲಿ ಹೆಸರೇ ಇರಲಿಲ್ಲ ಅವ್ರಿಗೆ. ಏನೂ ಇಲ್ಲ ಆ ಥರ ಬರೆದು ಬಿಡ್ತಾರೆ. ಹೆಸರಿಲ್ಲ ಅಂದರೆ ಹೆಸರು ಹೇಳಿಲ್ಲ ಅಂದರೆ ಕೆಲವರು ಅದನ್ನೇ ಬರೀತಾರೆ ಸ್ಟೇಷನಲ್ಲಿ. ನಮಗೆ ಇಲ್ಲಿ ಬಂದ ಮೇಲೆ ನಮ್ಗೆ ಹೆಸರು ಗೊತ್ತಾಯ್ತು. ಆಮೇಲೆ ನಾನು ಅವ್ರ ವಿಷಯ ತಿಳಿಸ್ತೆ. ಅವ್ರ ಲೆಟ್ರಲ್ಲಿ ಹಿಂದೆ ಬರ್ಕೊಂಡ್ಬಿಟ್ಟಿದ್ದೀನಿ ಅವ್ರ ಹೆಸರು. ಇವರು ಅಂಬೇಡ್ಕರ್ ನಗರ ಅಂತ, ಯಶವಂತಪುರದಲ್ಲಿ ಅವ್ರ ವಿಡಿಯೋ ತೋರಿಸ್ತೀನಿ ನಿಮಗೆ. ಒಂದ್ ಕಡೆ ಮಲಗಿರ್ತಾರೆ, ಒಂದು ಈ ಕಡೆ ಬೇಕ್ರಿ ಇರುತ್ತೆ, ಅಲ್ಲಿ ಮಲಗಿರ್ತಾರೆ, ನೋಡೋಕ್ಕಾಗಲ್ಲ ಅವತ್ತು ಅವ್ರನ್ನ. ಆ ಥರ ಪರಿಸ್ಥಿತಿಯಲ್ಲಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಅವ್ರಿಗೆ ಸೊಸೆ ಇದ್ದಾರೆ. ನಾವು ವಿಷಯನೂ ತಿಳಿಸಿದ್ವಿ. ಆ ಅಮ್ಮ ಇವತ್ತವರೆಗೂ ಕೇರೆ ಇರಲಿಲ್ಲ. ಅಡ್ರೆಸ್ ಒಂದಷ್ಟು ಇಟ್ಕೊಂಡಿರ್ತೀವಿ ಸಮಯ ಸಂದರ್ಭಕ್ಕೆ. ಬರ್ದಿದ್ದವ್ರು ನಾವೇನು ಮಾಡೋಕ್ಕಾಗಲ್ಲ. ಈಗ ಬಲವಂತವಾಗಿ ಕಳಿಸ್ತೀವಿ ಅನ್ಕೊಳ್ಳಿ, ಮತ್ತೆ ರೋಡಿಗೆ ಬಿಡ್ತಾರೆ. ಈಗ ನಮ್ ಬಲವಂತ ಕರ್ಕೊಂಡು ಹೋಗ್ತಾರೆ, ಮತ್ತೆ ರೋಡಿಗೆ ಬಿಡ್ತಾರೆ. ಇದೇ ಪರಿಸ್ಥಿತಿ. ಅದ್ರ ಬದಲು ಇಲ್ಲಿ ನೆಮ್ಮದಿಯಾಗಿದ್ದಾರೆ ಅಷ್ಟೇ. ಮೊನ್ನೆ ಎಲ್ಲ ಎಲ್ಲರೂ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಚಂದ್ರಮ್ಮ ದಯಾನಂದ್ ಸಾಗರ್ 1 ತಿಂಗಳು ಎಲ್ಲರೂ ಅಡ್ಮಿಷನ್ ಮಾಡಿದ್ವಿ. ಪ್ರತಿಯೊಬ್ಬರನ್ನು ಅಡ್ಮಿಷನ್ ಮಾಡಿಸ್ಕೊಂಡು ಎಲ್ಲ. ಕೆಲವ್ರಿಗೆ ಕಣ್ಣು ಆಪರೇಷನ್ ಆಯಿತು, ಕೆಲವ್ರಿಗೆ ಕೈಕಾಲು ನೋವು, ಅದು ಇದು ಏನೇನಿತ್ತು. 1 ತಿಂಗಳು ಅಡ್ಮಿಟ್ ಆಗಿತ್ತು. 17 ದಿನ ಇದ್ರಲ್ಲ. ಎಲ್ರು ಬಸ್ ಅವರೇ ಕಳಿಸಿದ್ರು. ಚಂದ್ರಮ್ಮ ದಯಾನಂದ್ ಸಾಗರ್ ಹಾರೋಹಳ್ಳಿ ಹತ್ರ ಅವರೇ ಬಸ್ ಕಳಿಸಿದ್ರು. ಹೌದು ನೋಡಿ, ಆ ಮಹಾನ್ ಭಾವರು ಅವ್ರ ಸೇವೆ ಅದು. ಯಾರಿಂದನೋ ಒಂದು ಇದು ತಗೊಂಡು. ಓಕೆ, ಒಳ್ಳೇದು. ಇವರು ಹೇಳಿ. ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್. ನಾನು ನೋಡ್ದಂಗೆ ತುಂಬಾ ಲವಲವಿಕೆಯಿಂದ ಇದ್ದಾರೆ ಅವರು. ಕಣ್ಣಿಗೆ ಮೊನ್ನೆ ಆಪರೇಷನ್ ಆಯ್ತು. ನನಗೆ ಅಲ್ಲಿ ಆಪರೇಷನ್ ಆಯ್ತು ಮೊನ್ನೆ. ಕಣ್ಣು ಆಪರೇಷನ್ ಆಯ್ತಾ? ಕಣ್ಣು ಆಪರೇಷನ್ ದಯಾನಂದ್ ಸಾಗರ್ ಹಾಸ್ಪಿಟಲ್. ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು? ಇಲ್ಲಿ ಬಂದು 2 ವರ್ಷ ಆಯ್ತು. 2 ವರ್ಷ ಆಗ್ತಾ ಇದೆ. 2 ವರ್ಷ ಆಯ್ತಾ? ಹಾಸ್ಪಿಟಲ್ ಇದ್ರೂ ಅಭಿಮಾನಿಗಳು ಬಿಸ್ಕೆಟ್ ಇಂದ ಹಿಡಿದು ಹಣ್ಣುಗಳಿಂದ ಹಿಡಿದು ಅಲ್ಲಿಗೆ ಬಂದಿದ್ದಾರೆ. ನನ್ನ ಅಭಿಮಾನಿಗಳಿದ್ದಾರ? ಅಲ್ಲ, ನನ್ನ ಲೈವ್ ಅಲ್ಲಿರೋ ನನ್ನ ಕುಟುಂಬದವರು ಎಲ್ಲರೂ ಅಲ್ಲಿ ಬಂದು ಬಿಸ್ಕೆಟ್, ಬನ್ನು, ಬ್ರೆಡ್ ಇವೆಲ್ಲ ಕೊಟ್ಟರು, ಬಾಳೆಹಣ್ಣು. ನೋಡಿ, ಆ ಮೂಲಕ ಅವ್ರು ಪ್ರೀತಿ ಕೊಟ್ಟಿದ್ದಾರೆ ಅಲ್ವಾ? ಇವ್ರದ್ದೇನು ಕತೆ ನನಗೇನು ಗೊತ್ತಿಲ್ಲ. ಅವ್ರಿಗೆ ನೆಲೆ ಮನೆಯವ್ರು ಸಿಕ್ಕಿಲ್ಲ. ಹೋಟ್ಲ್ ಕೆಲಸ ಮಾಡ್ತೀನಿ, ಆಮೇಲೆ ಕ್ಯಾಟ್ರಿಂಗ್ ಕೆಲಸ ಮಾಡ್ತೀನಿ. ಕಣ್ ಕಾಣ್ತಿರ್ಲಿಲ್ಲ, ಈಗ ಕಾಣ್ತಾ. ಓ, ಕಣ್ಣು ಆಪರೇಷನ್ ಆಯ್ತು, ಕಾಣ್ತಿತ್ತು. ಒಂದು ಸ್ವಲ್ಪ ಕಡಿಮೆ ಚೆನ್ನಾಗಿ ಕಾಣುತ್ತೆ. ಈಗ ಆರೋಗ್ಯವಾಗಿದ್ದೀರಾ? ಮಕ್ಕಳು ಎಲ್ಲ ಇದ್ದಾರೆ? ಊರಲ್ಲಿದ್ದಾರೆ. ಯಾವ ಊರಲ್ಲಿ ಒಂಚೂರು ಮಾಹಿತಿ ಕೊಟ್ಬಿಡಿ. ಗುಲ್ಬರ್ಗ. ಎಲ್ಲಿದ್ದಾರೆ ಗುಲ್ಬರ್ಗದಲ್ಲಿ? ಶಾಬಾದಲ್ಲಿ. ಎಲ್ಲಿ? ಶಾಬಾದ್ ಅಂತ. ಫೋನ್ ನಂಬರ್ ಇದೆಯಾ? ಅವ್ರ ಹತ್ರ ಹೋಗು. ಅವ್ರ ಹತ್ರ ಹೋಗ್ಬೇಕು ಅಂತ ಅನ್ಸಲ್ವಾ? ಹೋಗ್ತೀವಿ. ಹೌದಾ? ಅವ್ರು ಕರೆದ್ರೆ ಬಂದ್ರೆ ಹೋಗ್ತೀರಾ? ಹೋಗ್ತೀವಿ. ಈಗ ಅಮ್ಮನೇ ಚೆನ್ನಾಗಿ ನೋಡ್ಕೊಂತಾರೆ. ಹೌದಾ? ಏನಾಗ್ಬಿಡುತ್ತೆ ಅಂದ್ರೆ ಈ ಹಳೆ ದ್ವೇಷಗಳು ಒಂದಷ್ಟು ಇರ್ತವೆ ಇವ್ರದ್ದು. ಅವರ ಮಧ್ಯೆ ಜಗಳಗಳು ಒಂದಷ್ಟು ಇರುತ್ತೆ, ಕೆಲವು ಮನಸ್ತಾಪಗಳು. ಈಗ ಅವ್ರು ಬಂದ್ರು ಅವ್ರನ್ನ ತಗೊಳ್ಳೋ ಮಟ್ಟಕ್ಕೆ ಅವ್ರು ಇರಲ್ಲ. ತಗೊಳ್ಳೋ ಮಟ್ಟಕ್ಕೆ ಇರಲ್ಲ, ಸೇರಿಸ್ಕೊಳ್ಳೋದಿಲ್ಲ ಕೆಲವು. ಯಾಕಂದ್ರೆ ಮನಸ್ತಾಪಗಳು ತುಂಬಾ ಇರುತ್ತೆ. ಇವರೇ ಹೋಗದೆ ಇರೋದು ಕೆಲವೊಮ್ಮೆ ಇದ್ದಾರೆ. ಅದೆಲ್ಲ ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ, ಅಯ್ಯೋ ಇಷ್ಟು ದಿನ ನಂಗೆ ದುಡ್ಡು ಕೊಡ್ಲಿಲ್ಲ, ಮಾಡ್ಲಿಲ್ಲ, ಎಲ್ಲೋ ಬಿದ್ದಿದೆ, ಈಗ ಯಾಕೆ ಬಂದ ಅಂತಾರೆ. ತುಂಬಾ ತರ ಮಾಹಿತಿಗಳಿದೆ. ಇವರು ಮೊನ್ನೆ ಬಂದ್ರು ಯಾವ್ದೋ ಒಂದು ಯಾವ ಬಾಬಾಸಾಬಳ್ಳಿ. ಇಲ್ಲಿ ಬಾಬಾಸಾಬಳ್ಳಿ. ಮಕ್ಳೆಲ್ಲಿದ್ದಾರೆ? ಮಕ್ಕಳು ಒಬ್ರು ಆಟಿನಗರದಲ್ಲಿದ್ದಾನೆ, ಒಬ್ಬ ಹೆಗಡೆ ನಗರದಲ್ಲಿದ್ದಾನೆ. ಯಾಕೆ ಮಕ್ಳ ಹತ್ರ ಇಲ್ಲ ನೀವು? ಮೊದಲಿನಿಂದ ನಾನು ಆಗಿದೆ ಲವ್ ಮ್ಯಾರೇಜ್ ಬಿಡಿ, ಮಕ್ಳಿದಾರಲ್ಲ ಅವರೇ ಲವ್ ಮ್ಯಾರೇಜ್ ಆಗಿದ್ರು. ನೀವೇ ಲವ್ ಮ್ಯಾರೇಜ್? 28 ವರ್ಷದಿಂದ. ನೋಡಿ, ನಾವ್ ಈಗ ಲವ್ ಮ್ಯಾರೇಜ್ ಅಂತೀವಿ, ಅಂದ ಕಾಲದಲ್ಲೇನೆ ಲವ್ ಮ್ಯಾರೇಜ್. ಏನು ಓದಿದ್ದೀರಿ? ನಾನು ಓದಿದ್ದೀನಿ. 7th. ಕಣ್ ಕಾಣಿಸಲ್ಲ ಈಗ ಅವ್ರಿಗೆ. ಅಪ್ಪ ಅಮ್ಮಂಗೆ ಹೇಳದೆ ಮದುವೆ? ಹೌದು. ಊರಿಗೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಹೆಂಡತಿ ತೀರ್ಕೊಂಡ್ರು. ಈಗ ಇವ್ರಿಗೆ ಕಣ್ ಕಾಣಿಸಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇವ್ರಿಗೆ ಆಪರೇಷನ್ ಇರುತ್ತೆ. ಈಗ ನಿಮಗೆ ಒಂದು ಕಣ್ಣು ಕಾಣಿಸುತ್ತಾ? ಹೌದಾ? ಬಟ್ ಒಂದೇನಂದ್ರೆ ಇಲ್ಲಿ ಬಂದ ಮೇಲೆ ಪ್ರತಿಯೊಬ್ರು ಕುಡ್ತಾ ಬಿಟ್ಟಿದ್ದಾರೆ. ನಾವು ಎಲ್ಲ ಇಲ್ಲೇನು ಕೊಡಲ್ವಲ್ಲ. ಫುಲ್ ಕುಡಿಯೋರ್ಗೆ ಗೊತ್ತಾಗತ್ತೆ. ಕುಡಿತಾನೆ ಈ ಲೆವೆಲ್ಗೆ ತಂದಿದ್ದು, ಈ ಮಟ್ಟಕ್ಕೆ ಬಂದಿತ್ತು. ಚೆನ್ನಾಗಿದ್ರಿ ಮುಂಚೆ? ನನ್ನ ಮಕ್ಕಳು ಅಷ್ಟೇ, ನಾನು ದೂರ ಮಾಡಿದ್ದೆ ಕೊಡ್ತಿದ್ದೀನಿ. ನೀವು ಕುಡಿತೀರಾ ಅಂತ ಮಕ್ಕಳು ಆಚೆ ಹಾಕಿದ್ರ? ಆಚೆ ಹಾಕಿದ್ರೆ ನಾನು ಕೇವಲ ನೋಡಿದ್ರು, ನಾನು ಅಂದೆ. ನೀವು ಕುಡಿತಾ ಬಿಟ್ಟಿದ್ರೆ ಚೆನ್ನಾಗಿ ನೋಡ್ಕೊಳ್ಳೋರಲ್ವಾ? ನನ್ನ ಬಿಡಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಈ ತಾಯಿ ದರ್ಶನದಿಂದ ಇಲ್ಲಿ ಕುಡ್ತಾ ಬಿಟ್ಟಿದ್ದೇನೆ ಅಂತ. ಈ ತಾಯಿ ದರ್ಶನ ಮಾಡೋದ್ರಿಂದ ನಾನು ಕುಡ್ತಾ ಬಿಡಿ ಇವೆರಡು ಬಿಟ್ಟಿದ್ದೀನಿ. ಅದು ಬೇಕು ಇದು ಬೇಕು ಅಂತೇಳಿ ಡೈಲಿ 4 ಕಟ್ಟು ಬಿಡಿ ಸಿಗ್ತಾ ಇದ್ದೆ. ಇವು 1 ಕಟ್ಟು ಬಿಡಿಗೂ ನನಗಿಲ್ಲ. 1 ಕಟ್ಟಲ್ಲ, 1 ಬಿಡಿನೂ ಇಲ್ಲ. ಒಂದು ಬಿಡಿನೂ ಇಲ್ಲ. ಕೊಡಲ್ಲ ಸರ್ ನಾವು. ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆಲೆ ಕಂಟ್ರೋಲ್ ಮಾಡ್ತೀನಿ ನಾನು. ಈಗ ಆರೋಗ್ಯವಾಗಿದ್ದೀರಾ? ಅಯ್ಯೋ, ಆರೋಗ್ಯನೇ. ಹೊಟ್ಟೆ ತುಂಬ ಅವ್ರು ಹೇಳ್ದಂಗೆ ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ, ಆರೋಗ್ಯ. ಮಕ್ಕಳ ಬಗ್ಗೆ ಬೇಜಾರಿದೆಯಾ?
ಮಕ್ಕಳ ಬಗ್ಗೆ ಬೇಜಾರಿಲ್ಲ, ಮಗನ ಬಗ್ಗೆ ಸ್ವಲ್ಪ ಬೇಜಾರಿದೆ. ಯಾಕೆಂದ್ರೆ ಅವನೊಬ್ಬನೊಂದು ಲೆವೆಲಿಗೆ ತರಬೇಕಾದ್ರೆ ತುಂಬ ಕಷ್ಟ ಬಿದ್ದಿದ್ದೇನೆ. ನೋಡಿ ನೀವು ಅಲ್ಲಿ ಹೇಳ್ತಾ ಇರಿ ಅವ್ರ ದುಃಖ ಒಬ್ಬ ಉಂಟೆ ಕೂತಿಯಾಗಿ ಏನಂತ ಅಂದ್ಕೊಳ್ತೀರ. ಅದು ಇದೆಯಲ್ಲ, ಒಂದು ನಿಮಿಷ, ಈ ನೋವಿದೆಯಲ್ಲ, ನೀವು ಕೋಟಿ ಕೊಟ್ಟರು ಈ ನೋವು ತೆಗಿಯೋಕ್ಕಾಗಲ್ಲ. ಮಕ್ಳಿಗೊಂದು ಅರ್ಥ ಮಾಡ್ಕೊಳ್ಳಿ. ನಾನು ಅವ್ರಿಗೆ ಊಟ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ಜಾಗ ಕೊಡ್ತೀನಿ. ನಿಮ್ಮನ್ನು ಸಾಕಿ ಸಲುವಿದಾರಲ್ಲ, ಆ ನೋವು ನೋಡಿ, ಅಪ್ಪನ ನೋವು ತೆಗಿಯೋಕ್ಕಾಗಲ್ಲ ರೀ ನೀವು. ಅವ್ರಿಗಾದ್ರೂ ನಾನಿದ್ದೀನಿ, ನಾಳೆ ನಿಮ್ಗೆ ಅದು ಇರಲ್ಲ, ತಿಳ್ಕೊಂಬಿಡಿ. ಇಲ್ಲಿ ಮಕ್ಕಳು ಪಾಪ ಕ್ಷಮಿಸ್ಬಿಡಿ, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸಿ. ಅದಂತೂ ಮಾಡ್ತಾ ಇರ್ತೇನೆ. ನೋಡಿ ಅವ್ರ ದುಃಖ ನೋಡಿ, ಅವ್ರ ಸಂಕಟ ನೋಡಿ. ಈಗ ನಾವು ಸಪ್ರೇಟಾಗಿ ಹಿಂಗೆ ಕೂತಾಗ ಲೈವ್ ಕಟ್ ಮಾಡಿತಾರೆಲ್ಲ ಕೇಳಿದಾಗ ಬರ್ತವೆ ಒಂದಷ್ಟು ಮಾತುಗಳು. ನೋಡಿ ಕಡೆಗಾಲದಲ್ಲಿ ತಾಯಿ ಕಡೆಗಾಲದಲ್ಲ, ಕೊನೆಯ ಹಂತದಲ್ಲಿ ತುಂಬ ಕಾಪಾಡ್ತು ತಾಯಿ. ನಾನು ಆದರೆ ಒಂದು ಸತ್ಯ, ಕುಡಿತ ಅಥವಾ ಜೂಜ ಅಥವಾ ಮದ್ಯಪಾನ ಇಂಥದ್ದೇನೋ ಚಟಗಳು ಕೆಲವೊಮ್ಮೆ ನಿಮ್ಮನ್ನು ಎಷ್ಟು ಕೆಟ್ಟವರಾಗಿ ಮಾಡ್ತಾವಲ್ವಾ? ನಾನು ಅಷ್ಟೇ ಚೆನ್ನಾಗಿ ನೋಡಿದ್ದೀನಿ ಅವ್ರನ್ನು. ಮಗ ಬಂದು ಆಟಿನಗರದಲ್ಲಿದ್ದಾನೆ, ಅಚ್ಚೊತ್ತು ನಗರದಲ್ಲಿ ಸ್ವಂತ ಮನೆ, ಮಗಳು ಎಕಡೆ ನಗರ, ಅವಳು ಲೀಜಿಗೆ ಹಾಕೊಂಡಿದ್ದಾಳೆ. ಊರಲ್ಲಿ ಜಮೀನಿದೆ ಅಂತ ಹೇಳ್ಬಿಟ್ಟು. 4 ಎಕರೆ ಜಮೀನು. ಯಾವ ಊರು ಹೇಳಿ? ಉಡುಪಿ ಕುಂದಾಪುರ. ಕೊಲ್ಲೂರು ಮುಖಾಮಿಗೆ ದೇವಸ್ಥಾನದಿಂದ ನಮ್ಮ ಮನೆಗೆ 2 ಕಿಲೋಮೀಟರ್ ಅಷ್ಟೇ. ಈಗ ಸದ್ಯದ ಬರೋ ತಿಂಗಳಲ್ಲಿ ಇವ್ರಿಗೆ ಆಪರೇಷನ್ ಮುಗಿಯುತ್ತೆ, ಆಪರೇಷನ್ ಆಗುತ್ತೆ, ಮಾಡಿಸ್ತೀನಿ. ಆಪರೇಷನ್ ಮಾಡಿಬಿಟ್ರೆ ನಾನು ಮೊದಲಿನ ಮಾಮೂಲಿ ಅವಾಗ ಆಟೋ ಓಡಿಸ್ತಿದ್ರಂತೆ, ಓಡಿಸೋಣ ಅಂತೇಳಿ ಇದ್ದೀನಿ. ಇವ್ರು ಮತ್ತೆ ಹೋಗ್ತಾರಾ ಆಪರೇಷನ್ ಮಾಡಿ? ಗೊತ್ತಿಲ್ಲ, ಫಸ್ಟ್ ಆಪರೇಷನ್ ಆಗಲಿ, ಅವ್ರು ಚೇತರಿಸ್ಕೊಂಡ್ರೆ ಹೋಗ್ತೀರಾ? ಅದ್ರ ಮೇಲೆ ನಂಗೆ ಕನಸಿರೋದು, ನನ್ನ ಕಣ್ಣು ಆಪರೇಷನ್ ಆಗಬೇಕು. ಮತ್ತೊಂದು ಯಾಕೆಂದ್ರೆ ಆಪರೇಷನ್ ಶುರು ಮಾಡಿಬಿಟ್ರೆ ನೀವು ಇನ್ನು ಕುಡಿಯೋಕೆ ಸ್ಟಾರ್ಟ್ ಮಾಡಲ್ಲ. ನೋಡಿ ಭಗವಂತ ಒಮ್ಮೆ ಅವಕಾಶ ಕೊಡ್ತಾನೆ. ಈ ತಾಯಿ ಮತ್ತೆ ನಿಮ್ಮನ್ನ ಎಷ್ಟೋ ಸತಿ ಕೊಟ್ಟ, ನಾನು ಅದನ್ನು ಬಿಟ್ಟಿಲ್ಲ. ನಾನು ಕುಡಿಬೇಡಿ. ನೋಡಿ ನಿಮ್ಮ ಆಯಿತು, ಮಕ್ಳನ್ನ ಚೆನ್ನಾಗಿ ಸಾಕಿದ್ದೀರಾ, ಅವ್ರೇನೋ ಚೆನ್ನಾಗಿರಲಿ. ಈ ತಾಯಿಗೆ ನೀವು ಸದಾ ಕೃತಜ್ಞರಾಗಿರಿ. ಆಶ್ರಮಕ್ಕೆ ಹೊರಗಡೆ ಹೋದ್ಮೇಲೂ ಏನೋ ಒಂಚೂರು ನಿಮ್ಮ ಕೈಲಾದಷ್ಟು ಕಷ್ಟಪಟ್ಟ. ಒಳ್ಳೇದಾಗಲಿ. ಹನುಮಂತಣ್ಣ ಹೇಳೋಣ. ನಮಸ್ಕಾರ. ಆಯ್ತು, ಅವ್ರ ಪಾಡಾಯ್ತು, ಅವ್ರು ಸೈಲೆಂಟು. ಖುಷಿ ಆಗತ್ತೆ ಅವ್ರ ಬಗ್ಗೆ, ನನಗೂ ಹೆಮ್ಮೆ ಆಗತ್ತೆ. ಹೌದಾ? ಅವ್ರು ಯಾರ ತಂಟೆಗೂ ಹೋಗಲ್ಲ. ಅವ್ರಾಯ್ತು, ಅವ್ರ ಪಾಡಾಯ್ತು. ವಾಚ್ ಇವತ್ತಿಗೂ ತೆಗಿಯಲ್ಲ ಅವರೊಂಥರ. ಮಕ್ಕಳು ಬಂದರು, ಇವ್ರ ವಿಡಿಯೋ ನೋಡಿ, ಅಣ್ಣ ಹಿಂದೆ ಕೂತ್ಕೊಳ್ಳಿ ಅಣ್ಣ ಒಂಚೂರು, ಅಣ್ಣ ನೀವು ಹಿಂದೆ ಆ ವಿಡಿಯೋ ನೋಡಿದ್ದಾರೆ. ನಾವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಗ್ರೂಪಲ್ಲಿ ಎಲ್ಲ ಫೋಟೋಸು ಇರುತ್ತೆ. ಕಳಿಸಿದ್ಮೇಲೆ ಅವ್ರ ಮಕ್ಕಳು ಬಂದಿದ್ರು, ಅವ್ರು ಬರಲ್ಲ ಹೋಗು ಅಂದ್ರು. ಅವರೇ ಬರಲ್ಲ, ಬಂದಿದ್ರು. ಪಾಪ ಮಕ್ಕಳು ಬಂದಿದ್ರಾ? ನಿಪ್ಪಳು ಬಂದ್ರೆ ಹೋಗ್ತಾನೆ ಸರ್, ಸ್ವಲ್ಪ ಜಮೀನು ಬಗ್ಗೆ ಸ್ವಲ್ಪ ಕೆಲಸ. ಬೇಜಾರಾಗಿ ಬಂದ್ಬಿಟ್ರು ಮನೆ. ಮಕ್ಕಳು ಬಂದಿದ್ದು ಜಮೀನು ಬಗ್ಗೆ ಕೇಳಲಿಕ್ಕ? ಇಲ್ಲ ಸರ್, ನನಗೆ ಜಮೀನು ಬಗ್ಗೆ ಒಂದು ಸ್ವಲ್ಪ ತೊಂದರೆ ಐತಿ. ನಾನು ಹೋಗ್ಲಿಲ್ಲದ್ರೆ ಜಮೀನು ಸಿಗಲ್ಲ. ಓ, ಅದಕ್ಕೆ ನೀವು ಹೋಗ್ಬೇಕಿತ್ತು. ಯಾಕೆ ಹೋಗ್ಲಿಲ್ಲ ಮತ್ತೆ? ಏನೋ ಸ್ವಲ್ಪ ಬೇಜಾರಾಗಿ ಹೋಗಲಿಲ್ಲ ಸರ್. ಬೇಜಾರು? ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ, ಅವ್ರ ಪಾಡಿಗೆ ಅವ್ರಿಗೆ ಮನಸ್ಸು ಕೂಡ ಹೋಗ್ತಾನೆ ಸರ್. ಇವತ್ತು ಬಂದರೂ ಹೋಗ್ತೀರಾ? ಮತ್ತೆ ಅವತ್ತೇ ಹೋಗ್ಬೋದಿತ್ತಲ್ವಾ? ಇಲ್ಲ ಸರ್, ಯಾಕಂದ್ರೆ ನನಗೆ ಬೇಜಾರಾಗಿಬಿಡ್ತು. ಈಗ ಬಂದರೂ ಹೋಗ್ತೀರಾ? ನಿಮ್ಮ ಮನಸ್ಸು ತಿಳಿ ಮಾಡ್ಕೊಳ್ಳಿ, ಮನಸ್ಸು ಫಸ್ಟು ಪರಿಸ್ಥಿತಿನ ಸರಿ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಈಗ ಸಡನ್ನಾಗಿ ಹೋಗಿ ಮತ್ತೆ ಆಚೆ ಬರೋದು ಬೇಡ, ಮನಸ್ಸು ತಿಳಿ ಮಾಡ್ಕೊಂಡು ಹೋಗಿ. ಈಗ ನಾನು ಬಿಟ್ಟರೆ ಈ ಜಮೀನು ಸಿಗಲ್ಲ. ಓ, ಮಕ್ಕಳಿಗಾದರೂ ಅದು ಸಿಗಲಿ ಅಂತ. ಮೊಮ್ಮಕ್ಕಳಿಗಾರ ನೀವು ಹೋಗದೆ ಹೋದ್ರೆ ಅದು ಕೈ ತಪ್ಪುತ್ತೆ. ಕೈ ತಪ್ಪು. ಯಾಕೆ ಅವತ್ತು ಮನೆ ಬಿಟ್ಟು ಬಂದಿದ್ದು? ಏನು ವಿಷಯಕ್ಕೆ ಬಂದಿದ್ದು? ಏನೋ ಸ್ವಲ್ಪ ಬೇಜಾರು, ಮನಸ್ಸಿಗೆ ಬೇಜಾರು ಸರ್. ಅದಕ್ಕೆ ಅವತ್ತು ಮಗ ಬಂದಾಗ ಸಾಯಿಸ್ಬಿಡ್ತಿದ್ರು, ಮಾಡ್ತಿದ್ರು, ನನ್ನ ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡಿದ್ರು ಅಂತೆಲ್ಲ ಬೇಜಾರು ಮಾಡ್ಕೊಂಡ್ರು. ಓ ಹೌದಾ? ಅದಕ್ಕೆ ನಾನು ಓಡ್ ಬಂದೆ ಅಂತಾನು ಹೇಳಿದ್ರು. ಅದು ವಿತ್ ಅವ್ರ ರೆಕಾರ್ಡ್ ಅವ್ರದ್ದೇ ಇದೆ. ಮಕ್ಳು ಏನಂದ್ರೆ ಅದಕ್ಕೆ? ಮಕ್ಕಳು ಏನು ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ರು. ಇವ್ರು ಬೈದ ಮೇಲೆ ಅವ್ರು ಸುಮ್ಮನೆ ಕೂತಿದ್ರು. ಎಂಟಿ ಇಲ್ಲ ಸರ್, ತೀರೋದ್ರು. ಓ, ಎಷ್ಟು ಜನ ಮಕ್ಕಳು? ಮಕ್ಕಳು 3 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು. 4 ಜನ. ಒಂದು ಸೈನಿಗೆ ಒಬ್ಬ ಮನುಷ್ಯನ ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗ್ಬಿಡುತ್ತೆ. ಒಂದು ಸೈನಿಗೆ ಒಂದು ಮಟ್ಟಕ್ಕೆ ಯಾವ್ದು ಆಸ್ತಿ ಇದ್ರೂ ಕಷ್ಟ, ಇಲ್ದೇ ಹೋದ್ರೂ ಕಷ್ಟ. ಹೇಗೆ ಬದುಕಬೇಕೋ ಗೊತ್ತಿಲ್ಲ. ಹೆಣ್ಮಕ್ಳು ನಿಮ್ಮನ್ನು ನೋಡ್ಲಿಕ್ಕೆ ಬರಲ್ವಾ? ಬಂದಲ್ಲ ಸರ್, ಅವ್ರನ್ನು ಬಂದಿಲ್ಲ. ಮಕ್ಕಳು ಬಂದು ಮೊಮ್ಮಕ್ಕಳಿದಾರಾ? ಮೊಮ್ಮಕ್ಕಳಿದ್ದಾರೆ ಸರ್. ಹೌದಾ? ಬಾಪ ಆಚೆ. ಆರೋಗ್ಯವಾಗಿದ್ದೀರಾ? ಜಗದೀಶ್ ಬನ್ರಿ ಆಚೆ ಎಲ್ಲ. ಇರ್ಲಿ, ಮಕ್ಕಳಿಗೆ ಏನು ಮಾಡಬೇಕು ಮಾಡಿಕೊಟ್ಬಿಡಿ. ಯಾಕೆ ನೀವು ಕೆಟ್ಟವ್ರಾಗ್ತೀರಾ? ಮಾಡಿಕೊಡ್ತೀರಾ? ಆಯ್ತು, ಒಳ್ಳೇದಾಗ್ಲಿ. ಕಮ್ ದಿಸ್ ಸೈಡ್. ನನಗಂತೂ ಇಂಗ್ಲೀಷ್ ಬರಲ್ಲ ಸ್ವಾಮಿ, ನಾನೇನಿದ್ರು ಗೌರ್ಮೆಂಟ್ ಸ್ಕೂಲ್ ಅಷ್ಟೇ. ಬನ್ನಿ ಅಣ್ಣ
ಆ ಅಜ್ಜಿನಲ್ಲಿ ಕೂರ್ಸಿ. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀವಿ. ಹೌದಾ? ಗೌರ್ಮೆಂಟ್ಸ್ ಎಲ್ಲ PhD ಮಾಡೋಕ್ಕಾಗತ್ತೆ ನಮ್ಮ. ಮಾಡ್ಬೋದು. ನಿಮ್ಮ ಹೆಸರು ಹೇಳಿ, ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಪಂಕಜ ಅಂತ. ನನ್ನ ಪೂರ್ತಿ ಹೆಸರು ಆದಿತ್ಯ ಪಂಕಜ ಅಂತ. ಹೌದು, ಮದುವೆ ಆಗಿದೆ. ಆದಿತ್ಯ ಪಂಕಜ ಅಂತ. ಆದಿತ್ಯ ಪಂಕಜ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತವ? ವರ್ಷ ಇಲ್ಲ, ಒಂದು 9-10 ತಿಂಗಳು ಆಯ್ತು ಕಂದ. ಹೌದಾ? ಸರಿ ಆಯ್ತು. 10 ತಿಂಗಳಾಯ್ತಾ? ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರ್ತೀರಿ ಓಡಾಡ್ಕೊಂಡು? ಬಂದಾಗ ಏನೋ ಪರಿಚಯ ಇರಲಿಲ್ಲ ಮೇಡಮ್, ಯಾರು ಅಂತ ಗೊತ್ತಿಲ್ಲ. ಅವ್ರು ಯಾರೋ ನಾವು ಯಾರು ಅಂತ ಇದ್ವಿ. ಬಂದ ಹೊಸದಾಗಿ ಪರಿಚಯ ಆಯ್ತು. ಇಲ್ಲಿ ಯಾವ ರೀತಿ ವಾತಾವರಣ ಅಂತಲೂ ಗೊತ್ತಿರಲಿಲ್ಲ. ಸುಮ್ಮನೆ ಬರ್ತಿದ್ದೆ, ಮಲ್ಕೊಂಡ್ರೆ ಊಟ ಕರಿತಾ ಇದ್ರು ತಟ್ಟೆ, ನಾನು ತೊಗೊಂಡೋಗ್ತಿದ್ದೆ ಇರ್ತೀನಿ. ಇವಾಗ ಅಭ್ಯಾಸ ಆಯಿತು. ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಅವರು ಕೂಡ ಜಡ್ಜು. ಇವಾಗ ಅಡ್ವೊಕೇಟ್ ರಾಮಚಂದ್ರ ಲೋಕೇಶ್ ಇದ್ದಾರಲ್ಲ, ಜಗಸಂದ್ರದಲ್ಲಿದ್ದಾರೆ. ಹಿಂಗೆ ಬನ್ನಿ ನಿಮ್ಮ ಮಾವ ಏನು ಕೆಲಸ ಮಾಡ್ತಾರೆ? ಗಂಡನಪ್ಪ ಅವರು ಕೂಡ ಜಡ್ಜ್. ಅವರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸೀನಿಯರ್ ಡಿವಿಷನ್ ಕೋರ್ಟ್ ಇದೆ ದೊಡ್ಡಬಳ್ಳಾಪುರದಲ್ಲಿ. ಅಲ್ಲಿ ನಾವು ಹೋಗ್ಬಿಟ್ಟು ಏನಂತ ಕೇಳಬೇಕು? ಅಲ್ಲಿ ಸೀನಿಯರ್ ಡಿವಿಷನ್ ಜಡ್ಜ್ ರಾಘವೇಂದ್ರ ಅಂತ ಹೇಳಿದ್ರೆ ತೋರಿಸ್ತಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆಯಲ್ಲ. ಆಮೇಲೆ ಅದು ಯಾವತ್ತೂ ಹೇಳಿದ್ರಿ ನನಗೆ, 200 ಕೋಟಿ ಯಾರೋ ಕೊಟ್ಟರು ಅಂತ. ಹೌದು, ಯಡಿಯೂರಪ್ಪ ಅವರಿದ್ದಾರೆ. ಅವರು ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅಂತ ಇದ್ದಾರೆ. ನಾನು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದು ಆ ರೀತಿನೇ. ಅವರು ಬೇರೆ ಹೈಯರ್ ಆಫೀಸರ್, ನಾನು ಅವ್ರನ್ನ ಕರೆಯೋದೇ ಹಾಗೆ. ಅವ್ರ ಹೆಸರು ರಾಘವೇಂದ್ರ ಅಂತಾರೆ, ನಮ್ಮ ಮಾವ ಬೇರೆ. ನಮ್ಮ ಮಾವನ ಹೆಸರು ರಾಘವೇಂದ್ರ. ಅವರು ಶ್ಯೂರಿಟಿಗೆ ಸೈನ್ ಹಾಕಿದ್ರು, ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ. ಅವಾಗ ಶ್ಯೂರಿಟಿಗೆ ಸೈನ್ ಹಾಕಿದ್ರು, ಅವಾಗ ಸಾಲ ಸಿಕ್ತು ನನಗೆ. ಮತ್ತೆ ಸಾಲ ತೀರಿಸ್ಕೊಂಡೆ ನಾನು. 200 ಕೋಟಿ ಸಾಲ ಕೊಟ್ಟಿದ್ರ? ಹೌದು, ಅಂದರೆ ಇದು ನನ್ನ ಬಡ್ಡಿ ಎಲ್ಲ ಸೇರಿಸಿ 200 ಕೋಟಿ ಫುಲ್ ಆಯ್ತು. ಯಾರಿದ್ರು ಅವಾಗ? ಯಡಿಯೂರಪ್ಪ. 200 ಕೋಟಿ ಏನು ಮಾಡಿದ್ರಿ? ಫುಲ್ ಖರ್ಚು. ಎಜುಕೇಷನ್ಗೆ, ಬಟ್ಟೆ, ಸ್ಲಿಪ್ಪರು, ಪ್ರತಿಯೊಂದು, ಊಟ ತಿಂಡಿ, ಮನೆ ಬಾಡಿಗೆ, TV, ಕೇಬಲ್, ಕರೆಂಟ್ ಬಿಲ್, ಇದೆಲ್ಲ ತಗೊಳಕ್ಕೆ ಗೌರ್ಮೆಂಟಲ್ಲಿ 200 ಕೋಟಿ ಕೊಡ್ತಾರೆ ಅಂದರೆ ದಯವಿಟ್ಟು ನನಗೆ ಬರೀ ಜಾಸ್ತಿ ಬೇಡ, 2 ಸೈಟ್ ಕೊಟ್ಟರೆ ಸಾಕು. ಈ ಥರ ಖರ್ಚು ತೀರ್ಸಿದ್ರಾ ವಾಪಸ್ಸು? ವಾಪಸ್ ತೀರಿಸ್ಕೊಂಡು. 200 ಕೋಟಿ ಈಗ 1 ರೂಪಾಯಿ ಇಲ್ವಾ ಈಗ? ಇಲ್ಲ, ಅದು ತೀರಿಸ್ಬಿಟ್ಟೆ. ತೀರಿಸ್ಬಿಟ್ರ? ಅಕೌಂಟಲ್ಲಿ ಎಷ್ಟಿದೆ? ಅಕೌಂಟಲ್ಲಿ ನನಗೆ ಗೊತ್ತಿಲ್ಲ. ನನಗೆ ಅದೇನೋ 110 ಫೋನ್ ಮಾಡಿದ್ರೆ ನಿಮ್ಮ 100 ಏನಂತ ಕೇಳ್ಬೇಕು? ನೀವು ಯಾರು ಅಂತ ಗೊತ್ತಾಗಕ್ಕೆ ಏನಂತ ಕೇಳ್ಬೇಕು ನಾವು? ನಾನು ಸುಮಾರು ಸರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಬಂದಿದೆ. ಈ ಥರ ನನಗೆ ತೊಂದರೆ ಆಗ್ತಾಯಿದೆ. ಇವಾಗ 1 ಗಂಟೆ ರಾತ್ರಿ ಬರ್ತಾ ಇದ್ದೆ ನಾನು, ಸೆಕ್ಯೂರಿಟಿ ಕೊಡಿ, ಈ ಥರ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಈ ಥರ ಸೆಕ್ಯೂರಿಟಿ ಕೊಡಿ ಅಂತ ಕಂಪ್ಲೇಂಟ್ ಕೊಡ್ತಾ ಇದ್ದೆ. ಏನಕ್ಕೆ ಸೆಕ್ಯೂರಿಟಿ? ಏನಕ್ಕೆ ಅಂದರೆ ಒಬ್ಬಳೇ ಓಡಾಡೋಕ್ಕೆ ಈ ಥರ ಸೆಕ್ಯೂರಿಟಿ ಕೇಳ್ತಾ ಇದ್ದೆ. ಅವರು ಕೂಡ ಫೋನ್ ಮಾಡಿದ್ರೆ ಸಾಕು ಸೆಕ್ಯೂರಿಟಿ ಬರೋದು ನನಗೆ. ಪೊಲೀಸ್ ಸ್ಟೇಷನ್ 100 ಫೋನ್ ಮಾಡ್ತಿದ್ದೆ. ತುಂಬಾ ಇಂಥ ಜಾಗದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಬರೋದು. ಇದಕ್ಕೆ ದೇಶಕ್ಕೆ ಗೊತ್ತು, ತುಂಬಾ ಅಭಿಮಾನಿಗಳು, ಸಿಕ್ಕಾಪಟ್ಟೆ ಅಭಿಮಾನಿಗಳು. ಅದು PhD ಓದಿರೋದು. ಮತ್ತೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ರೌಂಡ್ ಹಾಕೊಂಡು ಹೋಗೋಕ್ಕೆ. ಮಳೆಗಾಲ ಅಲ್ವಾ, ಸ್ವಲ್ಪ ಬೆಚ್ಚಗೆ ಚಳಿಲಿ ಇದ್ದೋಗೋಕೆ ಬಂದಿದ್ದಾರೆ. ಇಲ್ಲಿ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀರಾ? ಹಾಗೆ ಅನ್ಕೊಳ್ಳಿ. ವೆರಿ ಗುಡ್. ನೋಡಿ ಅಂತ ಮನಸ್ಥಿತಿ. ಸೇವೆ. ಇವ್ರನ್ನೆಲ್ಲ ಏನಾದರೂ ಎಲ್ಪ್ ಬೇಕಾದ್ರೆ ಮಾಡ್ತೀರಾ? ಹೌದು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಚೆನ್ನಾಗಿದ್ದೀನಮ್ಮ. ಮಾತಾಡ್ಸ್. ಹಿಂಗೆ ಬಾ ಹೆಂಗೆ ನಿಲ್ಲಿಸ್. ಇಲ್ಲಿಗೆ ಬರೋ, ಇಲ್ಲಿಗೆ ಬಾ. ಏನು ಹೆಸರು? ಪ್ರತೀಕ್ಷಾ. ಪ್ರತೀಕ್ಷಾ. ಊಟ ಮಾಡಿದ್ರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿ ನೋಡ್ಕೊಳ್ತಾರ ಇಲ್ಲಿ? ಹೌದಾ? ಏನು ಯಾವಾಗಲೂ ನಗ್ತಾ ಇರ್ತೀಯಲ್ವಾ? ಯಾರು ಕರ್ಕೊಂಬಂದಿದ್ದು ಕೇಳಿ ಅವಳ? ಯಾರು ಕರ್ಕೊಂಬಂದಿದ್ದು? ಏನಂತ ಹೇಳಿ ಕರ್ಕೊಂಬಂದ್ರು? ನಿಮ್ಮಮ್ಮ ಕರ್ಕೊಂಡು ಆಶ್ರಮಕ್ಕೆ ನಿಮ್ಮಮ್ಮ ಕರ್ಕೊಂಬಂದ್ಬಿಟ್ರಾ? ಏನಂತ ಕರ್ಕೊಂಬಂದಿದ್ರು? ನಮ್ಮ ಚಿಕ್ಕಮ್ಮ ಅಂತ ನೀವು ಚಿಕ್ಕಮ್ಮ ಅಂತಲ್ಲ? ಅವ್ರಮ್ಮ ಚಿಕ್ಕಮ್ಮ ತಾಯಿಲ್ಲ ಸತ್ತೋಗಿದ್ದಾರೆ ಅಂತ ಕರ್ಕೊಂಬಂದ್ಬಿಡ್ತಾರೆ. ಯಾಕೆಂದರೆ ಇವಳಿಗೆ ಒಂದು ಬಟ್ಟೆ ಹಾಕ್ಕೊಳಕ್ಕೆ ಬರಲ್ಲ ನಾಯಿವಾಗೆ. ಅವಳಿಗೊಂದು ಚಾರ್ಜರ್ ಪಿನ್ನು ಕೂಡ ಅವಳಿಗೆ ಹಾಕಕ್ಕೆ ಬರಲ್ಲ. ಈಗ ಒಂಚೂರು ಬದಲಾಗಿದ್ದಾಳೆ, ಈಗ ಒಂಚೂರು ಚೆನ್ನಾಗಾಗಿದ್ದಾಳೆ. ನಮಗೂ ಖುಷಿ ಆಗುತ್ತೆ. ಇದೇ ಥರ ಅವಳು ಚೆನ್ನಾಗಾಗ್ಬಿಟ್ರೆ ಅವಳ ಮನೆಗೆ ನಾವೇ ಕಳಿಸ್ಕೊಟ್ಬಿಡ್ತೀವಿ. ಒಂದು ಅವಳಿಗೆ ಏನೂ ಗೊತ್ತಾಗಲ್ಲ. ಡೇಟ್ ಆದರೂ ಹಾಗೆ ಬಟ್ಟೆ ಎಲ್ಲ ಆದ್ರೂ ಓಡಾಡ್ತಿರ್ತಾಳೆ. ಈಗ ಚೆನ್ನಾಗಾಗಿದ್ದಾಳೆ, ಸ್ವಲ್ಪ ಹುಷಾರಾಗ್ತಾ ಇದ್ದಾಳೆ. ನಾವು ಆಚೆ ಕರ್ಕೊಂಡು ಅವಳನ್ನ ಓಡಾಡಿಸ್ತೀವಿ. ನಾನು ಚಿಕ್ಕಮ್ಮ ಅವಳು ತಾಯಿ ಇಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಅನ್ನೋ ದೃಷ್ಟಿಲಿ ಅವರು ಬಂದು ಇಲ್ಲಿ ಕರ್ಕೊಂಬಂದ್ಬಿಡ್ತಾರೆ. ನಾವು ತಾಯಿ ಇಲ್ವಲ್ಲ ಅಂತ ನೋಡ್ತೀವಿ. 1 ವರ್ಷ ಆದ್ಮೇಲೆ ಬರ್ತಾರೆ. ಅವ್ರ ಅಮ್ಮನೇ. ಯಾಕೆ ಬರ್ತಾರೆ ಅಂದರೆ ಇವಳ ಹೆಸರಲ್ಲಿ 1 ಎಕರೆ ಜಮೀನಿದೆ. ಇವ್ರ ತಂದೆ ಎಲ್ಲ ಸತ್ತೋಗಿದ್ದಾರೆ. ಒಬ್ಬ ತಮ್ಮ ಇದ್ದ, ತಮ್ಮನೂ ಸತ್ತೋಗಿದ್ದಾನೆ. 1 ಎಕರೆ ಜಮೀನು ಮತ್ತು ಆಶ್ರಯದ ಯಾವುದೋ ಮನೆ ಬಂದಿರುತ್ತೆ. ಅದು ಬಂದ ಮೇಲೆ ಇವಳಿಗೆ ಸೈನ್ ಬೇಕಾಗತ್ತೆ. ಎಲ್ಲ ಅವ್ರ ಊರವ್ರ ಕೈಲೆಲ್ಲ ಫೋನ್ ಮಾಡಿಸ್ತಾರೆ, ಸ್ಟೇಷನ್ಲೆಲ್ಲ ಮಾಡಿಸ್ತಾರೆ. ಅವ್ರಿಗೆ ಮಾಹಿತಿ ಗೊತ್ತಿರಲ್ಲ. ಅವ್ರ ಅಣ್ಣನ ಮಗನಿಗೆ ಮದುವೆ ಮಾಡಕ್ಕೆ ಓಡಾಡ್ತಾರೆ ಇವಳ. ಆವಾಗ ನಾನು ಹೇಳ್ತೀನಿ, ಅಣ್ಣನ ಮಗನ ನೀವು ಇಲ್ಲಿ ಕರ್ಕೊಂಡು ಬನ್ನಿ, ನಾನೇ ಕಳಿಸ್ಕೊಡ್ತೀನಿ, ಇಲ್ಲೇ ಮದುವೆ ಮಾಡೋಣ. ಚೆನ್ನಾಗಿದ್ದವ್ರ ಜೊತೆನೇ 2 ದಿನ ಇರಲ್ಲ, ಸಂಸಾರ ಮಾಡೋದು ಕಷ್ಟ. ಅಂಥದ್ರಲ್ಲಿ ಹುಡುಗಿ ಜೊತೆ ಅವನು ಇರ್ತಾನ ಅಂತ ನಾನು ಹೇಳ್ತೀನಿ. ಅವ್ರಿಲ್ಲ, ಕರ್ಕೊಂಬಂದು 5,000 ರೂಪಾಯಿ ದುಡ್ಡು ನೋಟ್ನ ಹೇಳಿಸ್ತಾರೆ ಹಿಂಗೆ ನನಗೆ, ಭಿಕ್ಷೆನ. ಲೈವಲ್ಲಿ ಇರೋರು ಕ್ಯಾಕರ್ ಸುಗ್ದಿ ಮಕ್ಕೂಗಿದ್ ಕಳಿಸ್ತಾರೆ. ಊರವರೆಲ್ಲ ಫೋನ್ ಬರುತ್ತೆ. ನಾನು ಊರವ್ರಿಗೆ ಹೇಳ್ತೀನಿ, ಫಸ್ಟ್ ಇಲ್ಲಿ ಬನ್ನಿ, ಇವಳು ಮನಸ್ಥಿತಿ ಎಲ್ಲ ಅಮ್ಮ ಕರ್ಕೊಂಡು ಬಂದಿದ್ದೆಲ್ಲ ಪರಿಸ್ಥಿತಿ ಮೇಲೆ ಉಗಿದು ಅವ್ರಿಗೆ ಇಡ್ತಾರೆ.
ನಾನು ಹೇಳಿದ್ದೀನಿ ನೀವೆಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಕೊಡಿ, ಇನ್ನೊಂದು ವರ್ಷ ಅವಳು ಸರಿ ಹೋಗ್ಲಿ, ನಾನೇ ಖಂಡಿತ ಕಳಿಸ್ತೀನಿ. ಈಗ ಮದುವೆ ಮಾಡಿದ್ರೆ 2 ದಿನಕ್ಕೆ ಬೀದಿಗೆ ಬರ್ತಾಳೆ. ಅವಳ ಆಸ್ತಿ ಅವ್ರ ಅಣ್ಣನ ಮಗ ನೋಡ್ಕೋತಾನೆ, ಅವ್ರ ಅಣ್ಣನ ಮಗ ಅಷ್ಟೇ. ಅವ್ರು ಹೇಳಿದ್ರು, ಲೈವ್ ಇದೆ ನನ್ನ ಹತ್ರ, ರೆಕಾರ್ಡ್ ಇದೆ. ಅಣ್ಣನ ಮಗನಿಗೆ ಒಂದು ಎಕರೆ ಜಮೀನು ಇದೆ, ಅವ್ನು ಕೊಟ್ಟರೆ ಅವ್ನು ನೋಡ್ಕೋತಾನೆ, ಮಾಡ್ತಾನೆ. ಜಮೀನು ನಾಳೆ ತರ್ಬೋದು, ಹುಡುಗಿ ಹೋದ್ರೆ ತರೋಕ್ಕಾಗತ್ತಾ? ಇನ್ನು ಚಿಕ್ಕವಳು ಬಂದಾಗ ಹೆಂಗಿದ್ಲು ಅಂದ್ರೆ, ಈಗಲೂ ನೀವೇನಾರು ಕೊಟ್ಟು ಅಬ್ಸರ್ವ್ ಮಾಡಿ, ಅವಳಿಗೆ ಹಾಕಕ್ಕೆ ಬರಲ್ಲ, ಗೊತ್ತಾಗಲ್ಲ. ಈಗ ಬೈತಾಳೆ, ಹೋಗಿ ಎಲ್ಲೇ ಅಂತಾಳೆ ಎಲ್ರಿಗೂ. ಹೌದಾ? ಎಷ್ಟು ವರ್ಷ? 22 ವರ್ಷ. ಅಮ್ಮನ ಹತ್ರ ಹೋಗಲ್ವಾ ನೀವು? ಹೋಗ್ತೀರಾ? ಅಯ್ಯೋ, ಅಮ್ಮ ಚೆನ್ನಾಗಿ ನೋಡ್ಕೋತಾವ್ರ? ಸೌದತ್ತಿ ಅಂದ್ರೆ ಒಂದಷ್ಟು ಜನ ಕಪ್ಪಳ ಕತ್ತು ಕರು ಯಾವ್ರಿ ಅಬೇ ಸೌದತ್ತಿ ಎದಕ್ ಬಂದಿಲ್ಲಿ? ನಾನು ಕಪ್ಪಳ ಕತ್ತು ತೋರ್ಸೋಣ ಕತ್ತು ಬಂದಿದ್ದೀವಿ. ಎದಕ್ ಬಂದ? ಅಪ್ಪ ಕರ್ಕೊಂಬಂದ್ರೆ ನಾನಾ ಬಾಡ್ಲಿ ಅಂತ ಕರ್ಕೊಂಬಂದ್ರಿ ಅಪ್ಪ ಅಪ್ಪ ಮದ್ವೆ ಆಗೈತೆ? ಮದ್ವೆ ಆಗೈತೆ? ಇಲ್ಲಿ ಬಿಡಿ ಅವ್ರ ತಾಟಕ್ಕೆ ಆಗಿಲ್ಲ ಅಪ್ಪ. ಇನ್ನು ದೊಡ್ಡಕ್ಕೆನ ಆಗಿಲ್ಲ, ಅಕ್ಕೆ ನಾವೆಲ್ಲ ಕಳಿಸಿಲ್ಲ. ಮಸ್ತಿ ನಿಂಗದಾಗಾದ್ರಿ ಅಪ್ಪ ಒಂದ ಹುಡ್ದ ನಾನು ಕರ್ಕೊಂಡು ಹೋಗತ್ತೆ ಅವ್ರು. ನಮ್ಮ ಕರ್ಕೊಂಬಂದಾಳ, ನಮ್ಮಪ್ಪ ನಮ್ಮ ಕರ್ಕೊಂಬಂದು ಜೋಪಾನ ಮಾಡ್ತೀನಿ. ಇದು ಕೈ ಕಾಲು ಮುರ್ಕೊಂಡು ಕುಂತೀನಿ ಅಪ್ಪ. ನಾವೆಲ್ಲ ನಡಿಯಕ್ಕೆ ಮಾಡಕ್ಕೆ ತಿಳ್ಕೊಂಡು ಬರಬೇಕು. ಅಳ್ಬಾರ್ದು ಇರ್ರಿ ಅಪ್ಪ. ಒಂದ ಹೆಣ್ಣು ತಟ್ಟೆ ತೊಳೆಯೋದೇ ಬೇಡ. ಸೌದತ್ತಿ ಲೈವಲ್ಲಿ ಹೇಳ್ತಾ ಇರ್ತಾರೆ, ಮೇಡಮ್ ಸೌದತ್ತಿ ತಟ್ಟೆ ತೊಳೆದು ಬಿಟ್ಟಿದ್ದಾರೆ, ಕೈಯಲ್ಲಿ ಹಾಕಿ ಕಾಯ್ತಾ ಇದ್ದಾರೆ, ವೆಯ್ಟಿಂಗು ಅಂದ್ರೆ ನೀಟಾಗಿ ಊಟ ಮಾಡ್ತಾರೆ. ಲೆಕ್ಕದ ಮಾಡ್ಯಾರ ಅಪ್ಪ, ಸುಳ್ಳು ಅನ್ಬಾರ್ದು ಅಪ್ಪ. ಲಕ್ಷ ಕಟ್ಟಕ್ಕೆ ಕೊಡ್ಲಪ್ಪ ಅವ್ರಿಗೆ, ಪುಣ್ಯ ಬರ್ಲತ್ತೀನಿ ಅಪ್ಪ. ತಾಯಿ ತಂದಿಗೆ ಕರನ ಕಣ್ಣು ಮುಚ್ಚಲತ್ತೀನಿ ಅಪ್ಪ. ನಾನು ಅಮ್ಮನೂ ಇದ್ದಾರೆ, ನೋಡ್ಕೊಳ್ತೀನಿ ಅಪ್ಪ. ಕರ್ಕೊಂಬಂದ್ರೆ ಮತ್ತೆ ತೋರಿಸ್ತೀನಿ ಬಾ ಅಂತ ಕರೆ. ನಾನು ಕೈ ಕಾಲು ಮುರ್ಕೊಂಡು ಹಾಕ್ಕೊತೀನಿ ಅಪ್ಪ. ಯಾವ ರೈತ ಬಡ್ಸ್ಕೊಂದಿನಿ ಎಲ್ಲ ಆಗೈತಿ ಅಪ್ಪ. ಅವಳು ಮೊನ್ನೆ ಅರ್ಚನಾ ಓದ್ಲಲ್ಲ, ಮೊನ್ನೆ ನಾವು ಕಳಿಸ್ಬಿಟ್ವಿ ಅಂದ್ವಲ್ಲ, ಈ ಅಮ್ಮನ್ನ ಕೈ ಎತ್ತಿ ಹಿಂಗ್ ನುಲ್ಚ್ಬಿಟ್ಟು ವಿಡಿಯೋ ಇದೆ, ಕೊಡ್ತೀನಿ ನಮ್ಗೆ ಈಗಲೇ. ಆಲ್ರೆಡಿ ವಾಡ್ದು ಬಿಸಾಕ್ಬಿಟ್ಟಿದ್ದು ಒಳಗಡೆ. ಆಮೇಲೆ ಯಾಕೋ ಈ ಅಜ್ಜಿ ಕಿರಿಸ್ತಾ ಇದ್ದು, ನಾನು ಆಚೆನೇ ಕೂತಿದ್ದೀನಿ, ಕ್ಯಾಮರಾ ರೆಕಾರ್ಡ್ ಹಾಕಿದ್ರೆ ಯಾವ ರೇಂಜಲ್ಲಿ ಹೊಡೆದಿದ್ದಾಳು ಗೊತ್ತಾ. ಅದಾದ್ಮೇಲೆ ಅವಳನ್ನ ನಾವು ಕಳಿಸ್ಬಿಟ್ಟಿದ್ದು, ಸಾವಾಸನೆ ಬೇಡ ಅಂತ ಕಳಿಸ್ಬಿಟ್ವಿ. ನಮ್ಮ ಅಪ್ಪನ ನಮ್ಮವ್ನ ನಡೆಸ್ತೀನಿ ಅಪ್ಪ. ಕರೆಕ್ಟ್ ಕಣ್ಣು ಮುಚ್ಚಕ್ ನೋಡ್ರಿ, ತ್ರಾಸ ಭಾಳ ಇತ್ತು ನನಗೆ. 15 ದಿನ ಇಲ್ಲ, ಅವಾಗ್ಲೂ ಆಗೇನೆ 15 ದಿನ ಹಾಸ್ಪಿಟಲ್ ಆಗಿಲ್ಲ ಅಪ್ಪ. ತಟಕಿನ ಆಗಿಲ್ಲ, ಸೌದ ತೆಗಿತ್ತು ಎಲ್ಲ. ಹುಡುಗಿ ಊಟ ಮಾಡಿದ್ರ ಉಣ್ಣಕ್ಕೆ ಕೊಡ್ತಾರೆ ಎಲ್ಲ. ಇಲ್ಲ ನನಗಿಲ್ಲ, ಕರೆಕ್ಟ್ ಕಣ್ಣು ಮುಚ್ಚಕ್ ನಡೆ ಲಟಕ್ನ ಮುರಿದು ಕೈ ಅವಳು ಹಿಂದಿಯಲ್ಲೇ ಮಾತಾಡ್ತಾಳೆ, ಪರವಾಗಿಲ್ಲ ಅಲ್ಲ? ಪರವಾಗಿಲ್ಲ. ಕಂಚನ ಹಿಂದಿಯಲ್ಲಿ ಮಾತಾಡ್ತಾರ? ಹೌದು, ಹಿಂದಿಯಲ್ಲೇ ಕೇಳಿ. मेरा जोर से बोलना थोड़ा. मेरा मम्मी के घर भागलपुर है, उधर से मेरा पापा बोला क्या तू घर से चले जा, कन्नू भीख मांग के खाना तो ठीक है, लेकिन मेरा घर में नहीं आना। इसलिए बेंगलुरु को क्यों आया तू? मेरा हस्बैंड बेंगलोर में था, इसलिए मेरा फ़ोन किया, बस हम चला आए। क्या बोले तुम्हारा पति? बोला कि बेंगलोर हम तुम्हारा बेंगलोर में रखेंगे, तुम्हारा मम्मी पापा ने रखता है ना, हम रखेंगे, इसलिए हम चला आया, नहीं तुम नहीं आता था इधर। बच्चा है? हाँ, एक है। कितना साल का बच्चा? 9 साल का है। ಈ ಭಾಷೆಗಳೆಲ್ಲ ಕಲ್ತಿರೋದಕ್ಕೆ ಬಚಾವಾಗಿದ್ದೀನಿ. ಇಲ್ಲ ಅಂದಿದ್ರೆ ನಮ್ಮ ಅಪ್ಪನೇ ಆಶ್ರಮ ನಡ್ಸಕ್ಕಾಯ್ತಿಲ್ಲ. 9 ವರ್ಷದ ಹೆಣ್ಮಗು ಇದೆ ಅಂತಾಳೆ. ಅವ್ರ ಅಪ್ಪಂಗೆ ಫೋನ್ ಮಾಡಿದ್ವಿ ಸ್ಟಾರ್ಟಿಂಗ್ ಎಲ್ಲ, ಅವನ ಕರ್ಕೊಂಡು ಹೋಗೋ ಪರಿಸ್ಥಿತಿ ಇಲ್ಲ. ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ 1 ವಾರ ಕೂತಿರ್ತಾಳೆ. ಅವಳಿಗೆ ಎತ್ಕೊಂಡು ಬರ್ಬೇಕು ಇಲ್ಲಿ ಇವತ್ತು. ತಂದುಬಿಟ್ಟು ಹೋದ್ರು. ಅದೇ ಇವಳ ಟ್ರೈನಲ್ಲಿ ಏನೋ ಕರ್ಸ್ಕೊಂಡ್ರು ಅಂತ ಇವಳು ಹೇಳ್ತಾಳೆ. ಬಾ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅಂತ ಕರ್ಸ್ಕೊಂಡ್ರು ಅಂತ ಹೇಳ್ತಾರೆ. ಅದಾದಮೇಲೆ ಇವಳು ಅಲ್ಲೇ ಇರ್ತಾಳೆ. ಸ್ವಿಚ್ ಆಫ್ ಫೋನ್ ನಂಬರ್. ಅವ್ರ ಅಪ್ಪನ ನಂಬರ್ ಸಿಗುತ್ತೆ, ಇವತ್ತಿಗೂ ಬರಲ್ಲ ಅಷ್ಟೇ. ಎತ್ಕೊಂಡು ಹೋಗ್ಬೇಕು, ಮಾಡಬೇಕು. ಎರಡೂ ಕಲಿಸ್ವಾತಿನ ಇಲ್ಲ ಅವಳಿಗೆ. ಎರಡೂ ಕೈ, ಒಂದು ಕೈ ಮಾತ್ರ ಹಿಂಗೆ ಸ್ಪೂನಲ್ಲಿ ತಿಂತಾಳಷ್ಟೇ. ಇವಳು ಲೀಲಾ ಬನಶಂಕರಿ ಸ್ಟೇಷನ್ ಅಲ್ವಮ್ಮ? ಚೆನ್ನಾಗಿದ್ದೀರಾ? ಈ ಕಡೆ ಬನ್ನಿ ಸರ್. ಯಾರನ್ನ ನೋಡಬೇಕು? ಮೊಮ್ಮಗಳು. ಅಳಬಾರ್ದು. ಮಗಳಿದ್ದಾರ? ಮದುವೆ ಆಗಿ ಮಾಡಿದ್ದಾಳೆ. ಫ್ಲೋರ್ ಇನ್ಚಾರ್ಜ್ ಕೆಲಸ ಮಾಡ್ತಾ ಇದ್ಳು ಇದರಲ್ಲಿ ಗಾರ್ಮೆಂಟ್ಸಲ್ಲಿ. ಮಗಳಿಗೆ ಮದುವೆ ಮಾಡಿದ್ದಾಳೆ. ಒಂದು 8-10 ಲಕ್ಷ ಸಾಲ ಮಾಡಿ ಮದುವೆ ಮಾಡಿದ್ದಾಳೆ. ಮೊಮ್ಮಗಳಿದ್ದಾಳೆ. ನಂಬರೇ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ. ನನಗೆ ಇವತ್ತವರೆಗೂ ಅವ್ರ ಮನೆಯವ್ರು ಸಿಕ್ಕಿಲ್ಲ. ಮಗ ಒಬ್ಬರಿದ್ದಾರೆ, ಮಗಂದೇನೋ ಬೇರೆ, ನನಗೆ ಗೊತ್ತಿಲ್ಲ ಅದು. ಅವ್ರದ್ದೇನೋ ಬೇರೆ ಥರ ಇದೆ, ಅದು ಅವರೇ ಹೇಳ್ಕೊಬೇಕು ಅದನ್ನು.
ಜೈಲು ಯಾಕೆ? ಏನು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡೋದು ಇಲ್ಲ. ಬಟ್ ನನ್ನ ಪ್ರಕಾರ ಮಗಳು ಬರಬೇಕಿತ್ತು. ಯಾಕಂದರೆ ಅಷ್ಟು ಸಾಲ ಸೋಲ ಮಾಡಿ ಮಗಳಿಗೆ ಮದುವೆ ಮಾಡಿದಾಳೆ. ನಿನ್ನ ಹತ್ರನೇ ಇತ್ತು ದುಡ್ಡು? ಏನು ಕೆಲಸ ಮಾಡ್ತಿದ್ರಿ? ಫ್ಲೋರ್ ಇನ್ಚಾರ್ಜ್. 30,000 ಸಂಬಳ. ನಾಮಕರಣ ಎಲ್ಲ ಮಾಡಿದ್ರಾ? ಏನೇನು ಕೊಟ್ರಿ ಮಗುಗೆ? ಎಲ್ಲ ಓಲಿ ಕಾಲ್ ಚೈನ್ ಎಲ್ಲ ಕೊಟ್ಟಿದ್ರಾ? ನಾಮಕರಣನೂ ಮಾಡಿದ್ರು. ಮಗಳನ್ನ ತಲುಪಿಸೋ ಪ್ರಯತ್ನ ಮಾಡಿಲ್ವ ನೀವು? ನನಗೆ ನಮ್ಮ ಮಗಳ ನಂಬರೇ ಸಿಕ್ಕಿಲ್ಲ. ಮಗಳು ಎಲ್ಲಿದ್ದಾಳೆ ಅಂತಲೂ ಗೊತ್ತಿಲ್ಲ. ಇವಳು ವಿಡಿಯೋ ಸುಮಾರು ಹಾಕಿದ್ದೀವಿ. ಇಲ್ಲಿ ಸಿಕ್ಕರು. ಬನಶಂಕರಿ ಸ್ಟೇಷನಿಂದಲೇ ಕಳಿಸಿರೋದು. ಬನಶಂಕರಿ ಸ್ಟೇಷನ್ ಅವರೇ ಕಳಿಸ್ಕೊಟ್ಟಿದ್ದು. ಇವರು ಸ್ಟೇಷನ್ ಹತ್ರ ಅಲ್ಲೆಲ್ಲೋ ಕೂತಿದ್ರಂತೆ. ನೀವೇ ಹೋಗಿದ್ದ? ಈಗಾರ ಇಷ್ಟಾರ ಕೈ ಎತ್ತಾ ಇದಾರೆ. ಬಂದಾಗ ಏನೂ ಇರಲಿಲ್ಲ. ಈಗ ಒಂಚೂರು ಪರವಾಗಿಲ್ಲ. ಕಾಲು ನಡಿಯಕ್ಕಾಗಲ್ಲ, ಸ್ಲೋ ಕೊಡ್ತಿದ್ದೆ. ಕೈ ಕಾಲು ಮುಖಕ್ಕೆ 3 ಹೊಡೆದಿತ್ತು. ಈಗ ಒಂಚೂರು ಪರವಾಗಿಲ್ಲ. ಕಾಲು ಹೆಜ್ಜೆ ಇಡಕ್ಕಾಗಲ್ಲ. ಈಗ ಓಡಾಡ್ತಾರ? ಅದೇ ಒಂದೊಂದು ಹೆಜ್ಜೆ ಹಿಂಗೆ ಹೋಗ್ತಾರ ಅಷ್ಟೇನೆ, ಆಗಲ್ಲ ಜಾಸ್ತಿ. ಅಳ್ಬೇಡ್ದು ದುಃಖ ಮಾಡ್ಕೊಂಡ್ರೆ ಕಾಯಿಲೆ ಮತ್ತೆ ಬರುತ್ತೆ. ಬೇಡ ಬೇಡ ಅಂದರೆ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾರ? ಅಳಬೇಡ ಅಳಬೇಡ. ಬರ್ತಾರೆ, ಮಗಳು ಒಂದು ದಿವಸ ಬರ್ತಾರೆ, ನಿಮ್ಮ ನೆನಪಾಗುತ್ತೆ, ನೋಡೋಕೆ ಬರ್ತಾರೆ. ನೀವು ಆರೋಗ್ಯವಾಗಿ ಜೀವಂತವಾಗಿದ್ದರೆ ಬಂದು ನೋಡ್ತಾರೆ. ನೀವು ಹಿಂಗೆ 10 ರೋಗ ತರಿಸ್ಕೊಂಡ್ರೆ ಅಳಬಾರ್ದು ಅಳಬಾರ್ದು. ಫೋನ್ ನಂಬರ್ ಗೊತ್ತಾ ಕೇಳಿ? ಮಗಳು ಫೋನ್ ನಂಬರ್ ಗೊತ್ತಾ? ನಂಗೆ ಗೊತ್ತು. ಒಂದು 2 ನಂಬರ್ ಮಿಸ್ ಆಗುತ್ತೆ ಅಷ್ಟೇ. ಏನು ಮಾಡಿ ನಾನು ನನ್ನ ಬುಕ್ಕಲ್ಲದೆ ಈ ವಿಡಿಯೋ ನೋಡಿ ಮಗಳು ಯಾರು ನಿಮ್ಮ ಕಡೆಯವ್ರಿಗೆ ಏನೋ ಒಂದು ಆಗುತ್ತೆ, ಒಳ್ಳೇದಾಗುತ್ತೆ. ಗೊತ್ತು, ನಮ್ಮ ಅಣ್ಣ ಗೊತ್ತು ನನಗೆ. ನಾನು ಸುಮ್ಮನೆ ಗೊತ್ತಪ್ಪ, ಗೊತ್ತು. ಗೊತ್ತು ನನಗೆ, ಬಂದಿಲ್ಲ. ಬರ್ತಾರೆ ಬರ್ತಾರೆ. ಹೋಗಿದ್ರು ಅವ್ರ ಮನೆಗೆ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ರು. ಅದೊಂದು ಕತೆ ಕೇಳಿ ಹೇಳ್ತೀನಿ. ನಾನು ಹೊಳಗಡೆನೆ ಇದ್ದೆ, ಆಫೀಸ್ ರೂಮಲ್ಲಿ ಕೂತಿದ್ದೆ. ಹೀಗೆ ಹೊರಡಕ್ಕೆ ಎಲ್ಲರೂ ಬಿಡ್ತೀವಿ, ಕೆಲವು ತಪ್ಪುಗಳು ನಾವು ಮಾಡ್ತೀವಿ ನೋಡಿ. ಇವಳಿಗೆ ಆಗದೆ ಇದ್ರು ಹಿಂದ್ಗಡೆಯಿಂದ ತಪ್ಪಿಸ್ಕೊಂಡೋಗಿ ಬಸ್ ಹತ್ತಿ ಕೆಂಗೇರಿಗೆ ಹೋಗಿ ಅಕ್ಕನ ಮನೆಗೆ ಹೋಗಿ ಮಗನಿಗೆ ಫೋನಲ್ಲಿ ಮಾತಾಡಿಸಿ ಮಗಳಿಗೆ ಮಾತಾಡಿಸಿ ಬಂದ್ಲು. ಮತ್ತೆ ಮಾರನೇ ದಿನ ನನ್ನ ರಿಲೇಟಿವ್ ಕಣ್ಣಿಗೆ ಬೀಳ್ತಾಳು. ಕೇಳಿಸ್ಕೊಳ್ಳಿ, ಕೆಲವು ವಿಷಯಗಳು ಹೇಗಿರುತ್ತೆ ಅಂದರೆ ನಾವು ಹೇಳಲ್ಲ ಅದಕ್ಕೆ ಯಾವುದುವೆ. ಮಾರನೇ ದಿನ ನಾನು ಇಲ್ಲಿಂದ ಹೊಡೋಕೆ ಕರ್ಕೊಂಬರ್ತೀನಿ. ಅವಳ ಹುಡುಕಿದ್ದೀನಿ ಇಡೀ ದಿನ ನಾಯಿ ಥರ ಹುಡುಕಿದ್ದೀನಿ. ಅವಳ ನಮ್ಮನೆ ಒಂದೇ ಗೋಡೆ, ನಮ್ಮನೆ ಒಂದೇ ಗೋಡೆ. ರೋಡಲ್ಲಿ ಹೇಗಿದ್ಲು ಗೊತ್ತಾ? ಹಾಕ್ಕೊಳಕ್ಕೊಂದು ಚಪ್ಪಲಿ ಕೊಟ್ಟಿಲ್ಲ ಅವ್ರ ಅಕ್ಕ. ಒಂದೇ ಒಂದು ಜೊತೆ ಊಟ ಇಲ್ಲ. ಕಡಲೆಪುರಿ 60 ರೂಪಾಯಿ ಅಷ್ಟೇ. ಆ 60 ರೂಪಾಯಿಗೆ ಕಡಲೆಪುರಿ ಕವರ್ ಹಿಡ್ಕೊಂಡು ಬಂದಿದೆ. ವಿಡಿಯೋ ಇದೆ, ತೋರಿಸ್ತೀನಿ ಈಗ ನಿಮಗೆ. ವಿಡಿಯೋ ರೋಡಲ್ಲಿ ಬರ್ತಾ ಇದ್ಲು ಹಿಂಗೆ. ಇಲ್ಲಿಂದ ಹೇಗೋದ್ಲು ಹಾಗೇ ಇದ್ಲು. ನನ್ನ ಕೈಗೆ ಸಿಗಾಕೊಂಡ್ಮೇಲೆ ನನ್ನ ರಿಲೇಟಿವ್ ಹೇಳಿದ್ಮೇಲೆ ಅಲ್ಲೇ ಕೂರಿಸ್ಕೊಂಡು ನಿಂತ್ಕೊಂಡು ನಾನು ಇಮಿಡಿಯೇಟ್ ಬರ್ತೀನಿ ಅಂತ. ಅವಳೆಲ್ಲರೂ ಆಟೋ ಹತ್ತಿದ್ರೆ ನೀನು ಹೊತ್ತು ಅಂತ ಹೇಳಿದೆ. ನಮ್ಮ ಮನೆ ಪಕ್ಕದಲ್ಲೇ ಇದ್ದವಳು. ಆಮೇಲೆ ಮತ್ತೆ ಕರ್ಕೊಂಡು ಬಂದೆ. ಅನ್ನೋದ್ಋಣ ಇಲ್ಲೇ ಇತ್ತು. ಈಗ ಮತ್ತೆ ಹೋಗ್ತೀರಾ? ನಮ್ಮ ಬಂದ್ರೆ ಖಂಡಿತ ನಾವೇ ಕಳಿಸ್ತೀವಿ. ಅವ್ರು ನೋಡ್ಕೊಳಲ್ವಲ್ಲ, ಏನು ಮಾಡ್ತೀರಾ? ನೋಡ್ಕೊಳ್ತಾರ? ನೋಡ್ಕೊಳ್ಳೋರು ಆಗಿದ್ರೆ ಇಷ್ಟು ದಿನ ಯಾಕೆ ಬರ್ಲಿಲ್ಲ? ನಿಮ್ಮ ಎತ್ತವ್ರಿಗೆ ಹೆಗ್ಣನೇ ಮುದ್ದು. ಇಷ್ಟು ದಿನ ಯಾಕೆ? ಇವಾಗ ನೀವು ಮನೆಗೆ ಹೋಗಿದ್ರಲ್ಲ, ಅವತ್ತು ಮಾತಾಡಿದ್ರಲ್ವ ನಿಮ್ಮ ಮಗಳಿಗೆ, ಮಗನ ಹತ್ರ ಮಾತಾಡಿದ್ರಿ. ಒಂದ್ ನಿಮಿಷ ನನಗೆಲ್ಲ ಇದೆ. ನಿಮ್ಮ ಅಕ್ಕನ ಹತ್ರ ಮನೆಗೆ ಹೋಗಿದ್ರಿ, ಅಕ್ಕನ ಮನೆಗೆ ರಾತ್ರಿ ಇದ್ರಿ, ಬೆಳಗ್ಗೆ ಎದ್ದು ಬಂದ್ರಿ. ಇಡೀ ದಿನ ನಿಮ್ಮ ಮಗಳು ಗೊತ್ತಲ್ಲ, ಫೋನ್ ಮಾಡಿದ್ರು, ನಿಮ್ಮ ಮಗನು ಗೊತ್ತು. ಯಾಕೆ ಇಷ್ಟು ದಿನ ಆದ್ರೂ ಬರ್ಲಿಲ್ಲ? ನಿಮ್ಮ ಮಗ ನೀನ್ ಬೇಡ ಹೋಗು ಅಂದ. ಬಟ್ಟೆ ಎಲ್ಲ ಸುಟ್ಟಾಕಿ ಹೇಳಿ. ಒಂದ್ ನಿಮಿಷ ಬಟ್ಟೆ ಸುಟ್ಟಾಕಿದ್ರಲ್ಲ, ಯಾರು? ಏನಕ್ಕೆ ಸುಟ್ಟಾಕಿದ್ರು? ಆಯ್ತು, ಅವ್ರು ಬಂದ್ರೆ ಇವ್ರು ಕಳಿಸ್ತಾರೆ. ಅಲ್ಲಿವರೆಗೂ ಬೇರೆಯವ್ರು ಬಂದ್ರೆ ನಾನು ಕಳಿಸಲ್ಲ. ಈ ವಿಡಿಯೋ ಮುಖಾಂತರ ಹೇಳ್ತಾ ಇದೀನಿ. ನಿಮ್ಮ ಮಗಳು ಬರಬೇಕು, ನಿಮ್ಮ ಮಗ ಬರಬೇಕು, ಇಬ್ಬರೇ ಆಪ್ಷನ್. ಈ ಕ್ಷಣ ಇಲ್ಲೇ ಬಂದ್ರೆ ಕಳಿಸ್ತೀನಿ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಒಂದ್ಸಲ ತಪ್ಪಿಸ್ಕೊಂಡು ಹೋದ್ರಿ, ಮತ್ತೆ ನನಗೆ ಸಿಕ್ಕಿದ್ರಿ. ಆಲ್ರೆಡಿ ಮಾಡಿದ್ರಲ್ಲ ಅವತ್ತು. ನೀವು ಯಾಕೆ ಮಾಡಿದ್ರಿ? ಹೆಂಗ್ ಮನ್ಸು ಬಂತು ನನಗೆ ಹೇಳ್ದೆ ಹೋಗಕ್ಕೆ? ಕಾಯ್ಬೇಕು, ಬರೋವರೆಗೂ ಕಾಯ್ಬೇಕು. ಇಲ್ಲಿಂದ ಓಡೋದ್ರೆ ನೋಡ್ಕೊಂಡಿರೋರಿಗೆ ನೀವು ಮೋಸ ಮಾಡ್ದಂಗೆ ಆಗುತ್ತಲ್ವಾ? ಅವ್ರು ಬರ್ಲಿ, ಇವರೇ ಕಳಿಸ್ಕೊಡ್ತಾರೆ. ನೀವು ಹೋಗೋ ಪ್ರಯತ್ನ ಮಾಡಬೇಡಿ, ಆಯ್ತಾ? 3 ಹೊತ್ತು ಊಟ ಮಾಡಿ ನೆಮ್ಮದಿಯಾಗಿರಿ, ಆಯ್ತಾ? ಸೌದತ್ತಿನ ಕರ್ಕೊಂಬನ್ನಿ ಆಚೆ. ಒಳ್ಳೇದಾಗ್ಲಿ. ಜಿ ಅವರು ಏನೂ ಗೊತ್ತಿಲ್ಲ ನನಗೆ, ಹಿಂದಿ. ಬಟ್ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅವರೇ ಬರ್ತಾರೆ, ಊಟ ಇಸ್ಕೊಳ್ತಾರೆ, ಮಾಡ್ತಾರೆ.
ಇನ್ನು ಅವಜ್ಜಿ ತೆಲುಗು, ನಮ್ಗೆ ಅವ್ರದ್ದೇನೂ ಗೊತ್ತಿಲ್ಲ ಸರ್, ಒಂದೊಂದು ಸ್ಟೇಷನ್ ಅಷ್ಟೇ. ಅವರೇ ಬರ್ತಾರೆ, ನೀಟಾಗಿ ಬರ್ತಾರೆ, ಊಟ ಇಸ್ಕೊಳ್ತಾರೆ. ಅಪ್ಪಟ ಅಭಿಮಾನಿ ವಿಷ್ಣು ಸರ್, ಅಪ್ಪಟ. ಕಲ್ ತಗೊಂಡೆಲ್ಲ ಹೊಡೆದಾಕ್ಬಿಟ್ಟಿದ್ರು ಅವ್ರು ಸತ್ತಾಗ, ಮನೆಯೆಲ್ಲ ಹುಡ್ಕೊಂಡು ಹೋಗ್ಬಿಟ್ಟಿದ್ರು, ಗಲ್ಲಿಲೆಲ್ಲ ಹೊಡೆದಾಕ್ಬಿಟ್ಟಿದ್ರು. ವಿಷ್ಣುವರ್ಧನ್ ಸರ್ ಅವರ ಅಪ್ಪಟ ಅಭಿಮಾನಿ, ತಲೆಗೆ ಬಟ್ಟೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಓ, ನೀವು ಅಭಿಮಾನಿನ? ಪಕ್ಕ. ಯಾವಾಗಲಿಂದ? ನಾವು ಹುಟ್ಟಾಗಿಂದ, ನಾ ಹುಟ್ಟಿದ್ದೆ ಅವರು ಫಿಲಮ್ ಫೀಲ್ಡಿಗೆ ಬಂದಿದ್ದು 72ನಲ್ಲಿ. ನನ್ನನ್ನು ನೀವು ಹುಟ್ಟಿದ್ದು ಅವಾಗ? ಹೋಗ್ಲಿ. ಅದಕ್ಕೆ ಬಟ್ಟೆ ಕಟ್ಕೊಂಡಿದ್ದೀರಾ? ಹೌದು. ಅವರು ತೀರೋದ ದಿನ ನಿಮಗೆ ದುಃಖ ಆಯಿತು? ದುಃಖ ಏನು, ನಾನೇ ಚೇಂಜ್ ಆಗಿದ್ದೆ, ಇವರೇ ಇಷ್ಟರ ಮಟ್ಟಿಗೆ ಕೂರಿಸಿದ್ದಾರೆ. ನಮ್ಮನೇಲಿ ಹಿಂಗೆ ಇರ್ತಾನೆ ಇರಲಿಲ್ಲ ನಾನು. ವಿಮಾನ್ಸ್ ಹಾಸ್ಪಿಟ್ಲ್ ಒಂದು 3 ತಿಂಗಳಿದ್ರು. ಅಂದರೆ ವಿಷ್ಣುವರ್ಧನ್ ಸರ್ ತೀರೋಗಿದ್ದ ಕಾರಣಕ್ಕೆ ಹಿಂಗಾಗಿದ್ದ? ಅದಕ್ಕೆ ಮುಂಚೆ ಇದ್ರಮ್ಮ? ಇಲ್ಲ, ಅದಕ್ಕೆ ಮುಂಚೆ ಚೆನ್ನಾಗಿದ್ದೆ. ಅವ್ರ ಅಪ್ಪಟ ಅಭಿಮಾನಿ. ಅವ್ರಿಗೆ ತೊಂದರೆ ಆದಾಗ ಅಥವಾ ಅವ್ರು ತೀರೋ ಹೋದಾಗ ನಿಮಗೆ ಸ್ವಲ್ಪ ತೊಂದರೆ ಆಗೋದು. ಎಲ್ಲೆಲ್ಲಿ ಹುಡುಕಿದ್ರಿ ಅವ್ರು ಸತ್ತೋದಾಗ ನೀವು? ನಾನು ಎಲ್ಲೆಲ್ಲಿ ಅಂತ ಹೇಳೋದಲ್ಲ, ಇಡೀ ಕರ್ನಾಟಕ, ಹುಬ್ಳಿ, ಧಾರವಾಡ, ಕಡೂರು. ಗಂಡ ಮಕ್ಕಳು? ಗಂಡ ಮದುವೆ ಆದಾಗ್ಲೇ ಬಿಟ್ಬಿಟ್ಟಿದ್ರು ಅವರು, ನಮ್ಮ ಮಾವನೇ ಅವರು. ಓ, ನಿಮ್ಮ ಅಮ್ಮ ಅವರ ಅಣ್ಣ ತಮ್ಮ? ಹಾಂ, ಅವ್ರು ಮದುವೆ ಆದಾಗಲೇ ಬಿಟ್ಬಿಟ್ಟು. ಮಕ್ಕಳು ಯಾರೂ ಇಲ್ಲ. ಓ, ಮದುವೆ ಆಗಿ ಎಷ್ಟು ದಿನಕ್ಕೆ ಬಿಟ್ಟು ಹೋದ್ರು ಗಂಡ? ನಮ್ಮ 15 ದಿವಸಕ್ಕೆ. ಮೊನ್ನೆ ಒಂದು ಆಸೆ ಪೂರೈಸಿದೀನಿ ಕೇಳಿ. ಮನೆ ಕರ್ಕೊಂಡು ಹೋಗಿದ್ರು. ಓ, ಮನೆ ಕರ್ಕೊಂಡು ಹೋಗಿದ್ರ? ಮನೆ ಕರ್ಕೊಂಡು ಹೋಗಿದ್ರು ಮೇಡಮ್. ಅಟ್ಟಾಡ್ಸ್ಕೊಂಡು ಹೊಡಿಲಿಲ್ಲ ಸದ್ಯ, ಪುಣ್ಯ. ವರಮಹಾಲಕ್ಷ್ಮಿ ಹಬ್ಬ ಕಲ್ ತಗೊಂಡು ಹೊಡೆದ್ಬಿಡು ಅವ್ರು ಬೇರೆಯವ್ರಾಗಿದ್ರೆ. ಅವ್ರನ್ನ? ನನಗೆ. ನಿಮ್ಗ? ಮತ್ತೆ ಇನ್ನೊಂದು ಸಂಸಾರ ಇದ್ದಾಗ ನಾನು ಹೋಗ್ಬಿಟ್ಟು ನಿಮ್ಮ ಹೆಂಡತಿ ಬಂದು ಹೇಳಿದ್ರೆ ಬಿಡ್ತಾರ ಇನ್ನೊಬ್ರು? ನಿಮಗೆ ಗೊತ್ತಿರ್ಲಿಲ್ವಾ ಅದು? ಗೊತ್ತಿತ್ತು, 5 ಜನ ಅವರು, ಅವರ ಯಜಮಾನ್ರಿಗೆ. ಆಲ್ರೆಡಿ ರವಿ ಬೆಳಗೆರೆ ಸ್ಟೋರಿಯಲ್ಲೆಲ್ಲ ಬಂದಿದೆ ಅವ್ರದ್ದು. 5 ಜನ ಹೆಂಡ್ತಿದ್ದೀರಾ? ಹೌದು, ಈಗ ಇರೋರು 5ನೇವ್ರು. ಇವ್ರು ಎಷ್ಟನೇವ್ರು? ಇವರೇ ಫಸ್ಟ್ನೇವ್ರು. ಓ, ನೀವೇ ಮೊದಲನೇವ್ರ? ಹೌದು. ಒಂದು ಆಸೆ ಇತ್ತು ಅವ್ರಿಗೆ, ಯಾವಾಗ್ಲೂ ಹೇಳೋರು, ನನ್ನ ಗಂಡನ ಕರ್ಕೊಂಡೋಗಿ ತೋರಿಸಿ, ಸತ್ತೋಗ್ಬಿಟ್ಟವನು ಬದುಕೋನು ಗೊತ್ತಿಲ್ಲ, ಕಣ್ಣಿಲ್ವೋ ಏನಿಲ್ವೋ ಅಂತ. ಮೊನ್ನೆ ಬಂಡ ಧೈರ್ಯ ಮಾಡ್ಕೊಂಡು ಅದೊಂದು ಆಸೆ ಪೂರೈಸ್ಬೇಕು ಅಂತ ನಾನು ಮನೆಗೆ ಹೋಗ್ದೇನೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಸಂಜೆ ಹೋಗಿ ಅವ್ರ ಮನೆಗೆ ಕರ್ಕೊಂಡೋಗಿ, ಅವ್ರ ಮನೆ ಮಾರ್ಬಿಟ್ಟಿದ್ರಲ್ಲಿ, ಅಲ್ಲಿ ಇರ್ಲಿಲ್ಲ, ಅಲ್ಲಿಂದ ಬೇರೆ ಕಡೆಗೆ ಹೋಗಿ ಅವ್ರನ್ನ ಹುಡುಕಿ ಅಕ್ಕಪಕ್ಕದವ್ರನ್ನ ಕೈಕಾಲು ಹಿಡಿದು ಕರ್ಕೊಂಡು ಹೋಗಿ, ಸದ್ಯ ಹೊಡಿತಾರೆ ಅಂತನೂ ಇದೆ, ಹೊಡಿಯಲ್ಲ ಅಂತನೂ ಇದೆ. ಹೊಡೆದ್ರೆ ಸರಿಯಾಗಿ ನನಗೆ ಬೀಳ್ತಾ ಹೋದೆ ಅಂತನೂ ಗೊತ್ತು. ಆದ್ರೂ ಬಂಡ ಧೈರ್ಯ ಮಾಡ್ಕೊಂಡು ಅವ್ರ ಮನೇಲಿ ಹೋಗಿ ಕೂರಿಸಿ, ಅವ್ರ ಮುಖ ತೋರಿಸಿ ಕುಂಕುಮ ಇಡಿಸ್ಕೊಂಡು ಕರ್ಕೊಂಡ್ಬಂದಿದ್ವಿ. ಓ, ಅವ್ರ ಗಂಡ ಮಾತಾಡ್ಸೋದ್ರ? ನೋಡ್ತಾ ಇದ್ರು, ಫಸ್ಟ್ ಕಾಣಲಿಲ್ಲ, ಆಮೇಲೆ ನೋಡಿದ್ರು ಭಾಗ್ಯ ಅಲ್ವಾ ಅಂತ. ಓಹೋ, ಕನ್ನಡಕ ಹಾಕೊಂಡ್ಮೇಲೆ ನೋಡಿದ್ರು. ಅಷ್ಟೇ ಸಾಕಮ್ಮ, ಮುಂದಕ್ಕೆ ಹೋಗೋದು ಬೇಡ, ಅವ್ರಿಗೊಂದು ಸಂಸಾರ ಇದೆ, ನಮಗ್ ಬೇಡವಾದ ವಿಷಯ. ಖುಷಿ ಆಯ್ತಾ? ಖುಷಿ ಆಯ್ತು. ಅದು 2 ವೀಲರ್ ಅಲ್ಲಿ ಕುತ್ಕೊಳಕ್ ಆಗಿಲ್ಲ. 2 ವೀಲರ್ ನಾಗರವ ಇದ್ರ ಹತ್ರ ಸಾಟ್ಲ ಸುಮ್ನಳ್ಳಿ ಹತ್ರ ಹಾಕ್ಬಿಟ್ಟು ಇವ್ರು ಅಲ್ಲಾಡ್ತಿದ್ರು, ಭಯ. ಅಲ್ಲಿಂದ ಮತ್ತೆ ಆಟೋ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಹಬ್ಬದ ದಿನ ಹೋಗಿ ಕರ್ಕೊಂಡು ಹೋಗಿ ಅವಳ ಆಸೆ ಪೂರೈಸ್ಕೊಂಡು ಬಂದಿದ್ವಿ. ಒಳ್ಳೇದಾಗ್ಲವ. ಹೊಡ್ಸ್ಕತೀನಿ ಅನ್ನೋದು ಗ್ಯಾರಂಟಿ ಇತ್ತು ನನಗೆ. ನಾನು ಹೇಳಿದ್ದೆ, ಅವ್ರು ತುಂಬಾ ಕೆಟ್ಟವರು. ಯಾಕೆಂದ್ರೆ 5 ಜನ ಮದುವೆ ಆಗಿರೋರು ಮನೆ ಬೇರೆ ಮಾರಿದ್ದಾರೆ, ಏನೋ ಲಾಭಕ್ಕೆ ಬಂದಿರ್ತಾಳೆ ಕರ್ಕೊಂಡು ಅಂತ ಅನ್ಕೊಂಡ್ಬಿಡ್ತಾರೆ. ಆಗ ಏನಾದ್ರು ನೀವೇನು ಕೇಳಲಿಲ್ಲ? ನಾನು ಏನು ಕೇಳಿಲ್ಲ, ಏನು ಕೇಳಿಲ್ಲ. ಇಲ್ಲೇ ಇರ್ತೀರಾ? ಇರ್ತಿದ್ದೀನಿ, ಇದೀನಿ. ಅಲ್ಲ, ಮತ್ತೇನಾದ್ರು ಹೋಗ್ತಿರ್ತೀರಾ? ಇಲ್ಲ, ನಮ್ಮ ಮನೆಯವ್ರು ಬಂದ್ರೆ ಹೋಗ್ತೀನಿ ಖಂಡಿತ. ಮನೆಯವ್ರು ಬಂದ್ರೆ ನಾನೇ ಕಳಿಸ್ತೀನಿ, ನನಗೇನು ಭಯ ಇಲ್ಲ. ಮನೆಯವ್ರು ಬಂದ್ರೆ ಹೋಗ್ತೀರಾ? ಈಗ ಖುಷಿಯಾಗಿದ್ದೀರಾ ಇಲ್ಲಿ? ಇದೀನಿ, ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ಅದೇ ಎಲ್ಲ ಏನು ತೊಂದರೆ ಇಲ್ಲ. ಆಮೇಲೆ ನಮ್ಮ ಮನೆಗೆ ಹೋಗಿ ಗಂಡನ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರೋದಕ್ಕೂ ಕರ್ಕೊಂಡು ಹೋಗಿದ್ದಾರೆ. ಇದು ತುಂಬ ನಮಗೆ ಸೋಷಲ್ ಆಗಿದ್ದಾರೆ, ಏನು ಕಷ್ಟ ಕೊಡಲ್ಲ, ಏನು ಕಾರ್ಪಣ್ಯ ಇಲ್ಲ, ಏನು ನಮ್ಮ ಕಷ್ಟಕ್ಕೆ ಒಳ್ಳೇದನ್ನು ಮಾಡ್ತೀನಿ ಅಂತ ಭರವಸೆ ಕೊಟ್ಟು ಒಂದು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಮುಂದೆ ನನ್ನ ಮನೆಗೆ ಹೋಗುವಂಥ ಒಳ್ಳೇದಾದರೆ ಖಂಡಿತ ಇವರ ಒಂದು ಪ್ರೀತಿಯಿಂದಲೇ ನಮ್ಮ ಮನೆಯವರು ಬದಲಾಗಿರ್ತಾರೆ. ನೀನ್ ಕೋಪ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಮನೆಯವ್ರು ಬರ್ತಾರೆ, ಅವಾಗ ದೇವ್ರು ಬರುತ್ತಲ್ಲ, ಬಂದ್ರೆ ಕರ್ಕೊಂಡು ಹೋಗಲ್ಲ. ಚೆನ್ನಾಗೇ ಇರ್ತಾರೆ, 5 ನಿಮಿಷಕ್ಕೆ ರೇಸ್ ಆಗ್ಬಿಡ್ತಾರೆ, ಬಾಯಿ ಬಂದಂಗೆ ಉಗಿತಾರೆ. ನಮ್ಗೆ ಯಾವ್ಯಾವ ಪದಗಳು ಬರ್ತಾವೋ ಅಷ್ಟು ಉಗಿತಾರೆ, ಕಡಿಮೆ ಇಲ್ಲ. ಕೋಪ ಮಾಡ್ಕೊಳ್ಬಾರ್ದು. ನಿಜ ಹೇಳ್ಬೇಕು, ಬಂದಾಗ ಎಷ್ಟಿತ್ತು ಕೇಳಿ? ವಿಷ್ಣುವರ್ಧನ್ ಅವ್ರು ಇರುವಾಗ ಸ್ವಂತವಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಇಲ್ಲಿ ಬಂದಾಗ ಶುಗರ್ ಎಷ್ಟಿತ್ತಮ್ಮ ನಿಮ್ಗೆ? ಹೋದ್ಮೇಲೆ ನನಗೆ ಜೀವನನೇ ಬೇಡ ಅಂತ ಮನೆಯಲ್ಲಿ ಬೆಡ್ ರೆಸ್ಟ್ ಅಲ್ಲೇ ಇದ್ಬಿಟ್ಟಿದ್ದೆ ನಾನು, ತುಂಬಾ ಚೇಂಜ್ ಆಗ್ಬಿಟ್ಟಿದ್ದೆ. ಇಲ್ಲಿ ಬಂದಾಗ ಶುಗರ್ ಎಷ್ಟಿತ್ತು ನಿಮ್ಗೆ? ಶುಗರ್ 500 ಇತ್ತು. BP? ಮನೇಲಿ ಏನ್ ಮಾಡ್ತಿದ್ದೆ, 6 ಸಲ ಕಾಫಿ ಕುಡಿಯೋದು, ಊಟ ಮಾಡ್ತಿರ್ಲಿಲ್ಲ, ಅದು ಶುಗರ್ 500 ಆಗ್ಬಿಟ್ಟಿತ್ತು. ಈಗ ಒಂದು ದಿವಸನೂ ನಾವು ಕೊಟ್ಟಿಲ್ಲ ಅವ್ರಿಗೆ. ಒಳ್ಳೇದಾಗ್ಲವ. ಮೊನ್ನೆ ಹಾಸ್ಪಿಟಲ್ ಮೊನ್ನೆ ಒಂದು 15 ದಿವಸ ಇದ್ರು. ಎಲ್ಲರಿಗೂ ಮಾಮೂಲಿ ಕ್ಯಾಶುವಲ್ ಚೆಕಪ್ ಮಾಡ್ಕೊಂಡು ಬಂದು. ನಿಮ್ಮ ಹೆಸರಣ್ಣ? ಗೋಪಿನಾಥ್ ಅಂತ. ಗೋಪಿನಾಥ್ ಅಂತ ಮಾದನಾಯಕನಹಳ್ಳಿ ಸ್ಟೇಷನಿಂದ ಕಳಿಸ್ಕೊಟ್ಟಿರ್ತಾರೆ ಇವರು. ಆಕ್ಚುಲಿ ಇವ್ರಿಗೆ ನನಗೊಂದು ಬೇಜಾರು ಏನಂದ್ರೆ, ಈ ಮನುಷ್ಯ ತುಂಬಾ ಒಳ್ಳೆ ಮನುಷ್ಯ, ನಿಯತ್ತಿನ ಮನುಷ್ಯ. ನಾನು ಸರ್ಟಿಫಿಕೇಟ್ ಕೊಡ್ತೀನಿ. ಇಲ್ಲಿ ಇಷ್ಟು ದಪ್ಪ ಗುಳ್ಳೆ ಆಗ್ಬಿಟ್ಟಿರ್ತೀವ್ರಿ, ಇಷ್ಟು ದಪ್ಪ
ಅದನ್ನು ಮೊನ್ನೆ ರೀಸೆಂಟಾಗಿ ಆಪ್ರೇಷನ್ ಮಾಡಿಸಿದ್ದೀನಿ. ಕಣ್ಣು ಸರಿಯಾಗಿ ಕಾಣಲ್ಲ, ಇದು ರಿಮೂವ್ ಆದಮೇಲೆ ಕಣ್ಣು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನೆಕ್ಸ್ಟು ಇವ್ರದ್ದೆಲ್ಲ ಒಂದು ಗ್ರೂಪ್ ಇರುತ್ತೆ ಆಪ್ರೇಷನ್. ಅದು ರೀಸೆಂಟಾಗಿ 15 ದಿನ ಇದ್ರು ಹಾಸ್ಪಿಟಲ್. 15 ಅಲ್ಲ, ಇವ್ರು 28 1 ತಿಂಗಳಿದ್ರು ಇವರು. ಆಪ್ರೇಷನ್ ಎಲ್ಲ ಕ್ಲಿಯರ್ ಮಾಡಿ ಇಷ್ಟು ದಪ್ಪ ಗಂಟಿತ್ತು, ದಿನಾ ಸೋರೋದು. ಅದನ್ನು ಆಪ್ರೇಷನ್ ಮಾಡಿಸಿದ್ವಿ. ಈಗ ಕಣ್ಣು ಆಪ್ರೇಷನ್ ನೆಕ್ಸ್ಟು ಮಾಡಿಸಿ. ಒಂದು ಬೇಜಾರು ಏನಂದರೆ ಸ್ವಂತ ಮೊಮ್ಮಗಳೇ ಕರ್ಕೊಂಬರ್ತಾಳೆ, ನನಗೆ ಅವಳು ಮೊಮ್ಮಗಳು ಅಂತ ಗೊತ್ತಿರಲ್ಲ. ಎಷ್ಟು ವರ್ಷ ಅವಳಿಗೆ? ಎಷ್ಟು ವರ್ಷ ಅಣ್ಣ ಅವಳಿಗೆ? 9 ವರ್ಷ. 9 ವರ್ಷ. 9 ವರ್ಷದ ಹೆಣ್ಮಗಳು ಕರ್ಕೊಂಡು ಬಂದಿದ್ದೆ. ನಾನು ಪಕ್ಕದ ಮನೆ ಹುಡುಗಿ ಅಂತ ಕರ್ಕೊಂಬರ್ತಾರೆ. ಅವ್ರು ಹೇಳಿದ್ದು ಪಕ್ಕದ ಮನೆ ಹುಡುಗಿ. ನಾನು ನನಗೆ ಗೊತ್ತಿರಲ್ಲ. ನಮ್ಮ ಅಳಿಯ ಹೇಳಿ ಕಳಿಸಿದ್ದಾರೆ. ಅಳಿಯ ಹೇಳಿ ಕಳಿಸಿದ್ದಾರೆ. ನನಗೂ ಆಗಲ್ಲ. 1000 ಇರ್ಲಿ ಸರ್, ಒಳ್ಳೆಯವಳು. ಇವತ್ತವರೆಗೂ ಒಂದು ಸಲ ಬಂದು ನೋಡ್ಬೋದಿತ್ತಲ್ವಾ? ಒಂದೇ ಒಂದು ಸಲ. ಸರ್ ನಾನೀಗ ಡಿಸೈಡ್ ಮಾಡಿದ್ದೀನಿ, ಈ ಲೈವ್ ವಿಡಿಯೋ ಯಾವತ್ತೂ ಇರಬೇಕು. ಕಣ್ಣು ಆಪ್ರೇಷನ್ ಮಾಡಿಸಿ ಸೀದಾ ಅವ್ರನ್ನ ನಾನು ಗಾಡೀಲಿ ಕರ್ಕೊಂಡು ಹೋಗ್ತೀನಿ. ಅಡ್ರೆಸ್ ಗೊತ್ತಾಗಬೇಕು. ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಕರ್ಕೊಂಡು ಹೋಗ್ಬೇಡಿ, ನೀವು ಏನಕ್ಕೂ ಬರಬೇಡಿ, ಅಟ್ಲೀಸ್ಟ್ ಬಂದು ನೋಡ್ಕೊಂಡು ಹೋಗಿ. ನಾನು ಕೇಳ್ಕೊಳ್ಳೋದಷ್ಟೇ, ನೀವು ಕರ್ಕೊಂಡೋಗಲ್ಲ ಅಂತ ಗೊತ್ತು. ಹಂಗೆ ಕರ್ಕೊಂಡೋಗೋರಾಗಿದ್ರೆ ನೀವು ಯಾವತ್ತೂ ಇಟ್ಕೊಳ್ತಾ ಇದ್ರಿ, ಇಲ್ಲಿವರೆಗೂ ಬಿಡ್ತಿರ್ಲಿಲ್ಲ. ತನ್ನ ಮಕ್ಕಳನ್ನೇ ಪಕ್ಕದ ಮನೆಯವರು ಬೇಡ್ತಾ ಇದ್ದಾರೆ, ನಾವು ಊಟ ಕೊಡ್ತೀವಿ, ನಾವು ಬಟ್ಟೆ ಕೊಡ್ತೀವಿ ಅಂತ ಕಳಿಸಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಆ ಮಗುಗೆ ಹೇಳಿ ಕಳಿಸಿದ್ದಾರೆ ಅಂದರೆ, ನಾನು ಏನೂ ಅಲ್ಲ, ಡಮ್ಮಿ ಪೀಸು. ನನಗೆ ಅವಾಗ ಗೊತ್ತಾಗಿಲ್ಲ, ಆಮೇಲೆ ಗೊತ್ತಾಗತ್ತೆ ಮೊಮ್ಮಗಳು ಅಂತ. ಬಟ್ ಎಲ್ಲೂ ದೂರ ಇಲ್ಲ, ಮಾದನಾಯಕನಹಳ್ಳಿ. ಆಪ್ರೇಷನ್ ಆದಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಇದಂತೂ ವಿತ್ ಲೈವ್ ಇರುತ್ತೆ. ನಾನು ಕಾಯ್ತಾ ಇದ್ದೀನಿ ಆಪ್ರೇಷನ್ ಆಗಲಿ ಅಂತ. ಯಾಕಂದ್ರೆ ನಮಗೂ ನೋವಾಗುತ್ತೆ ಸರ್. ಇಲ್ಲ ಅಂದರೆ ಬೇಡಮ್ಮ, ನಿನಗೆ ಕಷ್ಟ ಇದೆ, ನೀನು ಇನ್ನೊಬ್ರ ಮನೆಗೆ ಹೋಗಿದ್ಯಾ, ಒಪ್ಕೊಳ್ತೀನಿ. ಆದರೂ ಅಪ್ಪ ಅನ್ನೋದು ಒಂದು ಇದೆಯಲ್ವಾ, ಸರಿಗೆ ಯಾವಾಗಲೂ ಗಂಡ ಕೈ ಕಟ್ಕೊಂಡು ಏನು ಕೂತಿರಲ್ಲ. ಒಂದು ಕ್ಷಣ ನೀನು ಯಾವುದೋ ಒಂದು ಮೂಲೆಯಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು, ನಿಮ್ಮ ಅಪ್ಪನ ನೋಡ್ಕೊಂಡು ಹೋಗ್ಬೋದು. ಇಲ್ಲಿದ್ದಾರೆ ಅಂತ ಗೊತ್ತು, ನೀವೇ ಖುದ್ದಾಗಿ ಕರ್ಕೊಂಡ್ಬಂದು ಬಿಟ್ಟಿದ್ದೀರಿ. ಆ ಅಪ್ಪ ಒಂದು ಆಸೆ ಪಡ್ತಾನೆ ಮೊಮ್ಮಗಳನ್ನ ನೋಡಬೇಕು ಅಂತ. ದಯವಿಟ್ಟು ಬಂದು ಕರ್ಕೊಂಡು ನೋಡ್ಬಿಟ್ಟು ಹೋಗಿ, ನೀವು ಕರ್ಕೊಂಡು ಹೋಗ್ಬೇಡಿ ಅಂತ ಪರಿಸ್ಥಿತಿ ಬಂದಾಗ ತಿಳಿಸ್ತೀನಿ. ಆಗ್ಲಿ, ಇನ್ನೇನು ಹೇಳಿ ಮಾಡ್ಕೊಳ್ಳಿ. ಕಣ್ಣು ಸರಿ ಹೋದ್ಮೇಲೆ, ಕಣ್ಣು ಸರಿ ಆದ್ಮೇಲೆ ನಾನೇ ಕರ್ಕೊಂಡು ಹೋಗ್ತಾರೆ, ಮೊಮ್ಮಗಳನ್ನ ತೋರಿಸ್ತಾರೆ. ಕಣ್ಣು ಸರಿ ಹೋಗುತ್ತೆ, ಅಳಬಾರ್ದು. ಆ ನೋವು ಇದೆಯಲ್ಲ, ನನ್ನ ಮೊಮ್ಮಗಳನ್ನ ನೋಡಬೇಕು ಅನ್ನೋದು, ಅದನ್ನ ನಾನು ಕೊಡೋಕ್ಕಾಗಲ್ಲ. ದೇವರಿದ್ದಾನೆ, ಊಟ ಮಾಡಿ, ಊಟ ಸಿಗ್ತಾ ಇದೆ ನೋಡಿ. ಮೊಮ್ಮಗಳು ನೋಡ್ತಿರೋ ಬಿಡ್ತಿರೋ ಅನ್ನಕ್ಕೆ ಅಲಿಯುವ ಪರಿಸ್ಥಿತಿ ಇದೆಯಲ್ಲ, ಮೊಮ್ಮಗಳು ನೋಡಬೇಕು ಅನ್ನೋ ದುಃಖಕ್ಕಿಂತ ದೊಡ್ಡ ದುಃಖ ಯಾವುದು? ಊಟ ಇಲ್ಲ ಅನ್ನೋ ದುಃಖ. ಅದಂತೂ ಭಗವಂತ ಕೊಟ್ಟಿದ್ದಾನಲ್ವಾ. ಇನ್ನು ಮಿಕ್ಕಿದ್ದು ಅವರು ಪ್ರಯತ್ನ ಮಾಡ್ತಾರೆ ಅಲ್ವಾ. ಮಾದನಾಯಕನಹಳ್ಳಿ ಪೆಟ್ರೋಲ್ ಬಂಕ್ ಇದೆ, ವಿಘ್ನೇಶ್ವರ ಪೆಟ್ರೋಲ್ ಬಂಕ್. ಮಾದನಾಯಕನಹಳ್ಳಿ ಚೇರ್ಮನ್ರು ಅದು ಸ್ವಾಮಿ ಪೆಟ್ರೋಲ್ ಬಂಕ್ ಅಂತ, ಅವ್ರದ್ದು ಪೆಟ್ರೋಲ್ ಬಂಕ್ ಇದೆ. ಅದು ಅವ್ರದ್ದು ಪೆಟ್ರೋಲ್ ಬಂಕಲ್ಲಿ 6 ವರ್ಷ ಕೆಲಸ ಮಾಡಿ ಮನೆಗೆ ಪೇಮೆಂಟ್ ತೊಗೊಂಬಂದು ನಮ್ಮ ಮಿಸಸ್ ಕೈಲಿ ಮೊಮ್ಮಗಳ ಹೆಂಡತಿ ಸತ್ತಿ 1 ತಿಂಗಳಿಗೆ ಇವ್ರು ಆಚೆ ಬರ್ತಾರೆ. 3 ತಿಂಗಳು 2 ತಿಂಗಳು ಫೋಟೋ ಸಮೇತ ಬರ್ತಾರೆ ನನ್ನ ಆಶ್ರಮಕ್ಕೆ. ಇವರು ಹೆಂಡತಿ ಫೋಟೋ ಸಮೇತ ಬರ್ತಾರೆ, ಯಾಕಂದ್ರೆ ಫೋಟೋ ಇಟ್ಕೊಳ್ಳೋಕ್ಕೂ ಜಾಗ ಕೊಡಲ್ಲ. ಏನು ಮಾಡಿದ್ರಿ? ಇಲ್ಲೇ ಅಮ್ಮನ ಕೈಲಿ ನಮ್ಮ ಹತ್ರ ಇದೆ, ಇಲ್ಲೇ ತೊಗೊಂಬಂದು ಕೊಟ್ಟು ಬಂದು 1 ವರ್ಷ 2 ವರ್ಷ. ಹೆಂಡತಿ ಇದ್ದಿದ್ರೆ ಪಾಪ ಏನೋ ಒಂಚೂರು. ನಮ್ಮ ಮಿಸಸ್ಗೆ ಶುಗರ್ ಇತ್ತು, ತೀರೋಗ್ಬಿಟ್ರು. ನೊಂದ್ಕೊಳ್ಬೇಡಿ. ಬಂದು ಅವನು ನನಗೂ ಗಲಾಟೆ ಆಗಿ ನಾನು ಮರ್ಡರ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೆ. ಅಳಿಯನಿಗೆ ಮಗಳ ಭವಿಷ್ಯ ಹೋಗತ್ತಲ್ಲ, ಮೊಮ್ಮಗಳ ಭವಿಷ್ಯ ಹೋಗತ್ತಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಹಲ್ಲು ಕಚ್ಕೊಂಡು ನಾನು ಸುಮ್ಮನೆ ಆಗೋದು. ನೀವು ಅಳಿಯನ್ ಏನೋ ಮಾಡಬೇಕು ಅನ್ಕೊಂಡಿದ್ದೆ. ಏನು ಮಾಡಬೇಕು ಅನ್ಕೊಂಡಿದ್ರಿ? ಮರ್ಡರ್ ಮಾಡಬೇಕು ಅಂತ. ಏನು ವಿಷಯಕ್ಕೆ? ಅದೇ ನನಗೆ ನಮ್ಮ ಮಿಸಸ್ ಇರೋವರೆಗೂ ಚೆನ್ನಾಗಿ ನೋಡ್ಕೊಂಡ್ರಮ್ಮ, ಮದುವೆ ಮಾಡೋವರೆಗೂ ಚೆನ್ನಾಗಿ ನೋಡ್ಕೊಂಡ. ನಮ್ಮ ಮಿಸಸ್ ಯಾವಾಗ ತೀರೋಗ್ಬಿಟ್ರು, ನನಗೆ ಯಾವಾಗ ತಿಂತಾನೆ ಜಗಳ ಮಾಡಿ ನನಗೆ ಊಟ ಮಾಡ್ತಾಯಿದ್ದೆ, ಅನ್ನ ತಟ್ಟೆ ಕಿತ್ಕೊಂಡು ಈಚೆ ತಳ್ಳಿಬಿಟ್ಟ. ಇಲ್ಲಿ ಯಾರೋ ಕಿತ್ಕೋತಾ ಇಲ್ವಲ್ಲ, ಯಾರು ಇಲ್ಲ ಬಿಡಿ. ಕರೆಕ್ಟ್ ಅಲ್ವಾ? ಇಲ್ಲಿ ಕೊಲ್ಲಬೇಕು ಅಂತ ಅಂದ್ಕೊಳ್ಬಾರ್ದು. ಅವ್ರವ್ರಿಗೆ ನಿಮಗೆ ಆಯ್ತಾ. ಕಣ್ಣು ಆಪರೇಷನ್ ಆದಮೇಲೆ ಮೊಮ್ಮಗಳನ್ನ ತೋರಿಸ್ತಾರೆ. ಪಂಕಜ ಧೈರ್ಯವಾಗಿ ಆಚೆ ಕರಿಯಮ್ಮ ಎಲ್ಲಾರನು ಕೂತ್ಕೊಳ್ಳಿ. ಮಾಲಕ ಎಷ್ಟು ದಿನ ಆಯ್ತು ಬಂದು? ನಾವು ಒಂದು 10 ತಿಂಗಳಾಯ್ತೇನೋ. ಏನಕ್ಕೆ ಬಂದ್ರಿ? ಎಲ್ಲಿ ಮಲಗಿದ್ರಿ? ಕರೆಕ್ಟಾಗಿ ನಾವು ಬೀಗ ಹಾಕ್ಬಿಟ್ಟಿರಿ, ಬೀಗದ ಮನೇಲಿ. ಅವಬ್ಬ ಕಿವಿ ಒಡವೆ ತೋರ್ದ್ನ, ಒಡವೆ ಬೀಗ ಹಾಕ್ಬಿಟ್ಟು ಕಳಿಸ್ಬಿಟ್ರು. ನಮ್ಮ ತಂಗಿಯರು ಸುತ್ತೋಗಿದ್ದ. ಯಾರು? ನಮ್ಮ ತಂಗಿಯರು ಕೃಷ್ಣ ಸುತ್ತಾಗಿದ್ದ. ಕೃಷ್ಣಣ್ಣ, ನೀನ್ ಯಾಕೆ ಆಚೆ ಮಲಗಿದ್ದಮ್ಮ? ಬೀಗ ಹಾಕ್ಬಿಟ್ಟಿರಲ್ವಾ? ಬೀಗ ಹಾಕಿದ್ರೆ ಬೀಗ ಹೊಡೆದ್ಬಿಟ್ಟು ಹೋಗ್ಬೇಕಿತ್ತು ಒಳಗೆ. ಹುಡುಗರು ಬಂದ್ರಲ್ಲ ಕೂಟ್ರಲ್ಲಿ, ಒಳಗಡೆ ಕೂಟ್ರು ಬರ್ತಾರೆ, ಪಾಲ ಮಾಡ್ಬಿಟ್ರು. ಏನಕ್ಕೆ ಫಾಲೋ ಮಾಡಿದ್ರು ನಿಂಗೆ? ಕೂಟ್ರಲ್ಲಿ ಒಂದು ಹುಡುಗಿ ಕರ್ಕತ್ತಾರೆ, ಒಂದು ವಯಸ್ಸು ಪಾಲ ಮಾಡ್ಬಿಟ್ರು. ಮನೆ ಬೀಗ ಹಾಕಿದ್ರೆ ಹೊಡೆದ್ಬಿಟ್ಟು ಒಳಗೆ ಹೋಗ್ಬೇಕಲ್ವಾ? ಒಳಗಡೆ ಹೋಗಕ್ಕಾಗ್ಲಿಲ್ಲ. ಯಾಕಾಗಲ್ಲ?
ಒಡೆಗೆ 100 ರೂಪಾಯಿ ಕೊಟ್ಟು ಕೊಡಲಿಲ್ಲ 100 ರೂಪಾಯಿ ಕೊಟ್ಟು ಕೊಡಲಿಲ್ಲ ತಿರುಗಿ ಯಾಕೆ 3 ಕಡೆ ಕೇಸ್ನೆಲ್ಲ ಕೆಂಗಣ್ಣ ಹಾಸ್ಪಿಟ್ಲು ಮಾಗಡಿ ರೋಡಲ್ಲಿ ಮಲಗಿರ್ತಾರೆ, ಪೊಲೀಸವ್ರು ಹೋಗ್ತಾರೆ, ಮಾದನಾಯಕನಹಳ್ಳಿ ಸ್ಟೇಷನ್ದ ಕಳಿಸಿರ್ತಾರೆ. ಈ ಅಮ್ಮ ಬರೋಲ್ಲ, 2 ಸಲ ಊಟ ಗೀಟ ಕೊಟ್ಬಿಟ್ಟು ಬರ್ತಾರೆ. 3ನೇ ಸಲ ಮೇಡಮ್ ನೀವೇ ಬಂದ್ಬಿಡಿ, ಯಾಕೋ ಬರ್ತಾ ಇಲ್ಲ ಅವರು ಅಂತ. ನಾನು ಹೋಗ್ತೀನಿ ರಾತ್ರಿ 9-10 ಗಂಟೆಗೇನೋ ಹೋಗಿ, ಮೈ ಮೇಲೆ ಕರೆಕ್ಟಾಗಿರಲ್ಲ, ಆ ಕಡೆಯಿಂದ ಹೋಗ್ಬಿಟ್ಟು ಫಸ್ಟ್ ಲೈವ್ ಮಾಡೋಕ್ಕೆ ಮುಂಚೆ ಬಟ್ಟೆ ಎಲ್ಲ ಹೊಚ್ಬಿಟ್ಟು ಆಮೇಲೆ ಲೈವ್ ಮಾಡಿ ಆಟೋದಲ್ಲಿ ಎದ್ದೊಳಕ್ಕಾಗ್ತಿರಲ್ಲ, ಎದ್ದಳದಲ್ಲಿ ಅಲ್ಲಾಡಕ್ಕೂ ಹೋಗ್ತಿರ್ಲಿಲ್ಲ. ಅಂಥ ಟೈಮಲ್ಲಿ ನಾನು ಕರ್ಕೊಂಡು ಬರ್ತೀನಿ. ಈಗ ಆ್ಯಕ್ಚುಲಿ ಹಂಗಿದ್ದಾರೆ, ಬದುಕಿದ್ದಾರೆ, ಚೆನ್ನಾಗಿದ್ದಾರೆ. ನರ್ಮ ಸುನೀರ್ ಗೆದ್ದಿರಲ್ವಾ ಕೂಟ ಶಿವನೇ ಕಂಡು ಹಚ್ಬಿಟ್ಟ. ಕೂಟಲ್ಲಿ ಮಗಳಿದ್ದಾರೆ, ಒಬ್ಬರು SLC ಓದ್ತಾ ಇದ್ದಾರೆ. ಆಮೇಲೆ ಒಬ್ರು ಮಗಳಿದ್ದಾರೆ, ಇವರಿಗೆ SLC ಓದ್ತಾ ಇದ್ದಾರೆ. ಮತ್ತು ಇವ್ರ ಮನೆಗೆ ಹುಡ್ಕೊಂಡು ಹೋಗಿದ್ದೆ, ತುಂಬ ಹುಡ್ಕೊಂಡೋಗಿ ಸರ್ಚ್ ಮಾಡಿ ಅವ್ರ ಮನೆಯವ್ರನ್ನೆಲ್ಲ ಹುಡುಕ್ದೆ. ಅವ್ರ ಗಂಡ ಒಂದ್ಸಲ ಬಂದಿದ್ರು, ಬಂದ್ಬಿಟ್ಟು ವಾಪಸ್ ಹೋದ್ರು. ಈ ಅಮ್ಮನೂ ಇರಲ್ಲ, ಕರ್ಕೊಂಡು ಹೋದ್ರು, ವೇಸ್ಟೇ. ಮತ್ತೆ ಇನ್ನೊಂದು ಕಡೆಗೆ ಹೋಗ್ತಾರೆ, ಮತ್ತೆ ಇನ್ನೊಂದು ಸ್ಟೇಷನ್, ಇನ್ನೊಂದು ಪ್ರಾಬ್ಲಮ್ ಸರಿ ಇಲ್ಲ. ಮೇಲೆ ಕಲ್ಲೊಡ್ದಂಗೆ ಕಲ್ಲೊಡಿ ಹೊಡಿತಾರೆ, ಮರಿಗಿತ ಕಲ್ಲೊಡ್ದಂಗೆ ಕಲ್ಲೊಡಿತಾರೆ, ಮೇಲೆ ಸದಾ ಕಲ್ಲು ಹೊಡಿಯೋದು. ಏನಿದು? ತಾಳಿ 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 ಒಂದು 10 ತಾಳಿ ಕಟ್ಕೋತಾರೆ ಅವರು. ಒಂದೇ ತಾಳಿ 10 ತಾಳಿ ಕಟ್ಕ. ಅವತ್ತು 10 ದಾರ ಹಾಕಿದ್ರಲ್ಲ, ಇನ್ನು ಒಂದೇ ಕಟ್ಕೋಬೇಕು. ಸಾಕಾ? ಅವತ್ತು 10 ಕಟ್ಕೊಂಡಿದ್ದು 10 ಜನ ಗಂಟೆ ಕಟ್ಕೋಕಾಯ್ತದೆ, ಒಬ್ಬರಿಗೆ ಸಾಕು. 12 ಜನ ಕಟ್ಕೋಕಲ್ಲ. ಆಮೇಲೆ ಮದುವೆ ಮಾಡಿ ಅಂತ ಕೂತಿದ್ದಾರೆ. ಮೊನ್ನೆ ಗಂಡು ನೋಡಿ ಅಂತ ತಿಂದಿದ್ದಾರೆ. ಗಂಡು ನೋಡ್ಬೇಕಲ್ವಮ್ಮ, ಮೊನ್ನೆ ಹೇಳಿದ್ರಿ ನೀವು. ಈ ಮಾಲಕ ನೋಡೋರು ಗಂಡ, ಚಿಗೋಟಿ ಮಾಲಕ. ಈಗ ನಿಮ್ಗೆ ಗಂಡು ನೋಡವ್ರ? ಒಪ್ಪಿಗೆ ಆಯ್ತಾ? ಇನ್ನು ತಾಳಿ ಕಟ್ಟಿದ್ವಿ. ಹೇಮಂತ ಚೀಳ ಹೇಮಂತ್ ಯಾರು? ಚೀಳ ಹೇಮಂತ ಹೇಮಂತ್ ತಾಳಿ ಕಟ್ಟಿರೋದ? ಎಲ್ಲೋದ ಮತ್ತೆ ಹೇಮಂತ? ಇಲ್ಲಿ ಒಬ್ಬ ಮಾತಕ್ಕ, ಇಲ್ಲಿ ಅವ್ರು ಏನ್ ಮಾಡ್ತಾವನಲ್ಲಿ ಕೆಲಸ ಮಾಡ್ತಾ ಬತ್ಪಡಿ ಕೆಲಸ ಮಾಡ್ತಾರೆ. ನಿಮ್ ಗಂಡನ ಹೆಸರೇನು? ಅಮರೇಶ. ಅಮರೇಶ ಹೇಮಂತ. ಈಗ ಹುಡುಗ ಹುಡುಕ್ತಾರದು ಯಾವ ಊರು? ಇನ್ನೊಂದು ಶಿವಮೊಗ್ಗ ಹುಡುಗ. ನಮಸ್ಕಾರ ಅಣ್ಣ. ಆಗ್ಲವ, ಊಟ ಮಾಡಿದ್ರಾ? ಊಟ ಆಯ್ತಾ? ಊಟ ಆಯ್ತು. ಆಯ್ತು, ಒಳ್ಳೇದಾಗ್ಲ. ಓಹ್ ತಾಯಿ, ಕನ್ನಡ ಬರಲ್ಲ? तुम्हारा पति क्या काम करता है? श्री सोनवा चौधरी मुख्यमंत्री. मुख्यमंत्री किधर का मुख्यमंत्री? मधुबनी दरभंगा पटना. मधुबनी दरभंगा पटना 3 राज्यಕ್ಕೆ मुख्यमंत्री इधर. नಮಗೆ मुख्यमंत्री ಹೆಂಡತಿ ಇದ್ದಾರೆ. बच्चे किधर है? बच्चे कितना है मुख्यमंत्री का? बच्चे 3 राज्य का मुख्यमंत्री. ಇವತ್ತವರೆಗೂ ಗೊತ್ತಿಲ್ಲ ಸರ್. ಅವ್ರು ಕನ್ನಡ ಕಲ್ತಿಲ್ಲ, ನಾವು ಕೇಳ್ತೀವಿ ಮುಖ್ಯಮಂತ್ರಿ ಹೆಂಡತಿ ಅಂತ ಹೇಳ್ತಾರೆ ಅಷ್ಟೇ, ಏನು ಗೊತ್ತಿಲ್ಲ ನಮಗೆ. ಆಗ್ಲಿ ಆಗ್ಲಿ. ಅಮ್ಮವರು ಅವರು ಕನ್ನಡ ಬರಲ್ಲ, ಇವರು ಮಾತಾಡಲ್ಲ. ಅವರು ಮಾದನಾಯಕನಹಳ್ಳಿ ಸ್ಟೇಷನ್. ಈಗ ಅವ್ರಿಗೇನು ಗೊತ್ತಿಲ್ಲ, ಅವ್ರು ಏನೋ ಅವ್ರ ಭಾಷೆಯಲ್ಲಿ ಹೇಳ್ತಾರೆ. ಗರ್ಕಿದ್ದಾರೆ ಇದು ಎತ್ಕೊಂಡು ಹೊಡಿಯೋದು ಅಂದ್ರೆ ತುಮಾರ ಗರ್ ಗರ್ ತುಮಾರ ಗರ್ ಕಿದ್ದಾರೆ पति किधर है? बच्चे किधर है? कितना बच्चे है? बच्चे कितने है? ನಮ್ಮ ಅಪ್ಪನೇ ನಂಗೆ ಭಾಷೆ ಇರ್ತಿಲ್ಲ. ಇವಳಂತೂ ಇನ್ನೂ ಮಾತಾಡಲ್ಲ ಒಂದುವೇ. ಅಷ್ಟು ಇವಳೇನಿಲ್ಲ, ಹಿಂಗಂತಾಳೆ ಹಿಂಗಂತಾಳೆ ಅಷ್ಟೇ ಇವಳು. ಅವ್ರಿಗೆ ಭಾಷೆ ಬರಲ್ವಾ? ಯಾವುದು ಕನ್ನಡನೂ ಇರಲ್ಲ, ಹಿಂದಿನೂ ಬರಲ್ಲ, ಯಾವುದು ಬರಲ್ಲ. ಇವಳು ಹಿಂಗೆ ಇರ್ತಾಳೆ. ಇವತ್ತವರೆಗೂ ಒಂದು ಮಾತಾಡಿಲ್ಲ ಅವಳು. ಅಮ್ಮವರು ನಮ್ಮ ಮನೆ ದೊಡ್ಡ ಮಗಳು. ಓ, ದೊಡ್ಡ ಮಗಳು. ಈ ಮನೆಗೆ ದೊಡ್ಡ ಮಗಳು. ಓ, ಬಂದಾಗ ನೀವು ಹಾಡು ಹೇಳೋರ ಅಂತ ಕೇಳ್ತಾ ಇದ್ರು. ಹೌದಾ? ನೀವೇನು ಹಾಡು ಹೇಳೋದು? ಹೇಳ್ತಾರ ಅವ್ರು, ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಇವರು ಒಂದೊಳ್ಳೆ ಹಾಡು ಹೇಳ್ತಾರೆ. ಹಾಡು ಹೇಳ್ತೀರಾ ಅಂತ ಅವ್ರಿಗೆ ಕೇಳಿಸಲ್ಲ. ಹಾಡು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಒಂದು ತಾಯಿ ಬಗ್ಗೆ ಮಾತಾಡಿ ಹೇಳಿದ್ರಲ್ಲ ಹಾಡು, ಅದು ತುಂಬ ಚೆನ್ನಾಗಿದೆ. ಅದನ್ನು ನಿಮ್ಮ ಅಮ್ಮನ ಬಗ್ಗೆ ಹೇಳಿದ್ರಲ್ಲ, ಅವ್ರಿಗೆ ಈ ಥರನೇ ಜೋರಾಗಿ ಮಾತಾಡಬೇಕು. ದಯವಿಟ್ಟು ಯಾಕೆ ಕಿರಿಸ್ತಾರೆ ಅಂತ ಲೈವಲ್ಲಿ ಒಂದಷ್ಟು ಪದಗಳು ಬರ್ತವೆ. ಇದೇ ಪರಿಸ್ಥಿತಿ. ಅಮ್ಮ ಇರೋ ಹೊಸಿ ಕೂಗ್ಸೋಣ, ಆಮೇಲೆ ಕುಕ್ಕರಲ್ಲ ಕೂಗ್ಸೋಣ. ಇರ್ಲಿ ಕೇಳಿಸ್ಕೊಳ್ಳಿ. ಅದು ಮಳೆ ನೀವೇ ಅಂದಾಜು ಮಾಡ್ಕೊಳ್ಳಿ. ಬಟ್ ನ್ಯಾಚುರಲ್ ಇಲ್ಲಿ ಅಮ್ಮನ ಬಗ್ಗೆ ಹಾಡು ಹೇಳಿದ್ರಲ್ಲ, ಅದನ್ನ ಹೇಳಿ ಈಗ ಹೇಳಿ. ದೇವೀಂ ಪ್ರಸನ್ನಂ ಅಭಯಾಂ ವರದಾಂ ನರರೂಪಧರಾಂ ಜನನೀಂ ಜಾಗೃತಿಂ. ದೇವೀಂ ಪ್ರಸನ್ನಂ ಅಭಯಾಂ ವರದಾಂ ನರರೂಪಧರಾಂ ಜನನೀಂ ಜಾಗೃತಿಂ. ಓ, ಚೆನ್ನಾಗಿದೆ. ಎಲ್ಲಿ ಕಲ್ತ್ರಿ? ಕೇಳಿಸ್ಕೊತಾ ಪಿಟೀಲ್ ಚೌಡಯ್ಯನವರು ಅಂತ ಕೇಳಿದಿರಲ್ಲ, ಅವರ ಸ್ಟೂಡೆಂಟ್. ಹೌದಾ? ಪಿಟೀಲ್ ಚೌಡಯ್ಯ ಅವರ ಸ್ಟೂಡೆಂಟ್ ನೀವು ಪಿಟೀಲ್ ನುಡಿಸ್ತೀರಾ? ಪಿಟೀಲ್ ಸ್ವಲ್ಪ ಬರುತ್ತೆ. ವೀಣೆ ಕಲ್ತ್ಕೊಳ್ತಾ ಇದ್ದೆ. ವೀಣೆ ಕಲ್ತು ನಾನೇ ಕಲ್ತ್ಕೊಂಡೆ. ಅವ್ರು ನುಡ್ಸೋದು ನೋಡಿ ಅಂದ್ರೆ ಕ್ಲಾಸಸ್ಗೆಲ್ಲ ಹೋಗಿಲ್ಲ, ನೋಡಿ. ಆಮೇಲೆ ಕಾಲೇಜಲ್ಲಿ ಇದ್ದಾಗ ಇವರು ಸೀತಾ ಶ್ರೀನಿವಾಸ್ ಅವರದ ಇವ್ರ ಹತ್ರ
ಸಿತಾರ್ ಬಾರ್ದು. ಓ, ಸಂಗೀತ ಜ್ಞಾನ ಭಾಳ ಇದೆ ನಿಮಗೆ. ಏನಿಲ್ಲಪ್ಪ, ತಮ್ಮನ ಸಾವಿರದಾಯಿ. ಒಳ್ಳೆಯದು. ಏನು ಓದಿದ್ದೀರಾ? ಡಿಗ್ರಿ ಡಿಗ್ರಿ ಓದಿದ್ದೀರಾ? ಇಂಗ್ಲೀಷೆಲ್ಲ ಮಾತಾಡ್ತೀರಾ? ಹೌದಾ? ಇಂಗ್ಲೀಷ್ ಬರುತ್ತಾ? ಅಯ್ಯೋ, ನೀವೇ ಎಲ್ಲ ಹೇಳ್ತಾ ಇದ್ದೀರಲ್ಲ, ಇಂಗ್ಲೀಷ್ ಬರುತ್ತಾ? ತಮಾಷೆ ಮಾಡ್ತಾ ಇದ್ದೀರಲ್ಲ. ಏ ಇಲ್ಲ, ಇಲ್ಲವ್ವ. ಇಂಗ್ಲೀಷ್ ಮಾತಾಡ್ತೀರಾ? ಅಂದರೆ ನನಗೆ ಪೋಸ್ಟ್ ಗ್ರಾಜುಯೇಷನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಹುಷಾರಿರ್ಲಿಲ್ಲ. ಅಮ್ಮ ಅದಕ್ಕೆ ಬೇಡ ಇವಾಗ ಸದ್ಯಕ್ಕೆ ಹೋಗ್ಬೇಡಮ್ಮ ಅಂತ ಅಮ್ಮ ಇದ್ರು. ಇಲ್ಲಿಗೆ ಬಂದು ಎಷ್ಟು ದಿನ ಆಯಿತು? ಆಯ್ತು, 2 ವರ್ಷ ಆಗೋಯ್ತು. 2 ವರ್ಷ ಆಯಿತು. ಓ, ಎಲ್ಲಿಯವರು ನೀವು? ಯಾವ ಊರು? ನಾವು ಬೆಂಗಳೂರೇನಾ? ಆರೋಗ್ಯವಾಗಿದ್ದೀರಾ? ಆರೋಗ್ಯ ಇದೆಯಾ? ಓ, ಯಾವ್ದು ನಿಮ್ಮ ಇಷ್ಟ ದೇವರು? ಯಾವುದು ಯಾವ ದೇವರು ಇಷ್ಟ ನಿಮಗೆ? ಕೃಷ್ಣ, ಗಣಪತಿ, ದೇವಿ, ದುರ್ಗೈ. ರಾಘವೇಂದ್ರ, ಹಣೆಯಲ್ಲಿ ಬೊಟ್ಟು ಚೆನ್ನಾಗಿಟ್ಟಿದ್ದೀರಾ, ಚೆನ್ನಾಗಿ ಕಾಣುತ್ತೆ. ನಂಗೆ ಸ್ವಲ್ಪ ಅಗಲ ಇಟ್ಕೊಂಡೆ. ಏ, ಭಾಳ ಒಳ್ಳೆಯದು. ಚಿಕ್ಕದು ಇಟ್ಟು ರೂಢಿ ಇಲ್ಲ, ಅಭ್ಯಾಸ. ಆಗ್ಲಿಂದಲೂ ಇಷ್ಟೇ ಚೆನ್ನಾಗಿ ನಾಮ ಇಡ್ತೀರಾ? ಅಂದರೆ ಬೊಟ್ಟು ಇಡ್ತೀರಾ? ಆಗ್ಲಿಂದಲೂ ಇಡ್ತೀರಾ? ರೂಢಿ. ಒಳ್ಳೇದವ. ಮಾಡ್ಕೊಂತಲ್ಲ, ಮಾಡ್ಕೊಂಡು ಹೇಗಕ್ಕಾಗತ್ತ? ಅವ್ರಿಗೆ ಆಲ್ರೆಡಿ ಹುಡುಕ್ತಾ ಇದ್ದು ನೋಡ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ತುಂಬಾ ಸ್ಟ್ರೆಸ್ ಆಗುತ್ತೆ, ಅಂಥದ್ರಲ್ಲೂ ಹೆಂಗೋ ಕೆಲಸ ಮಾಡ್ಕೊಂಡು ಆಕ್ಟಿವ್ ಆಗಿದ್ದೀನಿ ನಾನು. ಅದು ಸ್ವಲ್ಪ ಮೋಡ. ಅವರು 100 ಜನ ಬಂದ್ರು ವಾಯ್ಸ್ ಕೊಡ್ತಾರೆ, ನಾವು ಕೂಡ ಸ್ವಲ್ಪ ಅಗ್ಲಾನೇ ಇಟ್ಟು ರೂಢಿ. ಅದಕ್ಕೆ ಸೂಪರ್, ಚೆನ್ನಾಗಿದೆ. ಒಳ್ಳೇದಾಗ್ಲಿ. ಇವಳು ಮಾಲಾ ಅಂತ ಬಾಯಿ ತುಂಬಾ ಹರಿಸಿ ಯಾವಾಗ್ಲೂ ಮೊಬೈಲ್ ಹಿಂಗೆ ಇಟ್ಕೊಂಡಿರ್ತಾಳೆ ಕೈಯಲ್ಲಿ, ಅದು ಅಭ್ಯಾಸ. ಬಾಯಿ ತುಂಬಾ ಹರಕೆ ಇರ್ಲಿ ನಂಗೆ ಅಷ್ಟೇ. ಏನು ಒಳ್ಳೇದಾಗುತ್ತವ. ಶುಭವಾಗ್ಲಿ. ತುಂಬ ಅವ್ರ ಮನೇಲಿ ಕಷ್ಟದ ದಿನಗಳು. ಅವ್ರ ಅಮ್ಮ ಒಬ್ಬರಿದ್ದಾರೆ, ವಯಸ್ಸಾಗೋಗಿದೆ ಪಾಪ. ಅವ್ರ ಅಮ್ಮ 2 ಸಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಮಹಾಲಕ್ಷ್ಮಿ ಹೀಗೆ ಫೋನ್ ಯಾವಾಗಲೂ ಇಟ್ಕೊಂಡಿರ್ತಾಳೆ, ಏನೂ ಗೊತ್ತಾಗಲ್ಲ ಪಾಪ. ನೋಡಿ, ಅವಳು ಮೊಬೈಲ್ ಹಾಗೆ ಇಟ್ಕೊಂಡಿರ್ತಾಳೆ ಯಾವಾಗಲೂ, ಹಾಗೆ ಹೀಗೆ ಮಾತಾಡ್ತಿರ್ತಾಳೆ ಯಾವಾಗಲೂ, ಹೀಗೆ ಇನ್ನೂ ಚಿಕ್ಕ ಹುಡುಗಿ. ಎಷ್ಟು ವರ್ಷ ಇರಬೇಕು? ಒಂದು 22, 23, 25 ಒಳಗೆ ಏನಿದ್ರು ಪಾಪ. ಅವ್ರ ತಾಯಿ ಫಸ್ಟ್ ಮನೆ ಕೆಲಸ ಮಾಡ್ತಿದ್ಲಂತೆ ಪಾಪ. ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ, ಈ ಥರ ಆಗ್ಬಿಟ್ಟಿದ್ದಾಳೆ. ಯಾವಾಗಲೂ ಕಿವಿ 24/7 ಹಿಂಗೆ ಇಟ್ಕೊಂಡೇ ಇರ್ತಾಳೆ. ಮೊಬೈಲ್ 24/7. ಫೋನ್ ಇದೆಯಾ? ಇಲ್ಲ, ಹಾಗೆ ಸುಮ್ಮನೆ. ಅದಕ್ಕೆ ಅವಳ ಮೊಬೈಲ್ ಅಂತ ಕರಿತೀವಿ. ಇನ್ನು ಇವಳು RMC ಪೊಲೀಸ್ ಸ್ಟೇಷನ್ ಬಂದು 2 ವರ್ಷದ ಆಡ್ತು. ಇವತ್ತವರೆಗೂ ಏನೂ ಗೊತ್ತಿಲ್ಲ. ಅವಳು ಕನ್ನಡ ಬರಲ್ಲ. ಇವಳಿಗೆ 2 ಕಾಲು ಸ್ವಾಧೀನ ಇಲ್ಲ, ಕುತ್ಕೊಂಡು ಹಿಂಗೆ ಜರಿಗ್ತಾಳೆ. ಇವಳು RMC ಸ್ಟೇಷನ್ ಎಲ್ಲ ಆಲ್ಮೋಸ್ಟ್ ಯಶವಂತಪುರ ನಮ್ಗೆ ಜಾಸ್ತಿ, ಯಾಕೆಂದ್ರೆ ಆ ಊರಿಂದ ಬಂದ್ಬಿಟ್ಟಿರ್ತಾರೆ, ಅಲ್ಲಿ ಉಳ್ಕೊಂಡಿರ್ತಾರೆ. ಹೌದು, ಇದು 2 ಕಾಲು ಒಳಗೆ ಸ್ವಾಧೀನ ಇಲ್ಲ. ಬಂದಾಗ ತುಂಬಾ ವಿಚಿತ್ರವಾಗಿದ್ಲು. ಈಗಿದ್ದಾಳೆ ಹಾಗೆ ಕುತ್ಕೊಂಡು ಹೋಗ್ತಾಳೆ. ಒಳ್ಳೇದಾಗ್ಲಿ. ಆಶ್ರಮದಲ್ಲಿ ತುಂಬಾ ಅಭಿಮಾನಿಗಳಿರೋದು ಇವರು ನಮ್ಮನೆ ದೊಡ್ಡ ಮಗಳು 600. ಹಾಡು ಹೇಳಿದ್ರಲ್ಲ, ಅವರು ದೊಡ್ಡ ಮಗಳು. ಹಾಡು ಹೇಳಿದವರು. ನಾವಿನ್ನೂ ಕನ್ಯೆ ಹುಡುಕ್ತಾ ಇದ್ವಿ, ಸಿಕ್ಕಿಲ್ಲ. ಹೌದಾ? ನಿಮ್ಮ ಹೆಸರವ? ನಮ್ಮ ಹೆಸರು ವಿ ವಿಜಯಲಕ್ಷ್ಮಿ ದೇವ್ ಸರ್. ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು? ಇಲ್ಲಿಗೆ ಬಂದು 1 ವರ್ಷ, ಇದು 5ನೇ ತಿಂಗಳು ಸರ್. ಇದು 1 ವರ್ಷ 5ನೇ ತಿಂಗಳು. 5ನೇ ತಿಂಗಳು ಇದು. ನಾನೇನೋ ಕೇಳ್ಬಿಟ್ಟೆ, ನೀವು ಭೂಲೋಕದವ್ರಲ್ವಾ? ಇಲ್ಲ, ಭೂಲೋಕದವರು ಕಾಪಾಡಕ್ಕೆ ಬಂದಿರೋಳು ನಾನು ಇಲ್ಲಿ ಎಲ್ರನ್ನು. ಯಾರನ್ನು ಕಾಪಾಡಲಿಕ್ಕೆ? ಎಲ್ಲ ಭೂಲೋಕದಲ್ಲಿ ಇರೋ ಇವಾಗ ಡಿಫ್ರೆಂಟಾಗಿ ಹೆಸರಿಟ್ಟಿದ್ದೀವಿ. ಪೂಲೋಗಮ್ ಅಂತ ಹೆಸರಿಟ್ಟಿದ್ದೀವಿ. ಏನಂತ? ಪೂಲೋಗ ಅಂತ. ಭೂಲೋಗ? ಪೂಲೋಗ. ಯಾಕೆ? ಏನದ್ರ ಅರ್ಥ ಏನು? ಇಲ್ಲ, ಅದು ಹೆಸರಿಟ್ರೆ ಎಲ್ಲರೂ ಉಳಿಯಲ್ಲ ಸರ್. ಈ ಹೆಸರಿಟ್ರೆ ಇಲ್ಲ, ಜಾತಕ ಪ್ರಕಾರ ನಾವು ಇದೆಲ್ಲ ಮಾಡಿದ್ದೀವಿ. ಭೂಲೋಕ ಬೇಡ, ಪೂಲೋಗ. ಪೂಲೋಗ ಅಂತ. ಅದು ನಮ್ಮ ಕನ್ನಡ ಅಷ್ಟು ದಿಸ್ ಇಸ್ ಕನ್ವಿನ್ಸಿಂಗ್. ದಿಸ್ ಇಸ್ ಫಸ್ಟ್ ಆಕ್ಸೆನ್ಸಿಂಗ್. ಇಟ್ ಈಸ್ ಎ ವೆರಿ ಮಚ್ ಇಸ್ ಇಂಟ್ರೆಸ್ಟಿಂಗ್. ಪೀಪಲ್ಸ್ ವೆರಿ ನೈಸ್ ಇಸ್ ಆರ್ಟ್ ಈಸ್. ದಿಸ್ ಇಸ್ 4 months ಡಿಫ್ರೆಂಟ್ ಆರ್ಟ್ ಈಸ್ ಡಿಫ್ರೆಂಟ್ ಸರ್. ಇದು ಡಿಫ್ರೆಂಟ್ ಆಗಿದ್ದಾರೆ ಇಲ್ಲಿ ಎಲ್ಲ ಇರೋರು. 4 ತಿಂಗಳು ಚೆನ್ನಾಗಿದ್ರು ಸರ್. ನಾನು ಬಂದು ಆಮೇಲೆ ಒಬ್ರೊಬ್ರು ಚೇಂಜ್ ಆಗ್ತಾ ಇದ್ರು. ಇದು ಯಾಕೆ ಅಂತ ನಾನು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಸರ್. ನಾನು ಬಂದು ಅವ್ರ ಮೊಮ್ಮಗಳು ನಾನು. ಯಾರ ಮೊಮ್ಮಗಳು? ನಾನು ಅವ್ರ ಮೊಮ್ಮಗಳು ನಾನು. ನಾನಾ ಯಾರು? ನಾನು ಅಲ್ಲಿದ್ದಾರೆ, ದೈವಿಗಳೋಕದಲ್ಲಿ ಇರ್ತಾರೆ ಅವರು. ದೇವಲೋಕದಲ್ಲಿ? ಅಲ್ಲಿಂದ ನಾವು ಶಿಫ್ಟ್ ಮಾಡಿ ಇಲ್ಲಿ ಬಂದಿರೋದು ಸರ್. ನೀವು ದೇವಲೋಕದಿಂದ ಬಂದಿರೋದಾ? ದೈವಲೋಕದಿಂದ. ಅವ್ರು ಹೇಳ್ತಾರೆ, ಯಾವ ಲೋಕದಿಂದ ಬಂದಿದ್ದೀರಾ? ದೈವಲೋಕದಿಂದ ಬಂದಿರೋರು. ನಾನು ಬಂದು ಇಲ್ಲಿ ಬಂದು ಕಾಪಾಡಕ್ ಬಂದಿರೋಳು ಸರ್. ನನ್ನನ್ನು ಶಿಫ್ಟ್ ಮಾಡಿ ಇಲ್ಲಿ ಕಳ್ಸಿದ್ದಾರೆ. ನಮ್ಮನ್ನು ಕಾಪಾಡ್ಲಿಕ್ಕೆ ಬಂದಿರೋದಾ? ಎಲ್ರನ್ನೂ ನಿಮ್ಮನ್ನ ಮಾತ್ರ ಅಲ್ಲ, ಎಲ್ರನ್ನ ಕಾಪಾಡಕ್ ಬಂದಿರೋಳು ನಾನು ಒಬ್ಳೆ. ಹೌದಾ? ಅದಕ್ಕೆ ಚಾಲೆಂಜ್ ಮಾಡಿದ್ದೀವಿ, ನೀ ಇಲ್ಲಿರೋರ್ನ ಹೆಂಗ್ ಸಾಯಿಸಿ ಅಂತ ನೋಡೋಣ ಅಂದ್ರೆ. ಆಲ್ರೆಡಿ ಎಲ್ಲರೂ ಸತ್ತೋಗಿದ್ದಾರೆ ಸರ್ ಇಲ್ಲಿ. ನಮಗೆ ಗೊತ್ತಿಲ್ಲ, ಬರೀ ಇದರಲ್ಲಿ ನಾವು ಅವರು ಬಿಲ್ ರಥ ಕೊಡ್ತೀವಿ. ನಮ್ಮದು ಅವ್ರು ಬಿಲ್ ರಥ ಕೊಡ್ತೀವಿ. ಹಿಂಗಂತೀವಿ, ಒಂದು ಬಿಲ್ ರಥ, ಒಂದು ಹಿಂಗಂತೀವಿ, ಒಂದು ಬಿಲ್ ರಥ.
ಒಂದು ಬಿಲ್ ರಕ್ತ, ಒಂದು ಬಿಲ್ ಧೈರ್ಯ ಅಂದರೆ ಎಲ್ಲರನ್ನೂ ಉಳಿಸ್ತಾ ಇದ್ದೀನಿ ಸರ್. ಆಮೇಲೆ ನನ್ನ ಮೇಲೇ ಇವರು ದೋಷ ಮಾಡ್ತಾರಂದರೆ ನಾವು ನಮ್ಮ ಲೋಕದಲ್ಲಿ ಇರೋರೆಲ್ಲ ಸೈನ್ ಮಾಡ್ಕೊಂಬಿಟ್ರು, ಕರ್ಪೂರ ಹಚ್ಚಿ ಸತ್ಯ ಮಾಡ್ಕೊಂಬಿಟ್ರು, ಏನು ಮಾಡಬೇಡ ಅಂತ. ನನಗೆ 2 ಕಣ್ಣು ತಕ್ಷಣ 2 ಕಣ್ಣೇ ಇಲ್ಲ ಸರ್ ನನಗೆ. ಫಸ್ಟು ನಿಮ್ಮ ಮನೆಯವ್ರ ಹೆಸರು ಹೇಳಿ. ನಮ್ಮ ಮನೆಯವ್ರ ಹೆಸರು ಒಂದು ವೇಣು ಸರ್. ಏನು ಕೆಲಸ ಮಾಡ್ತಾರೆ ಅವರು? ಫಸ್ಟು ನಾನು ಅವರು ಒಟ್ಟಿಗೆ ಕಾಲೇಜಲ್ಲಿ ಸೇರಿ ಲಂಡನ್ನಲ್ಲಿ ವೆರಿಫಿಕೇಷನ್ ಕಾಲೇಜ್ ಫಸ್ಟ್ ಸೇರಿದ್ದು. ಅಲ್ಲಿ ಓದಿ ಇಬ್ಬರೂ ಎಜುಕೇಷನ್ ತೊಗೊಂಡು ವರ್ಲ್ಡ್ನಲ್ಲೇ ನಂಬರ್ 1 ಎಜುಕೇಷನ್ ಮೆಂಬರ್ಸ್ ಆಗಿ ಸ್ಕಾಲರ್ಶಿಪ್ಪು ಕೊಡ್ತಾಯಿದ್ರು. ಅದರಲ್ಲೂ ಓದಿಸಿ ಇಬ್ಬರೂ ಒಂದೇ ಕಮಿಷನರ್ ಆಗಿದ್ದೀನಿ ಸರ್. ಇಬ್ರು ಕಮಿಷನರ್? ಫಸ್ಟ್ CID ಪೊಲೀಸ್ ಆಗಿದ್ದೀವಿ. ಫಸ್ಟ್ ಇಬ್ಬರು CID ಪೊಲೀಸ್ ಇಬ್ಬರೂ ಒಟ್ಟಿಗೆ ಕೆಲಸ ರಾಜಾಜಿನಗರದಲ್ಲಿ ಸೇರಿ ನನ್ನ ರೌಂಡ್ಸ್ ಬಿಡ್ತಾ ಇದ್ದು ಸರ್. ಅಲ್ಲಿ ರೌಂಡ್ಸಿಂಗ್ ಬಿಡ್ತಾರೆ ರಾಜಾಜಿನಗರ ಫುಲ್ಲು. CID ಪೊಲೀಸ್ ಅಂದರೆ ರೌಂಡ್ಸ್ ನೈಟೆಲ್ಲ ರೌಂಡ್ಸಿಂಗ್ ಇರ್ಬೇಕು ಸರ್. ಫಸ್ಟ್ ಹಂಗೆ ಬಿಡ್ತಾರೆ. ಹೆಣ್ಮಕ್ಳ ಗಂಡು ಮಕ್ಳಾಗ ಪೊಲೀಸ್ ಆಫೀಸರ್ ಅಂದರೆ ಫಸ್ಟ್ ಹೊಸದ್ರಲ್ಲಿ ರೌಂಡ್ಸಿಂಗ್ ಧೈರ್ಯ ಬರಲಿ ಅಂತ ಅದರಲ್ಲಿ ವರ್ಲ್ಡ್ ನಂಬರ್ 1 ಆಗಿದ್ದೀನಿ ಸರ್ ನಾನು. ಏನ್ರಲ್ಲಿ? ರೌಂಡ್ಸ್ ಹೊಡೆಯೋದ್ರಲ್ಲಿ. ಇಲ್ಲಿ ಗ್ರೌಂಡ್ ರೌಂಡ್ಸಿಂಗ್ ಇಲ್ಲ, ರಾಜಾಜಿನಗರ್ ಫುಲ್ ಅಲ್ಲಿ ರೌಂಡ್ಸ್ ಹೊಡೆಯೋದ್ರಲ್ಲಿ ನೀವು ನಂಬರ್ 1 ಬಂದಿದ್ದೀನಿ. ವೆರಿ ಗುಡ್. ಆಮೇಲೆ ನೀವು ಯಾವ ಲೋಕದಿಂದ ಬಂದಿದ್ದೀರಾ? ನಾವು ದೈವ ಲೋಕದಿಂದ ಬಂದಿರೋದು ಸರ್. ನಾವು ಯಾರ್ಯಾರು ಇದ್ದಾರೆ ಅಲ್ಲಿ? ನಾಣಿ ಎಲ್ಲ ನಮ್ಮ ಸ್ವಂತ. ಯಾವ ತರ ಇದೆ ಅಲ್ಲಿ? ಅದು ಒಂದು ಡಿಫ್ರೆಂಟ್ ಆಗಿದೆ. ಯಾವ ಥರ ಅಂತ ಅದೆಲ್ಲ ಹೇಳಬಾರ್ದು. ಅದೆಲ್ಲ ದೇವಿಗಳಾಗ ರಹಸ್ಯ ಅದೆಲ್ಲ ಹೇಳಬಾರ್ದು. ಆಮೇಲೆ ನೀವು ಮನೆ ಕಟ್ತೀರಲ್ಲ, ಏನ್ದ್ರಲ್ಲಿ ಕಟ್ತೀರಾ? ನಾವು ಒಂದು ಡೈಮಂಡ್ನಲ್ಲಿ ನಮ್ಗಂತ ಕಟ್ಟಲ್ಲ ಸರ್. ನಾವು ಶೂಟಿಂಗ್ ಬಿಡಬೇಕಂದ್ರೆ ನಾವು ಕಟ್ಟಿ ಶೂಟಿಂಗ್ ಬಿಡ್ತೀವಿ. ನಾವು ಸಮಥಿಂಗ್ ದುಡ್ಡು ಸಂಪಾದನೆ ಮಾಡ್ತೀವಿ. ನಾವು ಶೂಟಿಂಗ್ ಅಂದ್ರೆ ಬಾಡಿಗೆ ಬಿಡ್ತೀರಾ? ಇಲ್ಲ, ಅದನ್ನು ಬಿಡ್ತೀವಿ. ಏನು ಹಾಕ್ಬಿಟ್ಟು ಕಟ್ತೀರಾ? ಸಿಮೆಂಟ್ನಲ್ಲಿ. ಆಮೇಲೆ ಅದಕ್ಕೆ ಸಿಮೆಂಟ್ಗೆ ಏನು ಸೇರಿಸ್ತೀರಾ? ಸಿಮೆಂಟ್ನಲ್ಲಿ ಗೋಲ್ಡ್ ಬೇಕಂದ್ರೆ ನಿಮ್ಗೆ ಮನೆ ಬೇಕಂದ್ರೆ ಗೋಲ್ಡ್ನಲ್ಲಿ ಬೇಕಾ, ಡೈಮಂಡ್ನಲ್ಲಿ ಬೇಕಾ, ಇಲ್ಲ ಪ್ಲಾಟಿನಮ್ ಎಲ್ಲ ಮಿಕ್ಸಿಂಗ್ ಮಾಡಿ ಎಲ್ಲ ಕಟ್ಟಬೇಕಂತ ಅದು ಮಾಡ್ತೀವಿ ಸರ್. ಅದು ಆ ಥರ ಹೇಳಿದ್ರೆ ಆ ಥರ ನಾವು ಕಟ್ಕೊಡ್ತೀವಿ ಸರ್. ಫ್ಲೈಟ್ ಎಷ್ಟಿದೆ? ಇದೆ. ಫ್ಲೈಟ್ ಎಷ್ಟಿದೆ ನಿಮ್ಮದು? ಫ್ಲೈಟ್ ಕಟ್ಕೊಡ್ತೀರಾ? ಕಟ್ಕೊಡ್ತೀವಿ. ಮತ್ತೆ CID ಇಂದ ಕನ್ಸ್ಟ್ರಕ್ಷನ್ ಬಂದ್ಬಿಟ್ರೆ ಕನ್ಸ್ಟ್ರಕ್ಷನ್ ಎಲ್ಲ ವರ್ಕಿಂಗ್, ಹಾಲ್ ವರ್ಕಿಂಗ್, A to Z ವರ್ಕಿಂಗ್ ಮಾಡ್ತೀವಿ ಸರ್. ನಾನು ನಮ್ಮ ಜನಗಳು ಕಾಪಾಡೋದು ಯಾವಾಗ ನೀವು? ಅದ್ರಲ್ಲಿ ಅದು ಸಸ್ಪೆನ್ಸ್. ಅದೆಲ್ಲ 7 ಗಂಟೆ ಮೇಲೆ ದೈವಿಗಳ ಬರೋದು. ದೈವಿಗಳ ರಹಸ್ಯ ಅದೆಲ್ಲ ಹೇಳಬಾರ್ದು ಸರ್. ಆಯ್ತು, ಆಮೇಲೆ ಬರುತ್ತೆ ಸ್ವಲ್ಪ ಹೊತ್ತು. ವಿಮಾನ ಬೇರೆ ಇದೆಯಾ ನಿಮ್ದು? ಇದೆ ಸರ್. ವಿಮಾನಗಳು ಬೇಕಾದಷ್ಟು ಕೋಟಿ ಇದೆ ಸರ್. ಚಕ್ರ ಇದೆಯಲ್ಲ ಅದಕ್ಕೂ? ಚಕ್ರ ಇದೆ. ಯಾರು ಓಡಿಸೋದು? ನಾನು ಓಡಿಸ್ತೀನಿ, ನಮ್ಮ ಯಜಮಾನ್ರು ಓಡಿಸ್ತಾರೆ. ಆಮೇಲೆ ವೇಣು ಆನಂದ್ ಶೆಟ್ಟಿ ಇದ್ದಾರೆ, ಅವರು ಓಡಿಸ್ತಾರೆ. ನಮ್ಮ ಸ್ವಂತ ತಾಯಿ ಮಾಮನ ಮಗ ಅವರು. ಎಷ್ಟೊತ್ತ ಓಡಿಸ್ತೀರಿ? ಈಗ ಅವ್ರಿಗೆ ಒಂದು ಫ್ಲೈಟ್ ಬೇಕು, ಅವರು ಗೋವಾಗೆ ಹೋಗ್ಬೇಕು. ಒಂದು ಫ್ಲೈಟ್ಗೆ ಕ್ಯಾಶ್ ಕೊಡ್ಬೇಕಾ, ಚೆಕ್ ಕೊಡ್ಬೇಕಾ? ಇಲ್ಲ, ಇವರು ನಮ್ಮ ಡ್ಯಾಡಿ. ಡ್ಯಾಡಿ ನಾನ್ ಡ್ಯಾಡಿ, ಸ್ವಂತ ಡ್ಯಾಡಿ ಇವರು. ನಾನು ದೇವಲೋಕದಿಂದ ಬಂದಿರೋದವ್ವ. ಒಳ್ಳೆ ಪದ. ನಾನ್ ದೇವಲೋಕದಿಂದ ಬಂದಿರೋದು. ಹೌದು, ಎಸ್. ಏನಾಗ್ಬೇಕು ಇವರು? ಇವರು ನಮ್ಮ ಡ್ಯಾಡಿ. ಡ್ಯಾಡಿ, ಸ್ವಂತ ಡ್ಯಾಡಿ. ಈಗ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ, ಹೋಗ್ತೀರಾ? ಅವರು ಮನೆಗೆ ಕರ್ಕೊಂಡು ನಾನು ಕಮಿಷನರ್ ಅದರಲ್ಲಿ ಕಮಿಷನರ್ ಮಾಡಬೇಕಂತ ಇವಾಗ ರಜನಿ ಸರ್, ಶಿವಾಜಿ ಗಣೇಶ್ ಸರ್ ಎಲ್ಲ ಹಠ ಮಾಡ್ಕೊಂಡಿದ್ದಾರೆ. ಆ ಸೀಟ್ನಲ್ಲಿ ಇವ್ರು ಕೂತ್ಕೋಬೇಕಂತ. ಕಮಿಷನರ್ ಆಗ್ಲೇಬೇಕು. ಕೂತ್ಕೊಳ್ಳಿ ಬಿಡಿ, ಬಾಯರ್ಕೆಯಿಂದ. ಇಲ್ಲ, ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನಲ್ಲಿ ನಾನು ಕಮಿಷನರ್. ಜಸ್ಟ್ ಮಿಸ್ ಸ್ಟೇಷನ್. ಇಲ್ಲ ಸರ್, ಇಲ್ಲಿರೋರೆಲ್ಲ ಮೆಂಟಲ್. ಅಲ್ಲಮ್ಮ, ಇವ್ರು ಡ್ಯಾಡಿ ಅಂದ್ರಲ್ಲ, ಇವ್ರು ಏನಾಗ್ಬೇಕೀಗ? ಇವರು ಕಮಿಷನರ್ ಸರ್, ಜರ್ಮನ್ ಕಮಿಷನರ್. ಇವ್ರು ಜರ್ಮನ್. ನೀವು ಶ್ರೀರಾಮ್ಪುರ, ಅವ್ರು ಜರ್ಮನು. ಇಲ್ಲ, ಅಲ್ಲೂ ಕಮಿಷನರೇ. ಅಲ್ಲಿಂದ ಇಲ್ಲಿ ಬಂದಿದ್ದಾರೆ. ನಾವೇ ಇವ್ರನ್ನ ಕರ್ಸಿದೀವಿ. ನಮ್ಮ ಮಮ್ಮಿನೂ ಬರ್ತಾರೆ. ನಾಳಿದ್ದು ಬರ್ಬಹುದು. ದೈವಿಗಳ ಲೋಕ ಚೆನ್ನಾಗಿದ್ಯಾ? ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿ ಜನ ಸತ್ರೆ ದೇವಲೋಕ ಹೋಗ್ತಾರ? ಇಲ್ಲ ಇವಾಗ ಇಲ್ಲ. ಇವರೆಲ್ಲ ಸಾಯಲ್ಲ, ನಾವು ಬಿಡಲ್ಲ ಸರ್. ನಾವು ಸಾಯಕ್ ಬಿಡಲ್ಲ. ನಾವು ಎಲ್ಲ ವರನು ಕೊಟ್ಬಿಟ್ಟಿದೀವಿ. ಸಾಯಕ್ ಬಿಡಲ್ಲ? ಸಾಯಲ್ಲ ಸರ್ ಇವರು. ಅಮ್ಮ, ಈಗ ನಿಮಗೆ ದೇವ್ರು ಬರುತ್ತಲ್ಲ, ಅದ್ ಯಾವ ದೇವ್ರಮ್ಮ? ರಥದಲ್ಲ ಕಾಳಿಯಮ್ಮನ್. ಈಗ ಬರ್ತಾ ಇದೆ. ದೇವ್ರು ಬರೋದಲ್ಲ ಸರ್, ನಾನು ಆಲ್ರೆಡಿ ನಾನು ದೇವ್ರಲ್ಲ, ದೇವತೆ. ನೀವೇ ದೇವತೆ. ಅದಿಲೋಗ ಸುಂದರಿ ಅಖಿಲಾಂಡೇಶ್ವರಿ. ನೀವೇ ಸ್ವಯಂ ದೇವತೆ ಆಗಿದ್ದೀರಿ.
ಪರಾಶಕ್ತಿ. ಈಗ ನಿಮಗೆ ದೇವಿ ಸರ್. ಏನ್ ಕೊಡ್ಬೇಕು, ಆ ತಾಯಿಗೆ ನಾವು ಏನ್ ಕೊಡ್ಬೇಕು ಅಂತ ನಿಮ್ಮ ಕೋರಿಕೆ ಹೇಳಿದ್ರೆ ದಯವಿಟ್ಟು ಕೊಡ್ತೀವಿ. ನಾವೆಲ್ಲ ಚೆನ್ನಾಗಿರ್ಬೇಕು. ನಿಮಗೆ ಏನು ಕೊಟ್ರೆ ನಿಮಗೆ ಸಂತೋಷ ಆಗುತ್ತೆ ದೇವತೆಗೆ? ಈಗ ಸ್ಟಾರ್ಟ್. ಏನ್ ಕೊಡ್ಬೇಕಂತ ನಾವು ಬಾಯ್ ಬಿಟ್ಟು ನಾವು ಕೇಳಲ್ಲ. ಇಲ್ಲ, ಕೇಳಿದ್ರೆ ನಮಗೂ ಗೊತ್ತಾಗತ್ತೆ ತಂದು ಕೊಡೋದಿಕ್ಕೆ. ನಿಮ್ಮ ಇಷ್ಟ, ನೀವು ಏನ್ ಬೇಕಾದ್ರೂ ಕೇಳಿ, ನಮ್ಗೇನ್ ಬೇಜಾರಿಲ್ಲ, ತಂದು ಕೊಡಕ್ ವ್ಯವಸ್ಥೆ ಮಾಡ್ತೀವಿ. ಸೀರೆ ಬ್ಲೌಸ್ ಕೊಡ್ಬೇಕು, ಆಮೇಲೆ ಎಲ್ಲ ಸೆಟ್ ಕೊಡ್ಬೇಕು, ಏನೇನು ಚಪ್ಪಲಿಂದ ಕೊಡ್ಬೇಕು, ಎಲ್ಲ ಕುಸುಮ ಅರಿಶಿನ ಕುಂಕುಮ ಎಲ್ಲ ಕೊಡ್ಬೇಕು, ಸ್ಟಿಕ್ಕರ್ ಪರ್ಫ್ಯೂಮ್ಸ್ ಅಂತ ಎಲ್ಲ ಫುಲ್ ಸೆಟ್ ಕೊಡ್ಬೇಕು. ಸರಿ, ಆಮೇಲೆ ನೆಕ್ಸ್ಟ್ ತಿನ್ನೋದಕ್ಕೆ ಎಲ್ಲ ಥಿಂಗ್ಸ್ ಕೊಡ್ಬೇಕು ಸರ್. ಅದು ಏನೇನು? ನಾವು ಕೇಳೋದು ಬಂದು ನಮ್ಗಂತ ಇಲ್ಲ, ಅದರಲ್ಲಿ ಮಾಡಿಸಿದ್ದಾರೆ, ಅದು ನಾವು ಕೇಳ್ತೀವಿ. ಅದು ಬಿಸ್ಕೆಟ್ ಪ್ಯಾಕೆಟ್ ಇಲ್ಲಿ ಬಂದು ஒரு ಲೇಡಿ ಅವ್ರು ನಮ್ಮ ಸ್ವಂತ ಸೋದರತ್ತೆ, ಅವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಒಂದು 4 ದಿನ. ಅವರು 10 ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ ಇಸ್ಕೊಡಂದ್ರೆ ಬಂದು ಈಸ್ಕೊಟ್ರು, ತಿಂದ ಸೂಪರ್ ಆಗಿದ್ದಾರೆ ಇವಾಗ. ಹೌದಾ? ಅಂದ್ರೆ ಇವ್ರಿಗೆ ದೇವ್ರಿದೆ ಮೈ ಮೇಲೆ. ನೀವೇನಾದ್ರೂ ಕೋರಿಕೆ ತಗೊಂಡ್ರೆ ಇವ್ರು ಏನ್ ಬೇಕು ಅಂತ ಕೇಳ್ತಾರೆ, ಅದನ್ನ ನೀವು ಕೊಟ್ರೆ ಅವ್ರು ನಿಮ್ಮ ಆಸೆ ಎಲ್ಲ ಈಡೇರುತ್ತೆ, ನಿಮ್ಗೆ ಒಳ್ಳೇದಾಗತ್ತೆ. ಮೈ ಮೇಲಿರೋ ದೇವರೆಲ್ಲ ಹೋಗೋದು ಬರೋದೆಲ್ಲ ಇಲ್ಲ, ನಿಜವಾಗ್ಲೂ ನೀವು ಸ್ವಯಂ ಯಾವಾಗಲೂ ದೇವರೇ ಆಗಿದ್ದೀರಿ. ಆ ರೂಪದಲ್ಲಿ ಹುಟ್ಟಿದೀವಿ. ಇವರು ಇರೋದಕ್ಕೆ ಇವರೆಲ್ಲ ಇಷ್ಟು ಚೆನ್ನಾಗಿರೋದು. ಇವರೆಲ್ಲರ ಹಿತವನ್ನು ನೀವು ಕಾಪಾಡ್ತೀರಾ? ನಾವು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಎಲ್ಲರೂ ಇದ್ದಾರೆ ಇವಾಗ. ಅಲ್ಲ, ಈ ಲೋಕಕ್ಕೆ ನೀವು ಒಬ್ಬರೇ ದೇವರ? ನಿಮ್ಮ ಥರ ತುಂಬ ಜನ ಇದ್ದಾರೆ? ತುಂಬಾ ಜನ ಇದ್ದಾರೆ. ಇವಾಗ ಯಾರು ಬೇಡ, ಇವಳು ಒಬ್ಳೆ ಸಾಕಂತ. ಡೂಪ್ಲಿಕೇಟ್, ಇವರು ಒರಿಜಿನಲ್. ಡೂಪ್ಲಿಕೇಟ್ ಅಲ್ಲ, ಹಂಗಲ್ಲ ಹೇಳ್ಬಾರ್ದು. ಐ ಆಮ್ ಸಾರಿ, ಹಂಗಲ್ಲ ಹೇಳ್ಬಾರ್ದು. ಇಂಗ್ಲಿಷ್ ಅಲ್ಲಿ ಹೇಳಿ ಅದನ್ನ. ಆಮೇಲೆ ಕೋಪ ಬಂದ್ಬಿಡುತ್ತೆ. ಇಂಗ್ಲಿಷ್ ಇಲ್ಲ, ಇಂಗ್ಲಿಷ್ ಟೈಮಿಂಗ್ ಇಲ್ಲ. ಟೈಮಿಂಗ್ಸ್ ಇಸ್ ಓವರ್. ಈಗ ನೀವು ಒಬ್ಬರೇ ಸ್ವಯಂ ದೇವತೆ ಆಗಿದ್ದೀರಿ. ಎಸ್, ವೆರಿ ಗುಡ್, ವೆರಿ ಗುಡ್. ಈಗೇನು ಕೈ ತುಂಬ ಬಳೆ ಹಾಕಿದ್ರಿ? ನನಗೆ ತುಂಬಾ ಇಷ್ಟ ಸರ್. ಹೌದಾ? ಎರಡಕ್ಕೂ ಹಾಕ್ಬೇಕು, ಒಂದಕ್ಕೆ ಇಷ್ಟ? ನಮ್ಗೆ ಇಷ್ಟ ಆಗಲ್ಲ ಸರ್. ದೇವತೆಗಳು ಹೀಗೆ ಹಾಕೋದಾ? ನನ್ಗೆ ಇಷ್ಟ. ದೇವತೆಗಳಂತ ಹೇಳಲ್ಲ, ನಮ್ಗೆ ಕಿವಿ ಕಿತ್ತೋಗೈತೆ ಅಲ್ಲವಾ? ನೀವು ಧ್ಯಾನ ಗೀನ ಏನಾರು ಮಾಡ್ತೀರಾ? ಧ್ಯಾನ ಮಾಡ್ತೀರಾ? ಇಲ್ಲ ಸರ್, ನಾವು ಅದೆಲ್ಲ ಮಾಡಲ್ಲ ಸರ್. ಅದು ನಿಮ್ಮ ಮನೆಯವ್ರು ಎಷ್ಟೊತ್ತಿಗೆ ಬರ್ತಾರೆ ದಿನ ಇಲ್ಲಿ ಭೇಟಿ ಆಗಕ್ಕೆ? ದಿನ CID ಪೊಲೀಸ್ ಅವರು ದಿನ ಅವರು ದುಡ್ಡು ಸಂಪಾದನೆ ಮಾಡೋರು ಎಲ್ರು. ಅಲ್ಲ, ಅಂದಾಜು ಹೇಳಿ ಎಷ್ಟೊತ್ತಿಗೆ ಬರ್ತಾರೆ ನಿಮ್ಮ ಮನೆಯವ್ರು ದಿನ ನೀನ್ ಭೇಟಿ ಆಗಕ್ಕೆ? 10:30 10:45 ಬೆಳಗ್ಗೆ ಮಾರ್ನಿಂಗ್. ದಿನ ಬೆಳಗ್ಗೆ? ಬೆಳಗ್ಗೆನ ರಾತ್ರಿನಾ? ಇಲ್ಲ, ಬೆಳಗ್ಗೆ ನೈಟ್ ಅಂಟೇ ಡ್ಯೂಟಿ ಮಾಡ್ತಾರೆ. 10:30 10:45 11 ಗಂಟೆ ಒಳಗಡೆ ಬರ್ತಾರೆ ಸರ್. ಬಂದು ಇಲ್ಲಿ ರೌಂಡ್ಸಿಂಗ್ ಇಲ್ಲ, ಇಲ್ಲಿ ಸೆಕ್ಯೂರಿಟಿ. ಅಲ್ಲ, ನೀವು ಇಂಗ್ಲಿಷ್ ಮಾತಾಡ್ತಿರಲ್ಲ, ಅದೇನೋ ಜರ್ಮನ್ ಇಂಗ್ಲಿಷು, ಅದೊಂಚೂರು ಹೇಳಿ ಒಂದ್ ಸ್ವಲ್ಪ. ನನಗೆ ಅದು ಇಂಗ್ಲಿಷ್ ಬರಲ್ಲ, ಅದಕ್ಕೆ. ಇಲ್ಲ, ಇವಾಗ ಟೈಮಿಂಗ್ಸ್ ಪರವಾಗಿಲ್ಲ, ನನಗೋಸ್ಕರ. ಅಯ್ಯೋ, ಕೋಟಿ ಹೋಗುತ್ತೆ ನಮ್ಗೆ ದುಡ್ಡು. ಯಾಕೆ? ನಾನು ಡ್ರಾ ಮಾಡ್ತೀನಿ, ನನ್ನ ಅಕೌಂಟಿಂದ ಟ್ರಾನ್ಸ್ಫರ್. ನಿಮಗೆ ಅಂತ 5 ಬಾಳೆಹಣ್ಣು ಕಾಯ್ತಾ ಇದೆ, 5 ಬಿಸ್ಕೆಟ್ ಅವರೇ ಕೊಟ್ಬಿಡ್ತಾರೆ ಈಗ. ಇಲ್ಲ, ಬೇಡ ಬೇಡ, ಅವ್ರ ಕೈಯಾರ ಅವ್ರು ಕೊಟ್ಬಿಟ್ಟು. ಅವ ಕೋಟಿ ಏನಕ್ಕೆ? ಇಲ್ಲ, ಪೇಮೆಂಟ್ ಕಟ್ ಆಗುತ್ತೆ. ನೀವು ಇಂಗ್ಲಿಷ್ ಮಾತಾಡೋದು, ಚೈನೀಸ್ ಇಂಗ್ಲಿಷ್ ಮಾತಾಡಿದ್ರೆ. ಅವ್ರು ಮಾತಾಡೋ ಇಂಗ್ಲಿಷ್ ನಮಗೆ ಬರಲ್ಲ, ದಯವಿಟ್ಟು. ನೀವು ಅದನ್ನು ಮಾತಾಡಿದ್ರೆ ಹಸ್ಬೆಂಡ್ಗೂ ಬರಲ್ಲ ಅದು ಮಾತಾಡಕ್ಕೆ. ಅಷ್ಟು ಮಾತಾಡಿದ್ರೆ ಹಣ ಕಟ್ಟಾಗುತ್ತಾ? ಕೋಟಿ ಗೊತ್ತಾ. 1,000 2,000 ಇದ್ರೆ ಪರವಾಗಿಲ್ಲ. ಒಂದ್ ನಿಮಿಷ. This is what is your name? I am name please sir Vijayalakshmi Devi Chellikutti Devi Lakshmi Chellikutti Devi. My husband name is Venu VMC D Venu. I am requesting for you and understanding to you and very much to you and your father is welcomes to namaskar. Please welcome to you. Very nice, is very beautiful and very nice to you. Very beautiful and we Vijayalakshmi Devi. We Venu now we Venu as very beautiful heart is very husband and wife is very heart is pains is nice is very good nature is very Vijayalakshmi Devi husband and wife very goodness. ದೈವಿಗಳ ಲೋಕ ಅದೊಂದು ಇಂಗ್ಲಿಷ್ ಅಲ್ಲಿ ಏನಂತಾರೆ ಅದಕ್ಕೆ? ಅಲ್ಲ, ಅದು ನನಗೆ ಬರಲ್ಲ, ಅದಕ್ಕೆ. ಗಾಡ್ ಇಸ್ ಪೀಸ್. ಹಾ. ಆದ್ರೆ ನೀವು ಎಷ್ಟು ವರ್ಷ ಆಯ್ತು ದೈವಿಗಳ ಲೋಕದಿಂದ ಬಂದು? ನಾವು ಬಂದು 39 ವರ್ಷ ಆಯ್ತು ಮೇಡಮ್. 39 ವರ್ಷ ಆಯ್ತು. ಅಲ್ಲಿ ಬರ್ಬೇಕಾದ್ರೆ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಅವಾಗ ಹೋಗಿ ಬರ್ತೀರಾ ಇಲ್ಲ ನೆಕ್ಸ್ಟ್ ಹೋಗ್ತೀರಾ? ಇಲ್ಲ, ದಿನ ಹೋಗ್ತೀವಿ. ನಾವು ಅಲ್ಲಿ ಡ್ಯೂಟಿ ಮಾಡ್ತೀವಿ, ದೈವಿಗಳ ಲೋಕದಲ್ಲಿ. ಅಲ್ಲಿ ಡ್ಯೂಟಿ ಮಾಡ್ತೀವಿ. ಯಾರ್ಯಾರು ಇದಾರೆ ಅಲ್ಲಿ? ವೇದಮಣಿ ಚಾಳ ಇವರು ಕಮಿಷನರ್ ಆಗಿದ್ದಾರೆ ಇವಾಗ. ಆಮೇಲೆ ಇನ್ನೊಂದು ಕೇಳ್ಪಟ್ಟೆ, ನೀವು ದಿನ ಹೇಳ್ತೀರಾ, ಈಗ ನೀವು ಪ್ರೆಗ್ನೆಂಟ್ ಅಂತ ಹೇಳಿದ್ದೀರಾ ಸುಮಾರು ಸಲ. ಈಗ ಎಷ್ಟು ಮಗು ಇದೆ ಹೊಟ್ಟೆಯಲ್ಲಿ? 492. ಏನಮ್ಮ? 492. ದಿನ ಯಾವತ್ತು ಕೊಟ್ಟಿದ್ದಾರಮ್ಮ? ದಿನ ಡೇಟ್ ಅಲ್ಲ, ಅದು ಸಮಥಿಂಗ್ ಸ್ವಲ್ಪ ರಿಲೀಫ್ ಮಾಡ್ತಾರೆ. ಅದು ಮಗು ನಾರ್ಮಲ್ ಆಗಿ ಇದಾಗತ್ತಾ
ಇಲ್ಲ ಅದು ಯಾವ ತರ ನೋವು ಬರುತ್ತಾ? ನಾರ್ಮಲ್ ಆಗಿ ಇಲ್ಲ, ಒಂದು ಬಡ್ಸ್ ಇದೆ ಅದರಲ್ಲಿ ತೆಗಿತಾರೆ. ಬಡ್ಸ್ ಅಂದ್ರೆ ಒಂದು ಚಿಕ್ಕದು ಒಂದು ಮ್ಯಾಗ್ನೆಟ್ ತರ ಇದೆ. ಅದು ಎಲ್ಲಿ ಇಡ್ತಾರೆ? ಅದು ಅಲ್ಲಿ ಯೂರಿನ್ ಬರೋ ಜಾಗದಲ್ಲಿ. ಮಗು ಬಂದ್ಬಿಡುತ್ತೆ, ನೋವೇನೂ ಆಗಲ್ಲ. ನಾರ್ಮಲ್ ಆಗಿ ಓಡಾಡ್ಬೋದು. ಅಂದ್ರೆ ಈಗ ಎಷ್ಟು ಕರೆಕ್ಟಾಗಿ ಈಗ ಹೊಟ್ಟೆಲಿ ಎಷ್ಟು ಮಗು ಇದೆ? 599. ಅದು ಇನ್ನೊಂದ್ಸಿಂಗ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇರುತ್ತೆ. ಈಗ ಸದ್ಯಕ್ಕೆ ಎಷ್ಟಿದೆ? ಸದ್ಯಕ್ಕೆ ಹೇಳಿದ್ರೆ ಅದು ಜಂಪಿಂಗ್ ಆಗ್ತಾ ಇರುತ್ತೆ. ಹೆಂಗಾಗುತ್ತೆ? ಈಗ ಎಷ್ಟಿದೆ ಸದ್ಯಕ್ಕೆ ಹೇಳಿ? ಒಂದು 692 ಇದೆ, 693, 694 ಹಂಗ ಒಂದು ಎಗರ್ತಾ ಇರುತ್ತೆ, ಜಂಪಿಂಗ್ ಆಗ್ತಾ ಇದೆ. ಈಗ ಎಷ್ಟು ತಿಂಗಳು ಈಗ ಕರೆಕ್ಟ್ ಆಗಿ? ಇವಾಗ ಬಂದು 9 ಮಂತ್ಸ್ ಮೇಲೆ ಆಗ್ತಾ ಇದೆ. ಏನಾದ್ರು ಆಸೆ ಇದೆಯಾ? ಏನಾದ್ರು ತಿನ್ಬೇಕು? ಬಸ್ರಿಂಗ್ಸ್ ಬೇರೆ ಅಲ್ವಾ? ಏನಾದ್ರು ಆಸೆ ಇದ್ರೆ ಹೇಳಿ, ಪೂರೈಸ್ತಾರೆ. ಏನಾದ್ರು ಆಸೆ ಇದ್ರೆ ಹೇಳಿ, ನಿಮ್ಗೆ ಇಂಥ ತಿನ್ಬೇಕು ಅಂತ ಏನಾದ್ರು ಆಸೆ ಇದೆಯಾ ಹೇಳಿ, ಪರವಾಗಿಲ್ಲ. ಡ್ಯಾಡಿ ಹತ್ರ ಹೇಳ್ಕೊಳಕ್ ಯಾಕೆ ಬೇಜಾರು? ಚಿಕನ್ ಬಿರಿಯಾನಿ ಬೇಕು, ಇದು ಸತ್ಯ. 192 294 ಪೀಸ್ ಇರ್ಬೇಕು ಮೇಡಮ್. ಆಮೇಲೆ ಚಿಕನ್ ಕಬಾಬ್ ಬೇಕು. ಹೇಳ್ಕೊಳ್ಳಿ, ಪರವಾಗಿಲ್ಲ, ಬೇಜಾರಿಲ್ಲ. ಚಪಾತಿ ಬೇಕು, ಖುಷಿಯಾಗಿ ಹೇಳ್ಕೊಳ್ಳಿ. ಚಪಾತಿ, ಚಿಲ್ಲಿ ಚಿಕನ್ ಬೇಕು, ಚಿಕನ್ ಗ್ರೇವಿ ಬೇಕು, ಪೂರಿ ಬೇಕು, ಚಿಕನ್ ಸುಕ್ಕ. ಯಾಕಂದ್ರೆ ನಾನು ಚಿಕನ್ ತಿನ್ನಲ್ಲ, ನಂಗೆ ಅಭ್ಯಾಸ ಇಲ್ಲ. ನೀವೊಂಚೂರು ಹೇಳಿದ್ರೆ ನಾವು ಕಲ್ತ್ಕೋತೀವಿ ಅದನ್ನ. ಇವ್ರು ಬಂದು 2 ವರ್ಷ ರಾಜಾಜಿನಗರ ಸ್ಟೇಷನ್. 2 ವರ್ಷ ಇಲ್ಲ, ಇನ್ನು 2 ವರ್ಷ. ಇದು 1 ವರ್ಷ 5ನೇ ತಿಂಗಳು. 5 6 ಇಲ್ಲ 5ನೇ ತಿಂಗಳು. ಹೋಗ್ಲಿ ಬಿಡಿ, ನಾನು ಒಂದು 4 ತಿಂಗಳು ಜಾಸ್ತಿ ಹೇಳ್ಬಿಟ್ಟೆ, ತಪ್ಪಾಯ್ತು. ಒಂದು ಮಟ್ಟಿನ ಪ್ರಜ್ಞೆ ಈಗ ಪರವಾಗಿಲ್ಲ. ಮೊದ್ಲು ಕಂಪೇರ್ ಮಾಡಿದ್ರೆ ಅಲ್ಲಲ್ಲೇ ಕುತ್ಕೊಂಡು ಕೈ ಮುಗಿತಿದ್ಲು, ಅಲ್ಲಲ್ಲೇ ಕುತ್ಕೊಂಡು ಏನೇನೋ ಹೇಳೋಳು. ಈಗ ಒಂಚೂರು ಪರವಾಗಿಲ್ಲ. ಗಂಡ ಮಕ್ಕಳು ನನಗೆ ಇವತ್ತವರೆಗೂ ಸಿಕ್ಕಿಲ್ಲ. ರಾಜಾಜಿನಗರ ಸ್ಟೇಷನ್. ಹೌದು, ನೀವು ನನಗೆ ಸಿಕ್ಕಿದ್ರಲ್ಲ, ಅಲ್ಲಿ ಏನ್ ಮಾಡ್ತಾ ಇದ್ರಿ ನೀವು? ಸ್ಟೇಷನ್ ಇಂದ ಬಂದಿಲ್ಲ ಮೇಡಮ್ ಅವರೇ. ಸರಿ, ನೀವು ನನಗೆ ಸಿಕ್ಕಿದ್ರಲ್ಲ, ಅದು ವಿಡಿಯೋ ಇದೆ, ಸಿಕ್ಕಿದ್ರಲ್ಲ, ಅಲ್ಲಿ ಪೊಲೀಸ್ ಅವರೆಲ್ಲ ಬಂದಿದ್ರಲ್ಲ, ಅಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಅಲ್ಲಿ ಸುಮ್ನೆ ಕೂತ್ಕೊಂಡು ಡ್ಯೂಟಿ ಮುಗಿಸ್ಬಿಟ್ಟು ಬಂದು ಕೂತ್ಕೊಂಡಿದ್ದೆ. ಓ ಸರಿ. ಯಾಕೆ ಅವ್ರು ಪೊಲೀಸ್ ಅವ್ರು ಬಂದು ಮೆಂಟಾಲಿಟಿ ಅಂತ ಹೇಳಿದ್ದಾರೆ ಸರ್. ನಾವು ಮೆಂಟಾಲಿಟಿ ಡಾಕ್ಟರ್ಸ್, ಹಸ್ಬೆಂಡ್ ಅಂಡ್ ವೈಫ್. ಸ್ಯಾಮ್ ಸಮುದ್ರ ಹೋಟೆಲ್ ಗೊತ್ತಾ ನಿಮ್ಗೆ? ನೀವು ಬರ್ತಾ ಇದ್ರಿ, ನಾನು ನೋಡಿದೀನಿ ಯಾವಾಗ್ಲೂ. 1 ಸತಿ 2 ಸತಿನ ನೋಡಿದೀನಿ. ಆ ಹೋಟೆಲ್ನಲ್ಲಿ ಹೋಟೆಲ್ಗೆ ಬರ್ತಿದ್ನ, ಕಾಫಿ ಕುಡಿಯಕ್ ಬರ್ತೀರಿ, ಮಸಾಲೆ ದೋಸೆ ತಿಂತಾ ಇದ್ರಿ. ಇವಾಗ ಜ್ಞಾಪಕ ಬರ್ತಾ ಇದೆ. ಕಾಫಿ ಕುಡಿಯಕ್ ಬರ್ತಿದ್ರಿ. ಸಮುದ್ರ ಹೋಟೆಲ್ ಓನರ್ ಎಂಟಿ ಸರ್. ಓನರ್ ಎಂಟಿ ಅವರು ಸರ್. ಮೆಂಟಾಲಿಟಿ ಸಪೋಸ್ ಒಂದು ಕ್ವಶನ್ಸ್. ನಾನು ಹೋಟ್ಲಿಗೆ ಬರ್ತಿದ್ನ, ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಿ, ಅವ್ರ ಕನ್ನಡ ಗೊತ್ತಾಗಲ್ಲ ಅಷ್ಟು. ಇಂಗ್ಲಿಷ್ ಅಲ್ಲಿ ಹೇಳಿದ್ರು ನೀಟಾಗಿ ಅರ್ಥ ಆಗುತ್ತೆ. Sir, I have only questions. Yes, you are wrong. You thinking so. Don't write things. This is I am to Venu. When your wife. Your Venu wife. Yeah. Hotel owner. Owner or Mrs. ಇಂಗ್ಲಿಷ್ ಅಲ್ಲಿ ಹೇಳಿ, ಅವ್ರು ಯಾವಾಗ ಬರ್ತಿದ್ರು ಹೋಟ್ಲಿಗೆ? 1984 ನಲ್ಲಿ ನೋಡಿದ್ದೀನಿ ಇವ್ರನ್ನ. ನನಗಿಂತ ಸೀನಿಯರ್. ಸೀನಿಯರ್ ಅಲ್ಲ, ಜೂನಿಯರೇ. ಫ್ಲೈಟ್ ಹೆಂಗ್ ಬುಕ್ ಮಾಡ್ಬೇಕು ನಾವೀಗ? ಫ್ಲೈಟ್ ನಿಮ್ಗೆಲ್ಲ ಫ್ರೀ ಮೇಡಮ್. ಯಾಕೆ ನನಗೆ ಮಾತ್ರ ಫ್ರೀ? ನೀವು ಮಾತ್ರ ಅಲ್ಲ, ಇವ್ರಿಗೆ ಎಲ್ರಿಗೂ ಫ್ರೀ. ಸ್ವಂತ ಬಂತ ಎಲ್ಲ ಎಲ್ರಿಗೂ. ಓ, ಸ್ವಂತದವರು, ಬಂಧು ಬಳಗಕ್ಕೆ. ಅದನ್ನ ಹೇಳಿ. ಕನ್ನಡ ಅಷ್ಟು ಬರಲ್ಲ ಸಾಕು, ಇಷ್ಟೇ ಮಾತಾಡಿ. ಅಯ್ಯೋ ಸರಿ. ನನಗೆ ತುಂಬಾ ಬಾಯಿ ಅಂತ ಹೇಳಿದಾರ ರಾಜಾಜಿನಗರದಲ್ಲಿ ಇರೋರು. ಏನಂತ ಹೇಳಿದಾರೆ? ತುಂಬಾ ಬಾಯಿ ಒಳಗೆ ಅಂತ. ಇಲ್ಲ, ತುಂಬಾ ಒಳ್ಳೆ ಹೆಂಗ್ಸು ಅಂತ ಹೇಳಿದಾರೆ. ಆತರ ಎಲ್ಲ ಹೇಳಲ್ಲ. ಒಳ್ಳೆ ಹುಡುಗಿ ನೀವು. ನೋಡಿ ಎಷ್ಟು ಚೆನ್ನಾಗಿ ಪಿನ್ ಮಾಡ್ತೀಯಾ. ಅವಳು ಉಡೋ ಸೀರೆ ನಾವು ಉಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಸೀರೆ ಹೋಗ್ತಾನೆ. ಬೇರೆ ಏನಾದ್ರು ಹೇಳ್ತೀರಾ ನಿಮ್ಮ ಮನೆಯವ್ರಿಗೆ, ನಿಮ್ಮ ಮಕ್ಕಳಿಗೆ? ನಿಮ್ಮ ಮನೆಯವ್ರಿಗೆ, ನಮ್ಮ ಮನೆಯವ್ರಿಗೆ ಬಂದು ಆದಷ್ಟು ಮಕ್ಕಳು ಎಷ್ಟು ಜನ? ಹೌದು, ಮಕ್ಕಳು ಎಷ್ಟು ಜನ? ಬೇಕಾದಷ್ಟು ಇದೆ. ನಮ್ಮ ಯಜಮಾನ್ರಿಗೆ ಗೊತ್ತು ಸರ್, ನಮ್ಗೆ ಅಷ್ಟು ಗೊತ್ತಿಲ್ಲ. ನಿಮ್ಮ ಮನೆಯವ್ರ ನಂಬರ್ ಹೇಳಿ. ನಂಬರು 888 300. ನಿಮ್ಮ ನಂಬರು 300 880 ಸರ್. ಈ ನಂಬರ್ ಮಾಡಿ ಕ್ಯಾಕರ್ಸ್ ಉಗಿಸ್ಕೊಂಡಿದ್ವಿ. ಮಾಡಿದೀವಿ ಸರ್. ಆಗ್ಲವಾ, ಒಳ್ಳೇದಾಗ್ಲಿ ಅಂತ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳಿ. ಮಾತಾಡ್ತೀರಿ, ಕೈ ಒಂದು ಹ್ಯಾಂಡ್ಸ್ ಕೊಡಿ. ಮೆಂಟಾಲಿಟಿ ಅಂತ ಹೇಳಿದ್ದಾರೆ ಸರ್. ತುಂಬಾ ಚೆನ್ನಾಗಿದ್ದೀರಿ. ಎಲ್ಲರೂ ಮಾತಾಡ್ಸಿ. ಮಾತಾಡಲ್ವ ಯಾರುವ? ಮಾತಾಡ್ತಾರ ಇವರೆಲ್ಲ? ನೀವು ಮಾತಾಡ್ಸಿರೆ? ನನ್ಗೆ ಅದೆಲ್ಲ ಅಭ್ಯಾಸ ಇಲ್ಲ ಸರ್. ಜಗಳ ಗಿಗಳೆಲ್ಲ ಮಾಡ್ಕೊಳ್ಳಲ್ಲ. ಹೌದಾ? ಸೋಷಿಯಲ್ ಒಳ್ಳೆ ಊಟ ಕೊಡ್ತಾರ? ಊಟ ಚೆನ್ನಾಗಿ 3 ಹೊತ್ತು ಊಟ ಎಲ್ಲ ಉಲ್ಟಾ ಆಗಿದೆ ಸರ್ ಇವಾಗ. ಎಲ್ಲ ಉಲ್ಟಾ ಆಗಿದೆ ಇವಾಗ. ಏನ್ ಉಲ್ಟಾ? ನನ್ನ ಮೆಂಟಾಲಿಟಿ ಅಂತ ಉಲ್ಟಾ ಮಾಡಿದ್ದಾರೆ ಇವಾಗ. ನಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ ಅವ್ರು ಯಾರು ಏನಂತ ಎಲ್ಲ ಕ್ಯಾಚ್ ಮಾಡ್ಬಿಡಿದೀವಿ ಇವಾಗ. ಈಗ ದೇವ್ರು ಯಾವಾಗ ಬರುತ್ತೆ, ಯಾವ ಟೈಮಿಂಗ್ಸ್ ಒಂಚೂರು ಹೇಳ್ಬಿಡಿ. ಯಾರಾದ್ರೂ ಪ್ರಶ್ನೆ ಟೈಮಿಂಗ್ಸ್ ಅಲ್ಲ, ಅದು ಎನಿ ಟೈಮ್ಸ್. ಯಾರಾದ್ರೂ ನಮ್ ಕಷ್ಟನ ಹೇಳ್ಕೋಬೇಕು ಅಂದ್ರೆ ಯಾವ ಟೈಮಲ್ಲಿ ಫೋನ್ ಮಾಡ್ಬೇಕು ದೇವ್ರ ಹತ್ರ ಕೇಳ್ಕೊಳಕ್ಕೆ? ಏನದು ಹೆಸರು? ಕಾಳಿ ಅಮ್ಮನ್. ರಥದಲ್ಲಿ ಕಾಳಿ ಅಮ್ಮನ್. ನಾವು ಯಾರಾದ್ರೂ ಕಷ್ಟ ಸುಖ ಕೇಳ್ಕೋಬೇಕು ಅಂದ್ರೆ ಎಷ್ಟೊತ್ತಿಗೆ ಮಾಡ್ಬೇಕು ಪಾಪ? ಅವರು ಕಷ್ಟ ಸುಖ ಅಲ್ಲ, ಅವ್ರು ಏನೋ ಹೇಳ್ಕೊತಾರೆ, ನೀವು ಬಗೆಹರಿಸ್ಕೊಡಿ ಪಾಪ. ಇಲ್ಲ, ನಾವೇ ಎಲ್ಲ ಕಾನ್ಫಿಡೆಂಟ್ ಮಾಡ್ಬಿಡಿದ್ವಿ ಎಲ್ರಿಗೂ. ಓಲ್ಡ್ ಫುಲ್ ನಾವು ಮಾಡ್ಬಿಡಿದ್ವಿ. ಹಾರೈಸಿ ಅವ್ರಿಗೆಲ್ಲ ಒಳ್ಳೇದಾಗ. ನೀವು ಪಾಸ್ಟರ್ ಆಗಿದ್ರ ಚರ್ಚ್ನಲ್ಲಿ?
ಅನ್ಸುತ್ತಾ? ನೋಡಿದ್ರೆ ಗೊತ್ತಾಗುತ್ತೆ ಸರ್, ವೈಟ್ ಬ್ಲ್ಯಾಕ್ ನೋಡಿದ್ರೆ. ಪಾಸ್ಟರ್ ಕೆಲಸ ಏನು ಚರ್ಚಲ್ಲಿ? ಫಾಸ್ಟರ್ ಕೆಲಸ ತುಂಬ ಒಳ್ಳೆಯವರು ಸರ್, ಎಲ್ಲ ದೇವ್ರಿಗಿಂತ ಹೆಚ್ಚು ಫಾಸ್ಟರ್ ಕೆಲಸ. ಓ, ನಾನು ದೇವ್ರಿಗಿಂತ ಹೆಚ್ಚ? ಎಸ್, ಫಾಸ್ಟಾಗಿರೋರನ್ನ ತುಂಬ ರೆಸ್ಪೆಕ್ಟ್ ಕೊಡ್ತೀವಿ ನಮ್ಮ ಲೋಕದಲ್ಲಿ. ಅವ್ರ ಲೋಕದಲ್ಲಿ ತುಂಬ ಆರಾಧನೆ ಮಾಡ್ತೀವಿ ಅವ್ರಿಗೆ. ನಾನು ಪಾಸ್ಟರ್ ಥರ ಇದ್ದೀನಾ? ಫಾಸ್ಟರ್ ನೀವು ಯಾವ ಚರ್ಚ್ನಲ್ಲಿ? ಕರುಣಾಕರನ್ ಪಾಸ್ಟರ್ ಹೌದೌದು, ಅದೇ 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 ಅಲ್ಲಿ ನೋಡಿದ್ದೀನಿ ನಾನು. ಚರ್ಚಿಗೆಲ್ಲ ಹೋಗ್ತಾ ಇದ್ದೀವಿ ಫಸ್ಟ್. ಅಲ್ಲೇ ಇವ್ರು ನಿಮ್ಮನ್ನ ನೋಡಿದಂತೆ, ಅದಕ್ಕೆ ನಿಮ್ಮನ್ನ ಮಾತಾಡ್ಸಕ್ಕೆ ಬಂದಿರೋದವ್ರು. ನಿಮಗೆ ಡ್ಯಾಡಿ ಯಾವ ದೇವ್ರು ಇಷ್ಟ? ನಮ್ಗೆ ನಮ್ಮ ಮನೆ ದೇವರು ಇಲ್ಲ, ಎಲ್ಲ ದೇವ್ರುಗಳೇ ಇಷ್ಟ ಸರ್. ನಮ್ಮ ದೇವಿಗಳಂದ್ರೆ ತುಂಬ ಇಷ್ಟ. ಹೆಣ್ಣು ದೇವರು? ಹೆಣ್ಣು ದೇವರು ಎಲ್ಲಾನ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಜೊತೆಲಿ ಇಟ್ಕೊಂಡಿದ್ದೀನಿ. ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀನಿ ಸರ್. ದೇವ್ರಿಗೆ ಬ್ಲಾಕ್ ಮೇಲ್ ಮಾಡ್ಬಿಟ್ಟಿದ್ದೀರಾ? ಎಲ್ಲ ನಿಮ್ಮ ಜೊತೆಲೇ ಅವರ? ನನ್ನ ಜೊತೆಲೇ ಇದ್ದಾರೆ, ಹೇಳ್ದಂಗೆ ಕೇಳ್ತಾರೆ. ಮನೆ ದೇವರು ನಮ್ಮ ಜೊತೆಲೇ ಇದ್ದಾರೆ ಸರ್. ಯಾವ್ದು ಮನೆ ದೇವರು? ಜಡೆ ಮುನೀಶ್ವರಿ ಅವರು ನೀವು ಹೇಳ್ದಂಗೆ ಕೇಳ್ತಾರೆ. ಅನ್ನಪದಾಸನ್. ನೀವು ಆ ದೇವ್ರುಗಳಿಗೆಲ್ಲ ಹೇಳಿಸಿ ಇವ್ರಿಗೆಲ್ಲ ಒಳ್ಳೇದು ಮಾಡಿಸ್ಬೇಕು ತಾನೆ ನೀವು? ಮಾಡಿದ್ದೀವಿ ಸರ್, ಆಲ್ರೆಡಿ ಮಾಡಿದ್ದೀರಾ? ಮೇಡಮ್ ಸ್ವಲ್ಪ ಸಪೋರ್ಟ್ ಕೊಡ್ತಾರೆ. ನಮ್ಮ ಥರ ಇರಬೇಕು, ನಮ್ಮ ಥರ ಗ್ಲಾಮರ್ ಆಗಿರಬೇಕು, ನಮ್ಮ ಥರ ಸೋಷಿಯಲ್ ಆಗಿರಬೇಕು. ಆದರೆ ಇಲ್ಲ ಸಮಥಿಂಗ್ ವರ್ಕಿಂಗ್ಸ್ ಬ್ಯಾಡ್ ಲೇಡೀಸ್ ಇಸ್ ಫಾರ್ ಲೇಡೀಸ್ ಹ್ಯಾಂಡ್ಸ್. ಓಕೆ. ನೀವು ದೇವಲೋಕದಿಂದ ಬಂದಿದ್ದೀರಿ, ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ಒಳ್ಳೇದು ಹಾರೈಸಿಬಿಡಿ. ಮತ್ತೆ ನೀವು ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀರಿ? ನಾವು ರಾಜನಗರ್ಗೆ ಮನೆ ಮಾಡಿದ್ದಾರೆ. ಯಾವ ಲೋಕಕ್ಕೆ ಹೋಗ್ತೀರಿ? ಲೋಕಕ್ಕೆ ಇವಾಗ ಹೋಗಲ್ಲ ಮೇಡಮ್. ಯಾವಾಗ ಹೋಗ್ತೀರಿ? ಇನ್ನೂ ಒಂದು 50-60 ವರ್ಷ ಇಲ್ಲೇ ಇರ್ತೀವಿ. ಅದಾದ್ಮೇಲೆ ಎಲ್ಲಿಗೆ ಹೋಗ್ತೀರಿ? ಅಲ್ಲೇ ಹೋಗ್ತೀವಿ ನಮ್ಮ ಮನೆಯಲ್ಲಿಗೆ. ಎಲ್ಲಿ ಅದು? ಅದು ಕರುಣಾಕರನ್ ಪೇಟೆ. ಇವಾಗ ಅಲ್ಲಿ ಹೋಗ್ತೀವಿ. ನಮ್ದು ಕೋಟಿ ಬೆಡ್ರೂಮ್ಸ್ ಇದೆ. ನಂದೇ ಕೋಟಿ ಬೆಡ್ರೂಮ್ಸ್ ಇದೆ. ಹೌದಾ? ಎಲ್ಲಿದೆ ಬೆಡ್ರೂಮ್ಸ್? ನನ್ನ ಬೆಡ್ರೂಮ್ಸ್ ನನಗೆ ಸಪ್ರೇಟ್ ಬೆಡ್ರೂಮ್ಸ್. ನಂದು ಕೋಟಿ ಇದೆ ಸರ್. ಹೆಂಗಿದೆ ನಿಮ್ ಬೆಡ್ರೂಮ್ಸ್? ಒಂಚೂರು ಹೇಳ್ತೀರಾ? ಇಂಗ್ಲಿಷ್ ಅಲ್ಲಿ ಹೇಳಿ ನಂಗೆ. ಅದು ಫಿಲಮ್ ಎಲ್ಲ ನೋಡಿರ್ತೀರ, ರೌಂಡ್ಸಿಂಗ್ ಎಲ್ಲ ಬರುತ್ತಲ್ಲ, ಅದೆಲ್ಲ ನನ್ನ ಬೆಡ್ರೂಮ್ಸ್. ಸುನೀಲ್ ಎಲ್ಲ ಹೋಗಿ ಅಲ್ಲೇ ಒಂದು ಹಾಡು ಹೇಳಿ. ಸುನೀಲ್ ಎಲ್ಲ ಹೋಗಿ ಅಲ್ಲೇ ಮಲಗ್ತಾನೆ. ಸರಿ, ಒಂದೇ ಒಂದು ಹಾಡು ಹೇಳಿ. ನೀವು ತುಂಬಾ ಚೆನ್ನಾಗಿ ಹೇಳ್ತಾರೆ. ನಿಮ್ಗೆ ಇಷ್ಟ ಯಾವ ಹಾಡು ಬೇಕೋ ಅದನ್ನ ಹೇಳಿ. ಜೊತೆಯಾಗಿ ಹಿತವಾಗಿ ಸೇರಿ ನಡೆಯುವ, ಸೇರಿ ನುಡಿಯುವ, ನನ್ನ ಬದುಕಲ್ಲಿ ನೀ ನನ್ನ ಬೆಳಕಾಗಿರು, ನನ್ನ ಮನಸ್ಸಲ್ಲಿ ನೀ ಎಂದು ಉಸಿರಾಗಿರು, ಎಂದು ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಹಿತವಾಗಿ ಸೇರಿ ನಡೆಯುವ, ಸೇರಿ ನುಡಿಯುವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಜೊತೆಯಲ್ಲಿ ನೀ ಎಂದು ಜೊತೆಯಾಗಿರು, ಎಂದು ಬಿಡಲಾರೆ ಎಂದಿಗೂ. ಇನ್ನೊಂದು ಬಂಧನ ಯಾವ್ದು ಹೇಳ್ತೀಯಲ್ಲ? ಬಂಧನದ ಯಾವ್ದು ಹೇಳ್ತೀಯಲ್ಲ? ನೂರೊಂದು ನೆನಪು. ರಾಗ ಹೇಳ್ಕೊಂಡು ಹೇಳು. ಎದೆಯಾಳದಿಂದ ಆಡಾಗಿ ಬಂತು ಆನಂದದಿಂದ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಳಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಆನಂದದಿಂದ. ಇದರಲ್ಲಿ 101 ನೆನಪಲ್ಲಿ ಮಧ್ಯದೊಂದು 2 ಹಾಡು ಹೇಳಿ. ತುಟಿ ಮೇಲೆ ಬಂತು ಮಾತೊಂದು ಒಂದು ಎದೆಯಲ್ಲಿ ಉಳಿದು ಅದು 100 ಮಾತು, ಎಂದೆಂದು ಇರಲಿ ಈ ಬಾಳ ನಂಟು. ಅದು ಫುಲ್ ಸಾಂಗ್ಸ್ ಪ್ರಿಪೇರ್ ಮಾಡಬೇಕು. ಸಂತೋಷ ಉಂಟು ಎಂದು ಹರುಷದಲ್ಲಿ ಎಂದು ನೆನೆಸಿರಲಿ, ನಿನ್ನ ಹರುಷದಲ್ಲಿ ನಿನ್ನ ಉಸಿರಿರಲಿ, ನೀನೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಳಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು
ಆನಂದದಿಂದ 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 ಒಳ್ಳೊಳ್ಳೆ ಹಾಡುಗಳಿವೆ, ತುಂಬಾ ಚೆನ್ನಾಗಿ. ನಮ್ಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಚೆನ್ನಾಗಿರ್ಲಿ ಅಂತ. ದೊಡ್ಡವರು ಆಯುಸ್ ಕಮ್ಮಿ ಆಗುತ್ತೆ. ಅವರೆಲ್ಲ ಹೋಟ್ಲು ಚೆನ್ನಾಗಿರಿ ಅಂತ ಹೇಳಿ ಸಾಕು. ಚೆನ್ನಾಗಿರಿ. ಹಾ. ಆಲ್ ದ ಬೆಸ್ಟ್. ಹ್ಯಾಂಡ್ ಶೇಕ್ ಕೊಡಿ. ಆಲ್ ದ ಬೆಸ್ಟ್ಗೆ. ನಮಸ್ಕಾರ. ಆಲ್ ದ ಬೆಸ್ಟ್. ನಾವು ಕೈ ಕೊಡಲ್ಲ. ನಾವೆಲ್ಲ ಕೈ ಕೊಡಲ್ಲ, ನಾವು ಕೊಡ್ಸಕ್ಕೆ ಎಲ್ಲೂ ಬಿಡಲ್ಲ. ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ. ಒಳ್ಳೆಯದಾಗ್ಲವ. ಆಡಿಯನ್ಸ್ಗೆ ಕೇಳ್ಕೊಳ್ಳೋದಿಷ್ಟೇ, ಈ ಆಶ್ರಮ ಬನ್ನಿ ನೋಡಿ. ಆ ವಿವರ ಅಥವಾ ಅವರಿಗೆ ನೀವೇನಾದರೂ ಸಹಾಯ ಮಾಡಬೇಕಂದ್ರೆ ಅದರ ಎಲ್ಲದರ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಮತ್ತು ಸ್ಕ್ರೀನ್ ಮೇಲೂ ನಿಮಗೆ ಕಾಣ್ತಾ ಇದೆ. ದಯವಿಟ್ಟು ಆಶ್ರಮಕ್ಕೆ ಬನ್ನಿ, ನೋಡಿ, ಆಮೇಲೆ ಶಕ್ತಿ ತುಂಬಿ. ಯಾಕಂದರೆ ನಂಬಿಕೆ ಬರೋದು ಬಹಳ ಕಡಿಮೆ ಅನ್ನೋ ಕಾಲ ಬಂದು ನಿಂತಿದೆ, ಯಾರನ್ನೂ ನಂಬಲ್ಲ. ಹಾಗಾಗಿ ಬನ್ನಿ, ನೋಡಿ. ಇವರೆಲ್ಲರ ಪರಿಸ್ಥಿತಿಗೆ ಒಂದು ಸ್ವಲ್ಪ ನಿಮ್ಮ ಹೃದಯ ಮಿಡಿದ್ರೆ ಕೈಲಾದಷ್ಟು ಸಹಾಯ ಮಾಡಿ. ಇಲ್ವಾ, ಬಂದು ಅವರಿಗೆ ನಾವಿದ್ದೀವಿ ಅಂತ ಒಂದು ಕಮೆಂಟ್ ಹಾಕೋದಿದೆಯಲ್ಲ, ಇದು ಬಹಳ ಒಳ್ಳೆಯ ಕೆಲಸ. ಮಿಕ್ಕಿದ್ದೇನಕ್ಕೂ ಕಿವಿ ಕೊಡಬೇಡಿ. ಇವರ ಕೆಲಸ ಇದೆಯಲ್ಲ, ಅದು ದೇವರ ಕೆಲಸ. ನಮಗೆ ಯಾವಾಗಲೂ ಅನಿಸೋದು, ಇಂಥ ಮಹನೀಯರು ಅಥವಾ ಇಂಥವರು ಹೆಚ್ಚು ಹೆಚ್ಚು ಹುಟ್ಟು ಬರಬೇಕು. ಇಂಥ ನೋಡಿ, ನಮಗೆ ಮನೆಯಲ್ಲಿ ಅಪ್ಪನೋ ಅಮ್ಮನೋ ಯಾರೋ ಅಜ್ಜಿನೋ ತಾತನೋ ಏನೋ ನಮ್ಮ ಬ್ಯುಸಿಗಳ ನಡುವೆ ಅವ್ರಿಗೆ ಒಂಚೂರು ಸಮಯ ಕೊಡಲಿಕ್ಕಾಗಲ್ಲ. ಅಂಥದ್ರಲ್ಲಿ ಇವರು ಅಷ್ಟು ಸಿನಿಮಾ ಮಾಡಿರೋರು, ಅಷ್ಟು ದೊಡ್ಡ ಹಿನ್ನೆಲೆ ಇರೋರು, ಅವರು ಜೀವಮಾನದ ದುಡಿಮೆಯನ್ನು ಇದಕ್ಕೆ ಹಾಕಿ ಅವರು ಇಂಥದ್ದೊಂದು ಜನರಿಗೆ ಆಶ್ರಯ ಕೊಡಬೇಕು, ಅನ್ನ ಕೊಡಬೇಕು, ಅವ್ರಿಗೊಂದು ಧೈರ್ಯ ತುಂಬಬೇಕು. ಈ ಕೆಲಸ ಇದೆಯಲ್ಲ, ಎಲ್ಲ ನಮ್ಮ ಯುವಜನತೆಗೆ ಒಂದು ಮಾದರಿ ಆಗಬೇಕು. ಹಾಗಾಗಿ ನಾವು ಇವ್ರಿಗೆ ಶಕ್ತಿ ತುಂಬಬೇಕು. ಇವರಿಗೆ ನಾವು ಮಾಡಬೇಕಾದ್ದೇನು, ಒಂದೊಳ್ಳೆ ಕಮೆಂಟ್, ಒಂದೊಳ್ಳೆ ಶೇರ್, ಅಥವಾ ಅವ್ರನ್ನ ಹಿಂಬಾಲಿಸಬೇಕು. ಆಶ್ರಮದಲ್ಲಿ ಏನು ನಡೀತಾ ಇದೆ ಎಲ್ಲವನ್ನೂ ಅವ್ರು ಲೈವ್ ಬಿಡ್ತಾರೆ, ಯಾವುದೂ ಮುಚ್ಚುಮರೆ ಇಲ್ಲ. ನೋಡಿ, ನಾನು ಹೇಳೋದು ಒಬ್ಬ ದೈವ ಭಕ್ತನಾಗಿ, ಅಂಥದ್ದೇನೋ ನಿಮಗೂ ಕಣ್ಣು ಮೀರಿಸಿ ಏನೇ ತಪ್ಪು ನಡೆದ್ರು ದೇವರಿದ್ದಾನೆ, ನಂಬಿಕೆ ಇಡಿ. ನಮ್ಮ ಕೈಲಾದಷ್ಟು ಕೊಡಬೇಕೇ ಹೊರತು ಕೆಟ್ಟ ಮಾತಾಡೋದು ಬೇಡ. ದೇವರು ಇವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಇಂಥ ಜಾಗದಲ್ಲಿ ನಾನು ಒಂದು ಇಡೀ ದಿನ ಕಳೆದಿದ್ದೀನಿ, ಅದು ನನ್ನ ಸೌಭಾಗ್ಯ, ಅವ್ರು ನನಗೆ ಕೊಟ್ಟ ಅವಕಾಶ. ದೇವರು ಇವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ. ಇವ್ರಿಗೆ ಏನೇ ಸಹಾಯ ಮಾಡಬೇಕು ಅಂದರೂ, ಯಾವುದೇ ರೀತಿಯಲ್ಲಿ ನೆರವಾಗಬೇಕು ಅಂದರೂ, ಇವರ ವಿವರ, ಇವರನ್ನು ಹೇಗೆ ಸಂಪರ್ಕಿಸಬೇಕು, ಇವ್ರಿಗೆ ನೀವು ನೆರವಾಗಬೇಕಾದ ವಿಧಾನ ಎಲ್ಲವನ್ನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೂ ಕೊಡ್ತೀನಿ. ನೀವು ಅವರಿಗೆ ಮಾತಿನ ಮೂಲಕ, ಹಣದ ಮೂಲಕ, ನಾವಿದ್ದೀವಿ ಅನ್ನೋ ಒಂದು ಒಳ್ಳೆ ಕಮೆಂಟ್ ಮೂಲಕ ನೀವು ಧೈರ್ಯ ತುಂಬೋದು. ಅಷ್ಟು ಮಾತ್ರ ಬೇಕಾಗಿದೆ ಅವರಿಗೆ, ಅಲ್ವೇ? ಖಂಡಿತ. ಪ್ರತಿಯೊಬ್ಬರಿಗೂ ನಾನೊಬ್ಬಳು ನಿಮ್ಮ ಮನೆ ಹೆಣ್ಮಗಳಾಗಿ ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಇಲ್ಲಿ ತಾಯಂದಿರಿದ್ದಾರೆ, ತಂದೆಯರಿದ್ದಾರೆ, ಅವ್ರಿಗೆ ಸಾಕೋದಕ್ಕೆ, ನನಗಲ್ಲ, ಅವ್ರಿಗೊಂದು 3 ಹೊತ್ತು ಊಟ, ಅವ್ರಿಗೊಂದು ಜೊತೆ ಬಟ್ಟೆ, ಅವ್ರಿಗೆ ಉಳ್ಕೊಳ್ಳೋಕ್ಕೊಂದು ಜಾಗದ ವ್ಯವಸ್ಥೆ, ಒಂದಷ್ಟು ನಿಮ್ಮ ಕೈಲಿ ಏನೇನು ಸಹಾಯ ಆಗುತ್ತೋ ಅದು ಮಾಡಿ. ಅದಕ್ಕೆ ಮುಂಚೆ ನೀವು ಇಲ್ಲಿ ಬನ್ನಿ, ನನ್ನ ಜೊತೆ ಒಂದು 4 ಗಂಟೆ ಟೈಮ್ ಕಾಲ ಕಳೀರಿ. ಅವ್ರ ಕಷ್ಟ, ಅವ್ರ ಸುಖ, ಅವ್ರ ನೋವು, ಅವರ ದುಃಖ ಪ್ರತಿಯೊಂದು ನೀವು ತಿಳ್ಕೊಂಡು ಆದ್ಮೇಲೆ ಬಂದು ಸಹಾಯ ಮಾಡಿ. ನಾನು ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ನಿಮ್ಮ ಪ್ರತಿಯೊಬ್ಬರಿಗೂ ಕೈ ಮುಗಿದು ಕೇಳ್ಕೊತೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ಅದ್ಭುತ. ನೋಡಿ, ಈ ಕಾಲದಲ್ಲಿ ಯಾರೋ ಒಬ್ಬರು ಎಲ್ಲೋ ತಪ್ಪು ಮಾಡಿದಾಗ ಎಲ್ಲ ಆಶ್ರಮದವರು ಹಾಗೆ ಅಂದ್ಕೊಳ್ಳೋದು ಬೇಡ. ನನ್ನ ಪ್ರಕಾರ ಒಂದು ತಪ್ಪಿಗೆ ನಾವು ದೊಡ್ಡ ಸ್ಥಾನ ಕೊಡೋದಕ್ಕಿಂತ ಅವರ ಹಿಂದೆ 100 ಒಳ್ಳೆ ಕೆಲಸ ಇರ್ತವೆ. ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಬರೀ ನಾವು ಕಳೆಯನ್ನೇ ನೋಡ್ತಾ ಕೂತ್ರೆ ಬೆಳೆ ಕೈಗೆ ಸಿಗಲ್ಲ. ಹಾಗಾಗಿ ನಾವು ಕಳೆ ಸ್ವಲ್ಪ ಇರುತ್ತೆ, ತೆಗೆದಾಕಬೇಕು, ಅಥವಾ ನಿರ್ಲಕ್ಷ್ಯ ಮಾಡಬೇಕು. ಬೆಳೆ ಕಡೆ ಗಮನ ಕೊಟ್ಟರೆ ಭೂಮಿಯೂ ಹಸಿರು, ಬದುಕು ಹಸಿರು, ಅಲ್ವೇ? ಇಷ್ಟು ಜನರನ್ನು ಸಾಕೋದು, ಅವರ ಜೊತೆ ಸಂಭಾಳಿಸೋದು, ಅವರು ಹೇಗೆಗೂ ಇದ್ದಾರೆ. ಒಬ್ಬರಿಗೆ ಬುದ್ಧಿ ಸರಿ ಇಲ್ಲ, ಒಬ್ಬರು ಅಲ್ಲಲ್ಲೇ ಬಾತ್ರೂಮು, ರೀಸಸ್ ಎಲ್ಲ ಮಾಡಿಕೊಳ್ತಾರೆ. ಇದ್ರ ಜೊತೆ ಸಂಭಾಳಿಸೋದಿದೆಯಲ್ಲ, ಸುಲಭ ಅಲ್ಲ. ಇಲ್ಲಿಗೆ ಬನ್ನಿ, ಜೀವನ ಅರ್ಥ ಆಗಬೇಕು ಅಂದರೆ ನಾವು ಎಲ್ಲೆಲ್ಲೋ ಹೋದ್ರೆ ಆಗಲ್ಲ, ಇಲ್ಲಿಗೆ ಬರಬೇಕು, ನೋಡಬೇಕು, ಕೇಳಬೇಕು. ಇದೆಲ್ಲ ನೋಡಿದ ಮೇಲೆ ನಿಮಗೆ ಇದ್ರ ಮೇಲೊಂದು ಭಯಂಕರ ನಂಬಿಕೆ ಬರುತ್ತೆ. ದಯವಿಟ್ಟು ಇದಕ್ಕೆ ಒಳ್ಳೆ ಬೆಂಬಲ ಕೊಡಿ. ನನ್ನ ಹಾರೈಕೆ ಅಥವಾ ನನ್ನ ಪ್ರೀತಿಯ ಕೋರಿಕೆ, ನನ್ನ ಪ್ರೀತಿಯ ವೀಕ್ಷಕರಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಈ ತಾಯಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ, ಜೈ ಶ್ರೀರಾಮ್. ಎಲ್ರಿಗೂ ಧನ್ಯವಾದಗಳು.